ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗೆ ದೇವರಿಗೆ ಕೃತಜ್ಞತಾಗನ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇದು ಜೀಸಸ್ ಲವ್ಸ್ ಮಿನಿಸ್ಟ್ರಿ ಫ್ರೀ ಬೈಬಲ್ ಸ್ಟಡಿ. ಇದುವರೆಗೂ ಕೆಲವೊಂದು ತಿಂಗಳುಗಳಿಂದ ನೀವು ಆಲ್ರೆಡಿ ಈ ಅನೇಕ ಒಂದು ಪಾಠಗಳನ್ನ ಕೇಳಿದ್ದೀರಾ. ಸದ್ಯ ನೋಡ್ಬೇಕಾದ್ರೆ ಇವತ್ತು ಕೂಡ ಒಂದು ಮುಖ್ಯವಾಗಿರೋಂಥ ಪಾಠ ನೋಡೋಣ. ಅದಕ್ಕಿಂತ ಎಲ್ಲರಿಗಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾರು ಮಾಡಿಲ್ಲ ಅಂತಂದರೆ. ಆಮೇಲೆ ಈ ಒಂದು ಚಾನಲ್ ಲಿಂಕ್ನ ದಯವಿಟ್ಟು ಎಲ್ಲರಿಗೂ ಏನು ಮಾಡಿ ಹಂಚ್ಕೊಳ್ಳಿ. ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಗಳು ಉಚಿತವಾಗಿ ಈ ಒಂದು ಬೈಬಲ್ ಸ್ಟಡಿನ ಪಡ್ಕೊಳ್ಳಿ. ಅವರು ಕೂಡ ಏನು ಮಾಡಲಿ, ಆಶೀರ್ವಾದ ಹೊಂದ್ಕೊಳ್ಳಿ. ಅವರು ಕೂಡ ಆತ್ಮೀಕ ರೀತಿಯಲ್ಲಿ ಅಭಿವೃದ್ಧಿ ಆಗುವಂತೆ ದೇವ ಕೃಪೆ ನೋಡಲಿ. ಅದೇ ರೀತಿ ಯಾರು ಹೊಸೊಬ್ಬರು ನಮ್ಮ ಗ್ರೂಪಿಗೆ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತಂದರೆ ಈ ಸ್ಕ್ರೀನ್ಶಾಟಲ್ಲಿ ನಿಮಗೆ ಅಲ್ಲಿ ವಾಟ್ಸಪ್ ಗ್ರೂಪ್ನ ಒಂದು QR ಕೋಡ್ ಇದೆ. ಅದು ಮಾತ್ರ ಅಲ್ಲ, ನಮ್ಮ ಯೂಟ್ಯೂಬ್ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ರಿ. ಅದ್ರ ಮುಖಾಂತರ ನೀವೇನು ಮಾಡೋದು, ಕ್ಲಾಸ್ಗಳಿಗೆ ಜಾಯ್ನ್ ಆಗ್ಬೋದು ಅಲ್ವರ. ಅದರಿಂದ ಅದನ್ನು ಜಾಯ್ನ್ ಆಗಬೇಕು ಅಂತ ನಿಮ್ಮ ಹತ್ರ ಏನು ಮಾಡ್ತೀನಿ, ನಾನು ಕೇಳ್ಕೊತೀನಿ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಇದುವರೆಗೂ ಅನೇಕ ಒಂದು ಮುಖ್ಯವಾಗಿರೋಂಥ ಪಾಠಗಳನ್ನ ನಾವೇನು ಮಾಡಿದ್ರಿ, ನಾವು ನೋಡ್ತಾ ಬಂದ್ರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇವತ್ತು ಕೂಡ ಒಂದು ತುಂಬ ಪ್ರಮುಖವಾಗಿರೋಂಥ ಒಂದು ಪಾಠ ನಾವೇನು ಮಾಡೋಣ, ನಾವು ನೋಡೋಣ ಅಲ್ವರ. ಅದು ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಹತ್ರ ಎಲ್ಲ ಒಂದು ವಿನಂತಿ ಏನಪ್ಪ ಅಂತಂದರೆ, ತಾವು ಈ ಒಂದು ಪಾಠ ಕೇಳಬೇಕಾದ್ರೆ ದಯವಿಟ್ಟು ಏನು ಮಾಡಬೇಕು, ನಿಮ್ಮ ಒಂದು ನೋಟ್ಸ್ಗಳನ್ನ ದಯವಿಟ್ಟು ನೀವು ಬರ್ಕೊಬೇಕಾಗಿ ನಾನು ಏನು ಮಾಡ್ತೀನಿ, ಕೇಳ್ಕೊತೀನಿ. ದಯವಿಟ್ಟು ನೋಟ್ಸ್ಗಳನ್ನ ಬರ್ಕೊಳ್ಳಿ. ಆಮೇಲೆ ನಿಮ್ಗೇನೋ ಪ್ರಶ್ನೆ ಏನೋ ಇತ್ತು ಅಂತಂದ್ರೂ ಕೂಡ ಈ ಕ್ಲಾಸ್ ನೀವೇನು ಎಂಡಲ್ಲಿ ನೀವೇನು ಮಾಡ್ಬೋದು, ನೀವು ಕೇಳ್ಬೋದು. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾವು ಏನು ಮಾಡಿ ಸತ್ಯವಾದ ಮುಖಾಂತರ ಉತ್ತರ ಕೊಡ್ತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಮಗೆ ಐಗುಪ್ತ ದೇಶ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಬರೋಂಥ ಮೊದಲನೇ ಆಲೋಚನೆ ಏನಪ್ಪ ಅಂತ ನೋಡ್ತೀರಿ ಅಂತಂದರೆ, ಅಲ್ಲಿರೋಂಥ ಒಂದು ಫಾರೋ, ಆಮೇಲೆ ಐಗುಪ್ತ ದೇಶಗಳಿಗೆ ದೇವ್ರು ಮಾಡಿರೋಂಥ ಅದ್ಭುತಗಳು, ಆಮೇಲೆ ಅಲ್ಲಿ ಮೋಸ ಮಾಡಿರೋಂಥ ಕ್ರಿಯೆಗಳು. ಇದಾಗಿದ್ದ ನಂತರ ಅಲ್ಲಿರೋಂಥ ದೊಡ್ಡ ದೊಡ್ಡ ಪಿರಮಿಡ್ಗಳಿಗೆ ನಮಗೇನಾಗ್ತದೆ, ನಮಗೆ ಮನಸ್ಸಲ್ಲಿ ಬರ್ತದೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ, ಒನ್ ಆಫ್ ದ ಏನ್ಷಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಅದರ ಸ್ಟಿಲ್ ಎಕ್ಸಿಸ್ಟಿಂಗ್ ಯಾವುದು ಅಂತ ನೋಡಿದ್ರೆ ಅದರಲ್ಲಿ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಮಾತ್ರ. ಅದರ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಇದೆ, ಅದರ ಮಾಡರ್ನ್ ವಂಡರ್ಸ್ ಆಫ್ ದ ವರ್ಲ್ಡ್, ಆಮೇಲೆ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಮಾಡರ್ನ್ 7 ವಂಡರ್ಸ್ ಇದೆ. ಆದರೆ ಏನ್ಷಂಟ್ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಉಳ್ಕೊಂಡಿರೋದು ಇವತ್ತು ಒಂದೇ, ಅದರಪ್ಪ ಅಂದರೆ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಮಾತ್ರನೇ. ಅದು ಮಿಕ್ಕಿದ ಎಲ್ಲವೂ ಏನಾಗಿದೆ, ನಾಶ ಆಗ್ಬಿಟ್ಟಿದೆ. ಸೊತ್ತಿಗೆ ಏನಪ್ಪ ಈ ಒಂದು ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಅಂತಿದೆಯಲ್ಲ, ಇದು ಒಂದೇ ಪಿರಮಿಡ್ ಆಗಿರೋದು ಅಂತ ನೋಡ್ದ ಅಂದ್ರೆ ಇಲ್ಲ ರೀ. ಅದರ ಕರ್ತನಲ್ಲಿ ಪ್ರೀತಿ ಐಗುಪ್ತ ದೇಶದಲ್ಲೇ ಸುಮಾರು 118 ಪಿರಮಿಡ್ಗಳೇನಾಗಿದೆ ಇದೆ. ಆಮೇಲೆ ಈ ಒಂದು ಇಡೀ ಜಗತ್ತಲ್ಲಿ ಐಗುಪ್ತ ದೇಶ ಬಿಟ್ಟಿ ಏನ್ರಿ ಎಷ್ಟೋ ಪಿರಮಿಡ್ಗಳೇನಾಗಿದೆ, 200ಕ್ಕಿಂತ ಮೇಲೆ ಪಿರಮಿಡ್ಗಳೇನಾಗಿದೆ ಅಲ್ಲಿರೋದು ನೋಡ್ಬೋದು. ಸೊ ಇವತ್ತು ನಾವು ಓದಕ್ಕೆ ಹೋಗೋದು ಯಾವುದ್ರ ಬಗ್ಗೆ ಅಂತಂದ್ರೆ, ಇಡೀ ಜಗತ್ತಲ್ಲೇ ಅತಿ ದೊಡ್ಡದಾಗಿರೋಂಥ ಒಂದು ಪಿರಮಿಡ್. ಆ ಪಿರಮಿಡ್ ಹೆಸರು ಏನಪ್ಪಾ ಅಂದ್ರೆ ದ ಪಿರಮಿಡ್ ಆಫ್ ಗೀಜಾ. ಯಾಕೆ ಈ ಪಿರಮಿಡ್ಗೆ ಈ ಥರ ಹೆಸರು ಕೊಟ್ಟಿದ್ರೆ, ಏನಿದು ಸತ್ಯಾಂಶಗಳು, ಇದರ ಅರ್ಥಗಳೇನು ಅಂತ ನಾವೇನ್ ಮಾಡೋಣ, ನಾವು ನೋಡೋಣ ಅದರ. ಅದಕ್ಕಿಂತ ಮುಂಚೆ ಇದ್ರದ್ದು ಕೆಲವೊಂದು ಮೆಷರ್ಮೆಂಟ್ಸ್ಗಳು, ಇದನ್ನ ಯಾವ ಥರ ಕಟ್ಟಿದ್ರು ಅಂತ ನಾವೇನ್ ಮಾಡೋಣ, ನಾವು ನೋಡೋಣ ಅದರ. ಸೊ ಇದ್ರದ್ದು ಬೇಸ್ ಲೆಂತ್ ಅಂದರೆ ಇದರ ಉದ್ದ ಎಷ್ಟಪ್ಪ ಇದೆ ಅಂತ ನೋಡೋಣ. ಅಂದ್ರೆ ಉದ್ದ ಅಗಲ ಎರಡು ಒಂದೇನೇ ಇದರಲ್ಲಿ 764 ಫೀಟ್ ರೀ. ಇದ್ರದ್ದು ಹೈಟ್ ಎಷ್ಟಪ್ಪ ಇದೆ ಅಂದರೆ 486 ಫೀಟ್ ಏನಾಗಿದೆ ಇದೆ. ಸೊ ಒಟ್ಟಾರೆ ಇದು ಎಷ್ಟು ದೊಡ್ಡ ಗಾತ್ರವಾಗಿರೋಂಥ ಪಿರಮಿಡ್ ಅಂದರೆ, ಇದನ್ನ ಕಟ್ಟೋದಿಕ್ಕೆ ತೊಗೊಂಡಿರೋಂಥ ಜಾಗ 13 ಸ್ಕ್ವೇರ್ ಏಕರ್ಸ್. ಇಮ್ಯಾಜಿನ್ ಮಾಡಿ, ಒಂದು ಪಿರಮಿಡ್ನ ಸುತ್ತಾಕೊಂಡ್ಬರ್ಬೇಕು ಅಂತಂದ್ರೆ ಮನುಷ್ಯ 13 ಏಕರ್ ಗ್ರೌಂಡ್ ಏನ್ ಮಾಡ್ಬೇಕು, ಅವನು ಕವರ್ ಮಾಡ್ಬೇಕು. ಇದನ್ನ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕ್ಲಿಯರ್ ಆಗಿ ಏನಪ್ಪ ಅಂದ್ರೆ, ಫುಟ್ಬಾಲ್ ಗ್ರೌಂಡ್ ನೋಡಿದಿರಾ ಏನ್ರಿ? ನಮ್ಮ ಇಂಡಿಯಾಲೆಲ್ಲ ತುಂಬಾ ಕಮ್ಮಿ ರೀ. ಎಲ್ಲ ಯುರೋಪ್ ಕಂಟ್ರಿಗೆ ಹೋದ್ರೆ ಫುಟ್ಬಾಲ್ ಗ್ರೌಂಡ್ ನೋಡ್ಬೋದು, ಎಷ್ಟು ದೊಡ್ಡದಾಗಿರ್ತಾರೆ ಅಂತಂದ್ರೆ ಆ ಥರ 10 ಫುಟ್ಬಾಲ್ ಗ್ರೌಂಡ್ಗಳು ಒಟ್ಟಿಗಿಟ್ರೆ ಎಷ್ಟು ಜಾಗ ಬರ್ತಾರೋ ಅಷ್ಟು ದೊಡ್ಡ ಜಾಗದಲ್ಲಿ ಏನ್ ಮಾಡಿದ್ರು, ಪಿರಮಿಡ್ನ ಕಟ್ಟಿರೋದು. ಸರಿ, ಏನೇ 19ನೇ ಶತಮಾನದವರೆಗೂ ಇಡೀ ಜಗತ್ತಲ್ಲೇ ಅತಿ ಎತ್ತರವಾಗಿರೋಂಥ ಒಂದು ಸ್ಟ್ರಕ್ಚರ್ ಯಾವ್ದಪ್ಪ ಅಂತಂದ್ರೆ ಅದು ನಮ್ಮ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಆಗಿತ್ತು. ಆದ್ರೆ 19ನೇ ಶತಮಾನದಲ್ಲಿ ಬುರ್ಜ್ ಖಲೀಫಾ ಅಂತ ಕಲ್ತಿದ್ಮೇಲೆ ಆ ಬುರ್ಜ್ ಖಲೀಫಾನೇ ಜಗತ್ತಲ್ಲಿ ಇವತ್ತು ಎಲ್ಲದಕ್ಕಿಂತ ಎತ್ತರವಾಗಿರಂತೇನ್ರಿ ಮ್ಯಾನ್ ಮೇಡ್ ಸ್ಟ್ರಕ್ಚರ್. ಇದು ಬಿಟ್ರೆ ಇರೋದು ಯಾವ್ದಪ್ಪ ಅಂದ್ರೆ ಪಿರಮಿಡ್.
ಸರಿ, ಈ ಪಿರಮಿಡ್ ಅಲ್ಲಿ ಎಷ್ಟು ಕಲ್ಲ ಯೂಸ್ ಮಾಡಿದ್ದಾರೆ ಅಂತಂದ್ರೆ 23 ಲಕ್ಷ ಏನ್ರಿ ಬೋಲ್ಡರ್ಗಳನ್ನ ಯೂಸ್ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಕಲ್ಲುಗಳಲ್ಲ, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು, ಗ್ರನೈಟ್ ಬ್ಲಾಕ್ಸ್ ಏನ್ ಮಾಡಿದ್ದಾರೆ ಅಲ್ಲಿ ಯೂಸ್ ಮಾಡಿ ನೋಡ್ಬೋದು. ಈ ಒಂದೊಂದು ಗ್ರನೈಟ್ ಬ್ಲಾಕ್ಗಳದ್ದು ಏನ್ರಿ ಒಂದು ಮೆಜರ್ಮೆಂಟ್ಸ್ ಅಥವಾ ತೂಕ ಎಷ್ಟಪ್ಪ ಇದೆ ಅಂತಂದ್ರೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ 16 ಟನ್ನಿಂದ ಹಿಡಿದು 880 ಟನ್ವರೆಗಿನಾಗಿದೆ ಇದೆ. ಒಂದು ಕಲ್ಲಿನ ಗಾತ್ರ ಆವ್ರೇಜ್ 16 ಟನ್ನು, ಮ್ಯಾಕ್ಸಿಮಮ್ ಎಷ್ಟಪ್ಪ ಇದೆ ಅಂದ್ರೆ 880 ಟನ್ ತೂಕ ಇರೋಂಥ ಕಲ್ಲು ಕೂಡ ಏನಾಗಿದೆ ಇದನ್ನು ಯೂಸ್ ಮಾಡಿದರೆ ಅಲ್ವರ. ಸರ್, ಒಟ್ಟಾರೆ ಈ ಪಿರಮಿಡ್ ಎಷ್ಟಪ್ಪ ತೂಕ ಅಂತ ನೋಡಿದ್ರೆ 60 ಲಕ್ಷ ಟನ್. 1 ಟನ್ನು 2 ಟನ್ ಅಲ್ಲ, 60 ಲಕ್ಷ ಟನ್ ಏನ್ರಿ ಯೂಸ್ ಮಾಡಿರತ್ರಿ. ಆಮೇಲೆ ಈ ಪಿರಮಿಡ್ ಯೂಸ್ ಮಾಡಿರೋ ಕಲ್ಗಳು ಏನ್ರಿ ಇವತ್ತು ಕೂಡ ಅಲ್ಲಿ ಅಕ್ಕಪಕ್ಕದಲ್ಲಿರೋಂಥ ಕ್ವೇರಿಗಳಲ್ಲಿ ಆ ಕನ್ಸ್ಟ್ರಕ್ಷನ್ ಸ್ಪಾಟ್ ಅಲ್ಲಿ ಸ್ವಲ್ಪ ಬಿಟ್ಟಿರೋ ನೋಡ್ಬೋದು. ಅದರಿಂದ ನಾವು ಅಂದಾಜ್ ಹಾಕ್ಬೋದು ಒಂದೊಂದು ಕಲ್ಲಿನ ಎತ್ತರ ಎಷ್ಟಿದೆ ಅಂತ. ನೋಡಿ, ನೋಡ್ಬೋದು ನೀವು ಒಂದು ಗ್ರನೈಟ್ ಬ್ಲಾಕಿನ ಎತ್ತರ ಎಷ್ಟಿದೆ ಅಂತಂದ್ರೆ ಒಬ್ಬ ಮನುಷ್ಯ ನಿಂತ ನೋಡಿರ್ತೀರಿ, ಅವನ್ಕಿಂತ 3 ಪಟ್ಟು ಏನಾಗಿದೆ ಇದು ಹೆಚ್ಚಿನ ಗಾತ್ರದಲ್ಲಿ ಇದೆ. ಅದರ ನೋಡಿರ್ತೀರಿ, ಅಲ್ಲಿ ನೋಡ್ಬೇಕಾದ್ರೆ ಒಬ್ಬ ಮನುಷ್ಯ, ಒಬ್ಬ ಯುರೋಪಿಯನ್ ಅದರ ಏನ್ರಿ, ನಮ್ಮ ದೇಶದಲ್ಲ ಸ್ವಲ್ಪ ಕುಳ್ರು 5 ಅಡಿ ಅದರ, ಎಲ್ಲ ನೀವು ಫಾರಿನ್ ಕಂಟ್ರೀಸ್ ಕೊಟ್ರಿ, ಯುರೋಪ್ ದೇಶ ಎಲ್ಲರೂ ಹೋಗ್ಬಿಟ್ಟು ಏನ್ರಿ 6 ಫೀಟ್ ಮೇಲೆ ಇದ್ರಿ. ಯೋಚನೆ ಮಾಡ್ರಿ, ಅವನೇ 6 ಅಡಿ ಇದೆ ಅಂದ್ರೆ ಆ ಕಲ್ಲು ಅದಕ್ಕಿಂತ ಎತ್ತರ ಇದಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಮೋರ್ ದೆನ್ 15 to 18 feet ಇನ್ ಹೈಟ್ ಅಲ್ಲರ. ಆಮೇಲೆ ಏನ್ರಿ ಈ ತರ ಒಂದು ಕಲ್ಲುಗಳು, ದೊಡ್ಡ ದೊಡ್ಡದು ವಿಶಾಲವಾಗಿರೋಂಥ ಒಂದು ಕಲ್ಲುಗಳು ಏನ್ರಿ ಅದನ್ನ ಕೆತ್ತನೆ ಮಾಡಿ ಏನ್ರಿ ಅದನ್ನ ಹೇಗೆ ಈ ಒಂದು ಬಂಡೆ ಕಲ್ಲಿನಗಳಿಂದ ತೆಗೆದಿ, ಬೆಟ್ಟಗಳಿಂದ ತೆಗೆದಿ ಹೇಗೆ ಇರುವಂತ ಸ್ಥಳಕ್ಕೆ ತಂದ್ರು ಅಂತಂದ್ಬಿಟ್ಟು ಇವತ್ತು ದೊಡ್ಡ ಏನ್ರಿ ಆಶ್ಚರ್ಯವಾದಂತ ವಿಚಾರ. ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ಏನ್ರಿ ನಾವ್ ಹೇಳ್ತಾ ಇರೋದೇನ್ರಿ ಸುಮಾರು 4,000 ವರ್ಷಗಳ ಮುಂಚೆ ಯಾವುದೇ ರೀತಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಏನೂ ಇಲ್ಲ, ಯಾವುದೇ ರೀತಿ ಕ್ವೇರಿ ಎಕ್ವಿಪ್ಮೆಂಟ್ಸ್ ಇಲ್ಲ, ಕಟಿಂಗ್ ಟೂಲ್ಸ್ ಇಲ್ಲ. ಆದ್ರೂ ಕೂಡ ನೋಡ್ಬೇಕಾದ್ರೆ ಎಷ್ಟು ಪ್ರಿಸೈಸ್ ಆಗಿ ಎಷ್ಟು ಶಾರ್ಪ್ ಆಗಿ ಕಟ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು ಸ್ಯಾಂಪಲ್ ಏನ್ ಮಾಡ್ಬೋದು ನಾವು ನೋಡ್ಬೋದು. ನೋಡಿ, ಅಲ್ಲಿ ಕ್ವೇರಿಯಲ್ಲಿ ಒಂದು ಕಟ್ ಮಾಡಿರೋ ಕಲ್ಲು ಆ ಬ್ಲಾಕ್ ಇಂದ ಎತ್ತಿರ ಹಂಗೆ ಬಿಟ್ಟಿರ್ ನಾವ್ ಏನ್ ಮಾಡ್ಬೋದು ನೋಡ್ಬೋದು. ಇದ್ರಲ್ಲಿ ನೋಡಿ ಎಷ್ಟು ಶಾರ್ಪ್ ಆಗಿ ಕಟ್ ಮಾಡಿದ್ದಾರೆ ವಿತೌಟ್ ಎನಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್. ಇವತ್ತು ಮಾಡರ್ನ್ ಮಿಷಿನರಿಯಿಂದ ಕೂಡ ಅಷ್ಟು ಶಾರ್ಪ್ ಆಗಿ ಕಟ್ ಮಾಡಕ್ ಆಗದ ರೀತಿಯಲ್ಲಿ ಈ ಕಲ್ಲನ್ನ ಕಟ್ ಮಾಡಿರೋದು ನಾವ್ ಏನ್ ಮಾಡ್ಬೋದು ನೋಡ್ಬೋದ್ರಿ ಅಲ್ರ. ನೋಡ್ರಿ, ಇದನ್ನ 4 ದಿಕ್ಕಲ್ಲಿ ಕಟ್ ಮಾಡ್ಬಿಡ್ತೀರಿ, ಆದ್ರೆ ಬ್ಯಾಕ್ ಸೈಡ್ ಅಲ್ಲಿ ಹೇಗೆ ಕಟ್ ಮಾಡಕ್ ಸಾಧ್ಯ? ಇದನ್ನ ಆ ಕಾಲ್ನಲ್ಲಿ ವಿತೌಟ್ ಎನಿ ಹಂಪ್ಸ್, ವಿತೌಟ್ ಎನಿ ಏನ್ರಿ ಮಿಸ್ಟೇಕ್ಸ್, ಕ್ಲೀನ್ ಆಗಿ ಫ್ಲಾಟ್ ಆಗಿ ಶಾರ್ಪ್ ಆಗಿ ಏನ್ರಿ ಪೇಪರ್ ಕಟ್ಟಿಂಗ್ ತರ ಮಾಡಿದ್ದಾರೆ. ಇದನ್ನ ಎಷ್ಟು ಶಾರ್ಪ್ ಆಗಿ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಅಲ್ಲಿ ಪಿರಮಿಡ್ ಕಟ್ಟಿರೋಂಥ ಜಾಗದಲ್ಲಿ ಒಂದು ಕಲ್ಲು ಇನ್ನೊಂದು ಕಲ್ಲು ನಡುವೆ ಯಾವುದೇ ರೀತಿ ಸಿಮೆಂಟ್ ಆಗಲಿ, ಯಾವುದೇ ರೀತಿ ಒಂದು ಏನ್ರಿ ಗ್ಲೂ ಆಗಲಿ, ಬೇರೆ ಯಾವುದೇ ರೀತಿ ಒಂದು ಸ್ಟ್ರಕ್ಚರ್ಗಳಾಗಿ ಯೂಸ್ ಮಾಡಕ್ ಹೋಗಿಲ್ಲ, ಮೆಟೀರಿಯಲ್ಸ್ ಯೂಸ್ ಮಾಡಿಲ್ಲ. ಆದ್ರೂ ಒಂದು ಕಲ್ ಮೇಲೆ ಇನ್ನೊಂದು ಕಲ್ನ ಎಷ್ಟು ಚೆನ್ನಾಗಿ ಕುಣಿಸಿದ್ದಾರೆ ಅಂತಂದ್ರೆ ಒಂದು ಶಾರ್ಪ್ ಬ್ಲೇಡ್ ಆಗ್ಲಿ, ಒಂದು ನೈಫ್ ಆಗ್ಲಿ ಆ ಗ್ಯಾಪ್ ಅಲ್ಲಿ ನಾವೇನ್ ಮಾಡಕ್ಕಾಗಲ್ಲ ರೀ, ಅದನ್ನ ಮೂವ್ ಮಾಡೋದಿಕ್ಕಾಗಲ್ಲ, ಪಿಯರ್ಸ್ ಮಾಡಕ್ಕಾಗಲ್ಲ ಅಲ್ವರ. ಯೋಚನೆ ಮಾಡಿರ್ತೀನಿ, ನಮ್ಮ ಮನೆಗಳು ಕಟ್ಟದ ಅಂತಂದ್ರೆ ಒಂದು ಕಲ್ನಡು ಇನ್ನೊಂದು ಕಲ್ನಡು ಏನ್ ಮಾಡೋದು, ಸ್ಪೂನೇ ಹಾಕ್ಬೋದು ಬೇಕಾರೆ. ಇಲ್ಲಿ ಹೆಂಗಿದೆ ಅಂತಂದ್ರೆ ಒಂದು ಶಾರ್ಪ್ ಬ್ಲೇಡ್ ಆಗ್ಲಿ, ನೈಫ್ ಕೂಡ ಏನಾಗಲ್ಲ ಅಂತೀರಿ, ಹೋಗಕ್ಕಾಗ ಸಾಧ್ಯ ಇಲ್ಲ ಅದರ, ಅಷ್ಟು ಒಂದು ಪ್ರಿಸೈಸ್ ಆಗಿ ಕಟ್ಟಿದ್ರೆ. ಸೊ ಇಲ್ಲಿ ಕಟ್ಟಿರೋಂಥ ಎಲ್ಲಾ ಬ್ಲಾಕ್ಸ್ಗಳು ಎಲ್ಲಿಂದಪ್ಪ ತೆಗ್ದಿರೋದು ಅಂತಂದ್ರೆ ಮೌಂಟ್ ಸಿನಾಯ್ ಅದ್ರ, ಸಿನಾಯ್ ಡೆಸರ್ಟ್ ಇತ್ತು ಗೊತ್ತಾ, ಆ ಡೆಸರ್ಟ್ ಅಲ್ಲಿರೋ ಅಂತ ಏನ್ರಿ ಅಲ್ಲಿ ಏನ್ರಿ ಕ್ವೇರಿಗಳಿಂದ, ಅಲ್ಲಿರೋಂಥ ಬೆಟ್ಟ ಗುಡ್ಡಗಳಿಂದ ಈ ಕಲ್ಲನ್ನ ಏನ್ ಮಾಡಿದ್ರು ಕೆತ್ತನೆ ಮಾಡಿ ಇಲ್ಲಿ ಸಾಗಾಣಿಕೆ ಮಾಡಿರೋದು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಆ ಕಾಲದಲ್ಲಿ ಯಾವುದೇ ರೀತಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ಸ್ಗಳಿಗೆ ಯಾವುದೇ ರೀತಿ ಒಂದು ಮೋಟಾರ್ ಇಲ್ಲ, ಅದರ ಯಾವುದೇ ರೀತಿ ಒಂದು ಏನ್ರಿ ಸಿಸ್ಟಮ್ ಇಲ್ಲ, ಅದರ ಯಾವುದೇ ರೀತಿ ವೆಹಿಕಲ್ಸ್ ಇಲ್ಲ. ಆದ್ರೂ ಆ ಕಾಲದಲ್ಲಿ ಇಷ್ಟೊಂದು ಒಂದು ಗಾತ್ರದಲ್ಲಿ ಏನು ಒಂದು ಹೆಚ್ಚು ಕಮ್ಮಿ 20 ಲಕ್ಷಕ್ಕಿಂತ ಮೇಲ್ಪಟ್ಟಿರಂತ ಕಲ್ಲುಗಳನ್ನ ಇಷ್ಟೊಂದು ದೊಡ್ಡ ದೊಡ್ಡ ಗಾತ್ರದಲ್ಲಿ ಏನೂ ಡ್ಯಾಮೇಜ್ ಇಲ್ದಿರ ಹೇಗ್ ತಂದ್ರು ಈ ಸ್ಪಾಟಿಗೆ ಅಂತಂದ್ಬಿಟ್ಟು ಇವತ್ತು ಕೂಡ ಅತ್ಯಾಶ್ಚರ್ಯ. ಮನುಷ್ಯನೇ ಕಣ್ಣಿಗೆ ಒಂದು ಜ್ಞಾನಕ್ಕೆ ಎಡ್ತಿರಂತ ರೀತಿಯಲ್ಲಿ ಇದನ್ನ ಅಷ್ಟೊಂದು ಸೂಪರ್ ಆಗಿ ಪ್ರಿಸೈಸ್ ಆಗಿ ಕಟ್ಟಿರೋದು ಇವತ್ತು ಕೂಡ ಎಷ್ಟೆಷ್ಟೋ ದೊಡ್ಡ ಆರ್ಕಿಟೆಕ್ಚರ್ಗಳಿಗೆ, ಇಂಜಿನಿಯರ್ಗಳಿಗೆ ಅತ್ಯಾಶ್ಚರ್ಯ ತರದಾಗಿದೆ. ಆಮೇಲೆ ಈ ಪಿರಮಿಡ್ನ ಕಟ್ಟಬೇಕಾದ್ರೆ ಮೇಲ್ಗಡೆ ಒರಿಜಿನಲ್ ಆಗಿ ಏನ್ ಮಾಡಿದ್ರು, ಒಂದು ಕೇಸಿಂಗ್ ಸ್ಟೋನ್ ಅಂತ ಹಾಕಿದ್ರು.
ಏನಪ್ಪ ಅಂದ್ರೆ ವೈಟ್ ಲೈಮ್ ಇಂದ ಲೈಮ್ ಸ್ಟೋನ್ ಇಂದ ಮಾಡಂತ ಲೈಮ್ ಅಂದ್ರೆ ಲೈಮ್ ಸ್ಟೋನ್ ಮಾಡಂತ ಕೇಸಿಂಗ್ ಸ್ಟೋನ್ ನೋಡಿ ನೋಡ್ಬೋದು ನೀವು, ಅಲ್ಲಿದೆ ಗೊತ್ತಾ ವೈಟು ಆ ಥರ ವೈಟ್ ಗ್ರನೈಟ್ ಏನ್ರಿ ಒಂದು ಸ್ಟೋನ್ಸ್ಗಳಿಂದ ಏನ್ರಿ ಕಂಪ್ಲೀಟ್ ಆಗಿ ಪಿರಮಿಡ್ ಏನ್ ಮಾಡಿದ್ರು ಅದನ್ನ ಈ ಕೇಸಿಂಗ್ ಸ್ಟೋನ್ ಅಲ್ಲಿ ಕವರ್ ಮಾಡಿದ್ರು. ಅದರಿಂದ ಏನ್ರಿ ಈ ಪಿರಮಿಡ್ ನೋಡಿದ್ರೆ ದೂರದಿಂದ ಹೆಂಗಪ್ಪ ಕಾಣೋದು ಅಂತಂದ್ರೆ ಪ್ರಕಾಶವಾಗಿ ಏನ್ರಿ ಒಂದು ಡೈಮಂಡ್ ತರ ಏನಾಗದ್ರಿ ಶೇನ್ ಆಗೋದ್ರಿ ಅಲ್ವರ. ಆಮೇಲೆ ಅದು ಟಾಪ್ ಅಲ್ಲಿ ಮೇಲೆ ಒಂದು ಕಲ್ನ ಅಪ್ಪಟ ಚಿನ್ನದಿಂದ ಪ್ಯೂರ್ ಗೋಲ್ಡ್ ಇಂದ ಮಾಡಿ ಕುಣಿಸಿದ್ರು ಆ ಕೇಪಿಂಗ್ ಸ್ಟೋನ್ನ. ಅದರಿಂದ ಏನ್ರಿ ದೂರದಿಂದ ನೋಡ್ಬೇಕಾದ್ರೆ ಈ ಪಿರಮಿಡ್ ಹೆಂಗ್ ಕಾಣಿಸೋದು ಅಂತಂದ್ರೆ ಐಗುಪ್ ದೇಶ ಯಾವ ಡೈರೆಕ್ಷನ್ ಇದೆ ಅಂತ ನಾವು ಕಂಡುಹಿಡಿಬೇಕು ಅಂತಂದ್ರೆ ಅಲ್ಲಿ ಬ್ರೈಟ್ ಆಗಿ ಬೆಳಕು ಕಾಣಿಸ್ತಿದಿಲ್ಲ ಅದೇ ಐಗುಪ್ ದೇಶ ಅಂತ ಕಂಡುಹಿಡಿಬೇಕೈತ್ರಿ. ಏನ್ ಮೆರೈನ್ ಕಾಂಪಸ್ ಬೇಕಾಗಿಲ್ಲ, ಯಾವ ರೂಟ್ ಮ್ಯಾಪ್ ಬೇಕಾಗಿಲ್ಲ. ಆ ಕಾಲದಲ್ಲಿ ಆ ಪ್ರಕಾಶವಾಗಿರೋ ಬೆಳಕನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಅದೇನಪ್ಪ ಅಂದ್ರೆ ಅದು ಪಿರಮಿಡ್ ಅಲ್ವರ. ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸೀದಾ ಎಲ್ಲಿಗೆ ಹೋಗ್ತದೆ ಅಂದ್ರೆ ಐಗುಪ್ ದೇಶಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಒಂದು ಲ್ಯಾಂಡ್ ಮಾರ್ಕ್ ಆಗಿತ್ತು ಆ ಕಾಲದಲ್ಲಿ. ಅದಕ್ಕೆ ಏನ್ಷಂಟ್ ಈಜಿಪ್ಷಿಯನ್ಸು ಅದಕ್ಕೆ ಪಿರಮಿಡ್ಗೆ ಇಕೇತ್ ಅಂತಂದ್ಬಿಟ್ಟು ಹೆಸರು ಕೊಡ್ತಾರೆ. ಇಕೇತ್ ಅಂದ್ರೆ ಏನಂದ್ರೆ ಪ್ರಕಾಶವಾಗಿರೋಂಥ ಬೆಳಕು. ಯಾಕಂದ್ರೆ ಒಂದು ಒಳ್ಳೆ ಒಡವೆ ತರ ಜುವೆಲ್ ತರ ಬ್ರೈಟ್ ಡೈಮಂಡ್ ತರ ಏನಾಗೋದು ಅದು ಶೈನ್ ಆಗೋದು. ಆದರೆ ಇವತ್ತು ಮೇಲ್ಗಡೆ ಅಂತ ಗೋಲ್ಡ್ ಕವರಿಂಗ್ ಆಗಲಿ ಗೋಲ್ಡ್ ಸ್ಟೋನ್ ಆಗಲಿ ಅಥವಾ ಆ ಕೇಪಿಂಗ್ ಸ್ಟೋನ್ಸ್ ಆಗಲಿ ಒಂದು ಇಲ್ಲ. ಯಾಕಪ್ಪ ಅಂದರೆ ಅರಬ್ ದೇಶದವರು ಎಲ್ಲ ಇದನ್ನೆಲ್ಲ ಲೂಟಿ ಮಾಡಿ ಅವ್ರ ದೇಶದಲ್ಲಿ ಎಷ್ಟೋ ಮಸೀದಿಗಳನ್ನ ಏನು ಮಾಡೋರೆ ಎಷ್ಟೋ ಒಂದು ಸ್ಟ್ರಕ್ಚರ್ಸ್ಗಳನ್ನ ಕಟ್ಕೊಂಡಿರೋದ್ರಿಂದ ಆ ಕೇಪಿಂಗ್ ಸ್ಟೋನ್ ಯಾವುದು ಏನಾಗಿಲ್ಲ ಇವತ್ತು ಒರಿಜಿನಾಲಿಟಿ ಥರ ಇಲ್ಲ. ಆಲ್ಮೋಸ್ಟ್ ಇಟ್ ಇಸ್ ಟೋಟ್ಲಿ ಗನ್. ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಏನ್ರಿ ಈ ಒಂದು ಏನ್ರಿ ಪಿರಮಿಡ್ ಹೆಂಗಪ್ಪ ಇದೆ ಅಂತಂದ್ರೆ ಚಂದ್ರಮಂಡಲದಿಂದ ಕಣ್ಣಿಗೆ ಕಾಣಿಸೋಂಥ ರೀತಿಯಲ್ಲಿ ನೇಕೆಡ್ ಕಣ್ಣಲ್ಲಿ ಏನು ಯಾವುದೋ ಬೈನಾಕುಲರು ಯಾವುದೇ ರೀತಿ ಏನು ಇಲ್ದಿರ ನಮಗೆ ಚಂದ್ರಮಂಡಲ ಡೈರೆಕ್ಟಾಗಿ ಕಾಣಿಸೋಂಥ ಒಂದೇ ಒಂದು ಮನುಷ್ಯ ಕಟ್ಟಿರೋಂಥ ಸ್ಟ್ರಕ್ಚರ್ ಯಾವ್ದಪ್ಪ ಅಂತಂದ್ರೆ ದ ಗ್ರೇಟ್ ಪಿರಮಿಡ್ ಆಫ್ ಗಿಜಾ. ಲಂಡನ್ ಬ್ರಿಡ್ಜು ಕಾಣಿಸಲ್ಲ ಏನ್ರಿ, ಯಾವ ಒಂದು ಸ್ಟ್ರಕ್ಚರ್ಗಳು ಕಾಣಿಸಲ್ಲ. ಇದು ಒಂದೇ ಒಂದು ಸ್ಟ್ರಕ್ಚರು ಚಂದ್ರಮಂಡಲದಿಂದ ಬರೀ ಕಣ್ಣಲ್ಲಿ ಏನ್ ಮಾಡ್ಬೋದು ನಾವು ಗುರುತಿಡ್ಬೋದಂತ ನೋಡಿರ್ತೀರಿ. ಅಷ್ಟೊಂದು ಏನ್ರಿ ದೊಡ್ಡದಾಗಿ ಕಟ್ಟಿರೋಂಥ ಒಂದು ಪಿರಮಿಡ್. ಆಮೇಲೆ ಈ ಪಿರಮಿಡ್ ಅಲ್ಲಿ ಎಷ್ಟೋ ಏನ್ರಿ ರಹಸ್ಯಗಳೇನಾಗಿದೆ ಅಡಗಿದೆ ರೀ, ಎಷ್ಟೋ ಗುಪ್ತವಾಗಿರೋಂಥ ವಿಚಾರಗಳೇನಾಗಿದೆ ಅಡಗಿದೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಈ ಪಿರಮಿಡ್ ಅಲ್ಲಿ ಎಷ್ಟಪ್ಪ ಕಲ್ಲಿದೆ ಅಂತ ನೋಡ್ದಂದ್ರೆ ಆ ಕಲ್ಲು ಉಪಯೋಗಿಸ್ಕೊಂಡು ಇಡೀ ಭೂಮಿ ಸುತ್ತಲೂ 2 ಅಡಿಯಷ್ಟು ಎತ್ತರವಾಗಿರೋಂಥ ಗೋಡೆನ ಏನ್ ಮಾಡ್ಬೋದಂತೆ ಇಡೀ ಭೂಮಿ ಸುತ್ತಲೂ ಕಟ್ಬೋದಂತೆ. ಅಷ್ಟೊಂದು ಕಲ್ಲು ಈ ಪಿರಮಿಡ್ ಅಲ್ಲಿ ಅಡಗಿದೆ. ಆಮೇಲೆ ಈ ಪಿರಮಿಡ್ ಎಷ್ಟು ಬಲಶಾಲಿಯಾಗಿದೆ ಅಂತಂದ್ರೆ ಐಗುಪ್ ದೇಶದ ಗೌರ್ಮೆಂಟು ಇದನ್ನ ಡಿಸ್ಟ್ರಾಯ್ ಮಾಡ್ತೀರಿ, ಇದನ್ನ ನಾಶ ಮಾಡಾಕ್ ಬಿಡ್ತೀರಿ, ಇದು ಬದಲಾಗಿ ಇನ್ನೊಂದು ಹೊಸದಾಗಿ ಸ್ಥಾಪನೆ ಮಾಡ್ತಿದ್ದ ಪ್ರಯತ್ನ ಮಾಡಿದ್ರು ಕೂಡ ಅವರು ಮಾಡಕ್ಕಾಗ್ದಿರೋ ರೀತಿಯಲ್ಲಿ ಏನ್ರಿ ಅಷ್ಟೊಂದು ಬಲಶಾಲಿಯಾಗಿ ಪಿರಮಿಡ್ ಮಾಡೋರು ಕಟ್ಟವ್ರೆ ಅಲ್ವರ ಏನ್ರಿ. ಆಮೇಲೆ ಈ ಒಂದು ಪಿರಮಿಡ್ ಹೆಂಗಪ್ಪ ಇದೆ ಅಂತಂದ್ರೆ ಭೂಮಿಯ ಸೆಂಟರ್ ಕರೆಕ್ಟ್ ಆಗಿದೆ ಅಂತೀನಿ. ಏನಪ್ಪ ಅದು ಭೂಮಿಯ ಸೆಂಟರ್ ಕರೆಕ್ಟು ಅಂತಂದ್ರೆ ಭೂಮಿ ನಮ್ಗೆ ಚೆನ್ನಾಗಿ ಹೋದ್ರೆ ಗೋಳವಾಗಿದೆ, ಅದನ್ನ ಹೆಂಗ್ ತಿರ್ಸೋದು ಯಾವ ಪಾಯಿಂಟ್ ಬೇಕಾದ್ರೆ ಸೆಂಟರ್ ಆಗ್ಬೋದಲ್ಲ ಉದರ್ ಅಂತ ನಮ್ಗೆ ಅನ್ಸ್ಬೋದು. ಅದೇ ಭೂಮಿನ ಫ್ಲಾಟ್ ಸರ್ಫೇಸ್ ಮೇಲೆ ಏನ್ರಿ ನಾವು ಹಾಕಿದ್ರೆ ಫ್ಲಾಟ್ ಸರ್ಫೇಸ್ ಆಫ್ ದಿಸ್ ಅರ್ತ್ ಆದ್ಮೇಲೆ ಹಾಕದ ಅಂತಂದ್ರೆ ದ ಗ್ರೇಟ್ ಪಿರಮಿಡ್ ಇಸ್ ಎಕ್ಸಾಕ್ಟ್ಲಿ ಇನ್ ದ ಸೆಂಟರ್ ಆಫ್ ದ ಅರ್ತ್. ಅಂದ್ರೆ ಏನ್ರಿ ಆ ಒಂದು ಪಿರಮಿಡ್ ಇರೋಂಥ ನಾರ್ತ್ ಈಸ್ಟ್ ಡೈರೆಕ್ಷನ್, ನಾರ್ತ್ ಈಸ್ಟ್ ಅಲ್ಲಿ ಬರೋಂಥ ಒಂದು ಏನ್ರಿ ಒಂದು ಕೋಶಂಟು, ಆಮೇಲೆ ಏನ್ರಿ ವೆಸ್ಟ್ ಮತ್ತೆ ನಾರ್ತ್ಗೆ ಬರೋಂಥ ಕೋಶಂಟು ಏನ್ರಿ ಇದೆಲ್ಲ ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂದ್ರೆ ಕರೆಕ್ಟ್ ಆಗಿ ಬರ್ತಾರೆ. ಈಕ್ವಲ್ ಆಗಿ 4 ಪೋರ್ಷನ್ಸ್ ಕರೆಕ್ಟ್ ಆಗಿ ಎಲ್ಲಿ ಬರ್ತದೆ ಅಂದ್ರೆ ಆ ಪಿರಮಿಡ್ ಜಂಕ್ಷನ್ ಆ ಒಂದು 4 ಏನ್ರಿ ಜಂಕ್ಷನ್ ಎಲ್ಲಪ್ಪ ಬರ್ತದೆ ಅಂದ್ರೆ ಆ ಪಿರಮಿಡ್ ಮೇಲೆ ಕರೆಕ್ಟ್ ಆಗಿ ಬರ್ತದೆ. ಅದಕ್ಕೆ ನೋಡ್ಬೇಕಾದ್ರೆ ಇಟ್ ಈಸ್ ಎಕ್ಸಾಕ್ಟ್ಲಿ ಲೊಕೇಟೆಡ್ ಅಟ್ ದ ಸೆಂಟರ್ ಆಫ್ ದಿಸ್ ವರ್ತ್ ಅಂತ ಹೇಳ್ತಾರೆ. ಅದಕ್ಕೆ ಈ ಪ್ಲೇಸ್ಗೆ ಏನ್ ಗೊತ್ತಾ ಹೆಸರಾ ಮಿಡಲ್ ಈಸ್ಟ್. ನಾವು ಕೇಳಿರ್ತಾ ಮಿಡಲ್ ಈಸ್ಟ್ ಅಂತ ಕೇಳಿ ಹೆಂಗೆ ಮಿಡಲ್ ಈಸ್ಟ್ ಅಂತ ಹೆಸರು ಹೆಂಗ್ ಬಂತು, ಹೆಂಗಿಂದ ಬಂತು, ಯಾಕೆ ಮಿಡಲ್ ಈಸ್ಟ್ ಅಂತ ಕರೀತಾರೆ ಅಂತಂದ್ರೆ ಏನ್ರಿ ಇಡೀ ಜಗತ್ತಲ್ಲಿ ಸೆಂಟರ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ದ ಗ್ರೇಟ್ ಪಿರಮಿಡ್. ಅದಕ್ಕೆ ಮಿಡಲ್ ಈಸ್ಟ್ ಅಂತ ಏನಾಗಿರೋದು ಅಲ್ಲಿ ಬಂದಿರೋದು ಅದು ಮತ್ತೆಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸರೋದಗಳೇ ಏನ್ರಿ ಈ ಪಿರಮಿಡ್ ಅಲ್ಲಿ ಏನ್ರಿ ನಾರ್ತ್ ಮತ್ತೆ ಸೌತ್ ಡೈರೆಕ್ಷನ್ ಇದೆ ಅಲ್ಲ, ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಹೇಳ್ತಿರ್ ಗೊತ್ತಾ. ಈ ನಾರ್ತ್ ಪೋಲು ಸೌತ್ ಪೋಲು ಈ
ಪಿರಮಿಡ್ ಮೇಲೆ ಎಕ್ಸಾಕ್ಟ್ ಆಗಿ ಏನಾಗ್ತಿರಂತ್ರಿ ಕ್ರಾಸ್ ಆಗ್ತಾರಂತೆ ನೋಡಿರ್ತೀರಿ ಅದರ ಅಂದ್ರೆ ಈ ನಾರ್ತ್ ಪೋಲು ಸೌತ್ ಪೋಲು ಎಕ್ಸಾಕ್ಟ್ ಆಗಿ ಪಿರಮಿಡ್ ಎಂಟ್ರೆನ್ಸ್ ಮೇಲೆ ಕ್ಲೀನ್ ಆಗಿ ಕ್ರಾಸ್ ಆಗ್ತಾರಂತ್ರಿ ಅದರ ಅಂದ್ರೆ ಆ ಕಾಲದಲ್ಲಿ ಯಾವುದೇ ರೀತಿ ಟೆಕ್ನಾಲಜಿ ಇಲ್ಲ, ಯಾವುದೇ ರೀತಿ ಮೆರೈನ್ ಕಾಂಪಸ್ಗಳು ಯಾವುದೂ ಇಲ್ಲ. ಆದರೂ ಕೂಡ ಈ ಭೂಮಿಯ ಒಂದು ಉತ್ತರ ದಿಕ್ಕಿಗೂ ದಕ್ಷಿಣ ದಿಕ್ಕಿಗೆ ಕರೆಕ್ಟಾಗಿ ಅಲೋಕೇಟ್ ಮಾಡಿ ಸೆಂಟ್ರಿಗೆ ಕಟ್ಟಿರೋದು ಏನ್ರಿ, ಇದು ತುಂಬಾ ಏನಾಗಿದೆ ನಮ್ಮ ಮನುಷ್ಯನಿಗೆ ಜ್ಞಾನಕ್ಕೆ ಹಿಡ್ದಿರಂತವ್ರಿ. ಆ ಕಾಲದಲ್ಲಿ ಏನ್ರಿ ಸೈಂಟಿಸ್ಟ್ಗಳು ಯಾರು ಇಲ್ಲ ಅಲ್ರ. ಸೊ ಇರೋಂಥ ಜ್ಞಾನದಲ್ಲಿ ಹೆಂಗಪ್ಪ ಮಾಡಿದ್ರು ಅಂತ ಏನಾಗಿದೆ ಇವತ್ತು ಕೂಡ ಆಶ್ಚರ್ಯವಾಗಿದೆ. ಆಮೇಲೆ ಈ ಪಿರಮಿಡ್ ಅಲ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಏನಪ್ಪ ಅದು ಅಂತಂದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಇವತ್ತು ನಾವು ಮ್ಯಾಥ್ಸ್ ಅಲ್ಲಿ ತುಂಬಾ ಯೂಸ್ ಮಾಡೋಂಥ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಪೈ ಅಂತ ಹೇಳ್ತಾರೆ ಅದರ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ ಅಂದ್ರೆ 22/7 3.33 ಅಂತ ನಾವೇನ್ ಮಾಡ್ತಿರ್ತೀವಿ. ಈ ಒಂದು ಪೈ ಫಾರ್ಮುಲಾ ಇದನ್ನ ಪಿರಮಿಡ್ ಅಲ್ಲಿ ಯೂಸ್ ಮಾಡಿರೋದು ನಾವೇನ್ ಮಾಡ್ತೀರಿ, ನಾವು ಗಮನಿಸ್ತೀರಿ. ಈ ಒಂದು ಫಾರ್ಮುಲಾ ಇನ್ವೆಂಟ್ ಮಾಡೋಕ್ಕೂ ಮುಂಚೆನೆ ಇದನ್ನ ಪ್ರಿಸೈಸ್ ಆಗಿ ಹೇಗೆ ಯೂಸ್ ಮಾಡಿದ್ರು ಅಂತ ಕೂಡ ಅತ್ಯಾಶ್ಚರ್ಯ ರೀ ಅದರ. ಅದು ಮಾತ್ರ ಅಲ್ಲ ಏನ್ರಿ, ಐಸಾಕ್ ನ್ಯೂಟನ್ ಅದರ ಏನ್ರಿ, ಐಸಾಕ್ ನ್ಯೂಟನ್ ಏನ್ ಮಾಡಿದ್ರು, ಅನೇಕ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾಗಳು, ಅನೇಕ ಮ್ಯಾಥಮೆಟಿಕ್ ಕಾಂಪಿಟೇಷನ್ಸ್ ಏನ್ ಮಾಡಿದ್ರು ಕಂಡುಹಿಡಿದವ್ರೆ ಅದರ. ಸೊ ಅವರು ಕೂಡ ಈ ಪಿರಮಿಡ್ ಏನ್ ಮಾಡವ್ರೆ, ಈ ಸ್ಟಡಿ ಮಾಡವ್ರೆ. ಈ ವಾಸ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ದ ಬೈಬಲ್ ಅದರ. ಡ್ಯಾನಿಯಲ್ ಪುಸ್ತಕದಲ್ಲೆಲ್ಲ ಓದಿ ಅನೇಕ ಪ್ರಾಫೆಸಿಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದನ್ನ ಬೈಬಲ್ ಇರೋದನ್ನ ಲೋಕದಲ್ಲಿರುವಂಥ ವಿಚಾರಗಳಿಗೆ ಮತ್ತೆ ಸೈಂಟಿಫಿಕ್ ಆಗಿ ಕೋರ್ಲೇಟ್ ಮಾಡಿರೋಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಐಸಾಕ್ ನ್ಯೂಟನ್ ಅಲ್ದರ. ಆಮೇಲೆ ಇನ್ನೊಂದು ಮ್ಯಾಥಮೆಟಿಕಲ್ ಒಂದು ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ನಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಜರಿಂಗ್ ಸಿಸ್ಟಮ್ ಇದೆ ಅದರ. ಏನಪ್ಪ ಇದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಜರಿಂಗ್ ಸಿಸ್ಟಮ್ ಅಂತಂದ್ರೆ FPS ಸಿಸ್ಟಮ್ ಇದೆ, ಫುಟ್ ಪೌಂಡ್ ಸೆಕೆಂಡ್ ಸಿಸ್ಟಮ್. ಇನ್ನೊಂದು CGS ಸಿಸ್ಟಮ್ ಇದೆ, ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್ ಸಿಸ್ಟಮ್. ಆಮೇಲೆ MKS ಅಥವಾ SI ಸಿಸ್ಟಮ್ ಅಂತ ಏನಾಗಿದೆ, ಮೀಟರ್ ಕಿಲೋಗ್ರಾಮ್ ಸೆಕೆಂಡ್ಸ್ ಅಂತ. ನೋಡಿ, ಕೆಲವು ವರ್ಷಗಳ ಮುಂಚೆ ಹೋದ ಅಂತಂದ್ರೆ ಇಡೀ ಜಗತ್ತಲ್ಲಿ ಬೇರೆ ಬೇರೆ ಕಾಂಡದವರು ಬೇರೆ ಬೇರೆ ಒಂದು ಇದನ್ನ ಸಿಸ್ಟಮ್ ಫಾಲೋ ಮಾಡೋರು. ಎಕ್ಸಾಂಪಲ್ ಅಮೆರಿಕಕ್ಕೆ ಹೋದ್ರೆ ಅಮೆರಿಕ ಅವ್ರು ಮಾಡೋರು ಫುಟ್ ಪೌಂಡ್ಸ್ ಸೆಕೆಂಡ್ ಸಿಸ್ಟಮ್ ಮಾಡೋರು ಅದರ. ಅವ್ರ ಡಿಸ್ಟೆನ್ಸ್ಗಳನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಫುಟ್ ಅದರ, ಹೌ ಮೆನಿ ಫುಟ್ಸ್ ಯು ಆರ್ ಟ್ರಾವೆಲಿಂಗ್ ಅಂದ್ಬಿಟ್ಟು ಅದರ. ಇವಾಗ ನಮಗೆ ಫುಟ್ ಅಂದ್ರೆ ನಮ್ಗೆ ಗೊತ್ತಾಗ್ತಾರೆ, ನನ್ನ ಕಾಲ್ ಚಿಕ್ಕದಾಗಿದೆ ಇಟ್ ವಿಲ್ ಬಿ ವೆರಿ ಸ್ಮಾಲ್, ಬೇರೆಯವ್ರ ಕಾಲ್ ದೊಡ್ಡದಾಗಿದೆ ಇಟ್ ವಿಲ್ ವೆರಿ ಗ್ರೇಟರ್ ಫುಟ್ ಅಲ್ವಾ. ಪೌಂಡ್ ಅದರ ಏನ್ರಿ, ಪೌಂಡ್. ಮಗು ಹುಟ್ಟರೆ ಹೆಂಗೆ ಲೆಕ್ಕ ಹಾಕೋರು ತೂಕ, ಓ ದ ಚೈಲ್ಡ್ ಇಸ್ ಸೋ ಮೆನಿ ಪೌಂಡ್ಸ್ ಅಂತ ಹೇಳೋರು. ಏನು ಪೌಂಡು, ಬ್ರೆಡ್ ಪೌಂಡಾ. ಸೊ ದಟ್ ವಾಸ್ ಎ ಮೆಜರಿಂಗ್ ಸಿಸ್ಟಮ್ ಅದರ. ಅದೇ ಥರ ಟೈಮ್ ಹೆಂಗೆ ಲೆಕ್ಕ ಹಾಕೋರೋದೆ ಸೆಕೆಂಡ್ಸ್, ಇಟ್ ಈಸ್ 120 seconds, ಇಸ್ 300 seconds ಅಲ್ವರ. ಇವಾಗ ನಮ್ಮ ದೇಶದಲ್ಲಿ ಇವೆಲ್ಲ ಇರಲಿಲ್ಲ ರೀ. ಏಷ್ಯಾ ಖಂಡದವರು ಏನಪ್ಪ ಮಾಡ್ತಾ ಇದ್ರು ಅಂತಂದ್ರೆ ಅವಾಗ ಏನ್ರಿ MKS ಸಿಸ್ಟಮ್ ಯೂಸ್ ಮಾಡೋರು, ಮೀಟರ್ ಕಿಲೋಗ್ರಾಮ್ ಸಿಸ್ಟಮ್. ನಮ್ದೆಲ್ಲ ಏನು ಏನು ಅಳತೆ ತಗೊಂಡ್ರೆ ಮೀಟರ್ ಅದರ. ಬಟ್ಟೆ ತಗೊಂಡೋಗಿ ಹೋದ್ರೆ ಏನು ಮಾಡ್ತಾರೆ, ಮೀಟರ್ ಗಟ್ಟಲೆ ಕೊಡೋದು, ಕಿಲೋಮೀಟರ್ ಗಟ್ಟಲೆ ಕೊಡ್ತಾರಾ, ಮೀಟ್ರಾ ಡೋರಲ್ಲಿ ಕಿಲೋಮೀಟ್ರಾ ಅದರ. ಅಂಗಡಿಗೆ ಹೋಗಿ ತರಕಾರಿ ತೊಗೊಂಡ್ರೆ ಹೆಂಗೆ ಕೊಡ್ತಾರೆ, ಪೌಂಡ್ ಲೆಕ್ಕ ಕೊಡ್ತಾರ, KG ಕಿಲೋಗ್ರಾಮ್, ಗ್ರಾಮು ಕಿಲೋಗ್ರಾಮು ಅಲ್ವರ. ಸೊ ಈ ಥರ ಏನು ಮಾಡೋರು ಲೆಕ್ಕ ಹಾಕೋರು. ಇದೇ ಯುರೋಪಲ್ಲಿ ತೊಗೊಂಡ್ರೆ ಸೆಂಟಿಮೀಟರ್ ಗ್ರಾಮು ಅದರ, ಏನ್ರಿ ಗ್ಯಾಲನ್ಸ್ ಅಲ್ವರ, ಅದ್ರಲ್ಲಿ ಲೆಕ್ಕ ಹಾಕೋರು. ಪೆಟ್ರೋಲ್ ಹೋಗ್ಬೇಕಾರೆ ಅವನ್ ಲೀಟರ್ಸ್ ಅಂತ ಇಲ್ಲ, ಗ್ಯಾಲನ್ಸ್ ಅದರ. ಇದೇನಾಗ್ಬಿಡೋದು ಅಂದ್ರೆ ಈ ಲೋಕದಲ್ಲಿರೋಂಥ ಎಲ್ಲಾ ಸೈಂಟಿಸ್ಟ್ಗಳು ಸೇರ್ಬಿಟ್ಟು ಅದೇನೋ ಕಂಡಿಡ್ದೆ ಅಂದ್ರೆ ಈ ಕಂಡಿಡಿದಂಥ ವಿಚಾರಗಳನ್ನ ಒಂದು ಕನ್ಕ್ಲೂಷನ್ ಬರೋಕ್ಕೆ ತುಂಬಾ ಕಷ್ಟ ಆಗೋದು. ಯಾಕಂದ್ರೆ ಪ್ರತಿಯೊಂದು ಸತಿಗೆ ಏನ್ ಮಾಡ್ಬೇಕು ಅಂದ್ರೆ ಈ ಫೀಟಿನ ಮೀಟರ್ ಕನ್ವರ್ಟ್ ಮಾಡಬೇಕು, ಮೀಟರ್ನ ಫೀಟ್ ಕನ್ವರ್ಟ್ ಮಾಡಬೇಕು, ಅದರ ಕಿಲೋಗ್ರಾಮ್ನ ಏನ್ರೆ ಪೌಂಡ್ ಕನ್ವರ್ಟ್ ಮಾಡಬೇಕು. ಈ ತರ ಏನಾಗೋದು, ಈ ತರ ಸಿಕ್ಕಾಪಟ್ಟೆ ತೊಂದರೆ ಆಗೋದು. ಅದಕ್ಕೆ ಏನ್ ಮಾಡಿದ್ರು, ಇಡೀ ಜಗತ್ತಲ್ಲಿರೋಂಥ ಎಲ್ಲ ಸೈಂಟಿಸ್ಟ್ಗಳು ಸೇರ್ಬಿಟ್ಟು ಇನ್ಮೇಲೆ ಕನ್ಫ್ಯೂಷನ್ ಬೇಡ, ನಾವೆಲ್ಲ ಒಂದು ಕಾಮನ್ ಆಗಿರೋಂಥ ಮೆಜರ್ಮೆಂಟ್ ಸಿಸ್ಟಮ್ ಯೂಸ್ ಮಾಡೋಣ ಅಂತ ಏನ್ ಮಾಡಿದ್ರೆ ಎಲ್ಲರೂ ಸೇರ್ಬಿಟ್ಟು SI ಸಿಸ್ಟಮ್ ಅಂತ ಮಾಡಿದ್ರಿ. ಏನಪ್ಪ SI ಸಿಸ್ಟಮ್ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ ಏನ್ರಿ, ಅದನ್ನೇ ಇವತ್ತಿರೋಂಥ ಮಾಡರ್ನ್ ಏನು ಮೆಜರಿಂಗ್ ಸಿಸ್ಟಮ್. ಕಿಲೋಮೀಟರ್ ಏನೇ ಮೆಜರ್ಮೆಂಟ್ ಮಾಡ್ರು ಮೀಟರ್ ಗಟ್ಲೆ ಕಿಲೋಮೀಟರ್ ಗಟ್ಲೆ ಮಾಡಬೇಕು, ಏನೇ ತೂಕ ಹಾಕ್ರೆ ಗ್ರಾಮ್ ಗಟ್ಲೆನೇ ಹಾಕ್ಬೇಕು, ಟೈಮ್ ಲೆಕ್ಕ ಹಾಕ್ರೆ ಮಿನಿಟ್ಸ್ ಇನ್ ಸೆಕೆಂಡ್ಸ್ ಅಲ್ಲಿ ಲೆಕ್ಕ ಹಾಕ್ಬೇಕು ಅಂತ ಡಿಸಿಷನ್ ಏನ್ ಮಾಡೋದು ತಗೊಂಡ್ರು. ಆಮೇಲೆ ಲಿಕ್ವಿಡ್ ಏನೋ ಮೆಜರ್ ಮಾಡಿ ಲೀಟರ್ ಗಟ್ಟಲೆ ಮಾಡಬೇಕು ಅಲ್ವರ, ಗ್ಯಾಲನ್ಸ್ ಅಲ್ಲಿ ಮಾಡಂಗಿಲ್ಲ ಅಂತ ಮಾಡೋರು. ಅಲ್ಲಿ ಡಿಸಿಷನ್ ಆಯ್ತು ರೀ. ಈ ಒಂದು SI ಸಿಸ್ಟಮ್ ಏನ್ ಇವತ್ತು ಸೈಂಟಿಸ್ಟ್ ಕಂಡಿಡಿದಾರೋ ಇದನ್ನ ಆಲ್ರೆಡಿ ಪಿರಮಿಡ್ ಆಫ್ ಗೀಜಾಲ್ ಇಂಪ್ಲಿಮೆಂಟ್ ಮಾಡೋರು ಅದರ. ಎಂತ ಆಶ್ಚರ್ಯ, ಯೋಚನೆ ಮಾಡಿರ್ತೀನಿ ಅಲ್ವರ. ಆಮೇಲೆ ನೋವಾ ಕಟ್ಟಂತ ಆರ್ಕ್ ಅಲ್ರ, ಎಷ್ಟು ಅಡಿ ಇತ್ತು, ಎಷ್ಟು ಎತ್ತರ ಆಯ್ತು, ಎಷ್ಟು ಗಾತ್ರ ಆಯ್ತು ಅದರ. ಆಮೇಲೆ ದೇವದರ್ಶನ ಗುಡಾರ ಮೋಸೆ ಕಾಲದಲ್ಲಿ ಕಟ್ಟರಲ್ಲ, ನಾವು ಓದೋರ ತಾನೆ ಓದಿದ್ರಲ್ಲ
ಇದರ ಅಳತೆಗಳು. ಆಮೇಲೆ ಇನ್ನೊಂದು, ಸೋಲೋಮನ್ ಕೊಟ್ಟಂತ ವೈಭವವಾಗಿರೋಂಥ ಒಂದು ಮಂದಿರ ರೀ, ಇಡೀ ಜಗತ್ತಲ್ಲೇ ಕಾಸ್ಟ್ಲಿಯಸ್ಟ್ ಟೆಂಪಲ್ ಎವರ್ ಬಿಲ್ಟ್ ಅಂತ ಹೇಳ್ಬೇಕಾದ್ರೆ ಸೋಲೋಮನ್ ಟೆಂಪಲ್. ಇವೆಲ್ಲ ಮೂರು ಮೆಜರ್ಮೆಂಟ್ಸು ಕೋಆರ್ಡಿನೇಟ್ಸ್ ವಿತ್ ದ ಗ್ರೇಟ್ ಪಿರಮಿಡ್ ಆಫ್ ಗೀಸಾ. ಇದು ಕೂಡ ಅತ್ಯಾಶ್ಚರ್ಯವಾಗಿರೋಂಥ ವಿಚಾರ. ಅದು ಮಾತ್ರ ಅಲ್ಲ, ಈವನ್ ಪಿರಮಿಡ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದ್ದಾರೆ ಅದರ ಎಂದ ರಿಲೇಶನ್ಶಿಪ್ ಬಿಟ್ವೀನ್ ಏನ್ರಿ ಪರ್ಪೆಂಡಿಕ್ಯುಲರ್ ಅದರ ಅದ್ರ ಬಗ್ಗೆ ನೋಡ್ದ ಅಂತಂದ್ರೆ ಆ ರಿಲೇಶನ್ಶಿಪ್ ಅಲ್ಲಿ ಭೂಮಿಗೂ ಚಂದ್ರಮಂಡಲಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಅಂದ್ಬಿಟ್ಟು ಇದನ್ನ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಕ್ಸಾಕ್ಟು ಭೂಮಿಗೂ ಚಂದ್ರನಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಆ ಡಿಸ್ಟೆನ್ಸು ಇದ್ರಲ್ಲಿ ನಮ್ಗೆ ಏನಂತಾರೆ ಕ್ಯಾಲ್ಕುಲೇಷನ್ಸ್ ಆಗ್ತಂತ್ರಿ. ಆಮೇಲೆ ಪಿರಮಿಡ್ ಅಲ್ಲಿ ಏನ್ರಿ ಏರ್ ಪ್ಯಾಸೇಜ್ಗಳಿದ್ದಾರೆ ಅದರ ಆ ಏರ್ ಪ್ಯಾಸೇಜ್ಗಳು ಪರ್ಟಿಕ್ಯುಲರ್ ಆಗಿರೋಂಥ ನಕ್ಷತ್ರ ಗಣಗಳಿಗೆ ಏನಾಗ್ತಂತೆ ಹೋಗ್ತಂತೆ. ಏನಂದ್ರೆ ಕಾನ್ಸ್ಟಲೇಷನ್ಸ್ ಅಂತ ಕೇಳಿದಾರಲ್ಲ ಏನ್ರಿ, ಆ ಕಾನ್ಸ್ಟಲೇಷನ್ಸ್ ಅಲ್ವರ ಏನ್ರಿ, ಮಿಥುನ ರಾಶಿ ಹೇಳ್ತಾರಲ್ಲ, ಸಿಂಹ ರಾಶಿ ಅಂತ ಆಕಾಶ ಮೇಲೆ ಎಷ್ಟು ರಾಶಿಗಳಿದೆ. ಈ ತರ ಪರ್ಟಿಕ್ಯುಲರ್ ಆಗಿರೋಂಥ ಯಾವುದೋ 2 ರಾಶಿಗಳಿಗೆ ಹೋಗ್ತಾರಂತೆ. ಒಂದು ಏನ್ರಿ ಒರಿಯೋನ್ ಅಂತ ಏನ್ರಿ ರಾಶಿ, ಇನ್ನೊಂದು ಡ್ರಾಕೋ ಅಂತ ರಾಶಿಗೆ ಏನಾಗ್ತಂತೆ ಕರೆಕ್ಟಾಗಿ ಬಿಟ್ಟಿರುತ್ತೆ. ಯಾಕೆ ಈ ಪರ್ಟಿಕ್ಯುಲರ್ ರಾಶಿಗಳು ಕೊಟ್ಟವ್ರೆ? ಇದು ಕೂಡ ಏನ್ರಿ ಇದೆಲ್ಲ ಬಿಬ್ಲಿಕಲ್ಗೆ ಸಂಬಂಧಪಟ್ಟಿರೋದಾಗಿದೆ. ಆಮೇಲೆ ಅದು ಮಾತ್ರ ಅಲ್ಲ, ಈ ಪಿರಮಿಡ್ ಎಂಟ್ರೆನ್ಸ್ ಇದೆ ನೋಡಿರ್ತೀನಿ, ಅದರ ಎಂಟ್ರೆನ್ಸ್ ನೋಡಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ. ಅದರ ಎಂಟ್ರೆನ್ಸ್ ಒಂದು ಪ್ಯಾಸೇಜ್ ಇದೆ ರೀ. ಆ ಪ್ಯಾಸೇಜ್ ಹಿಂಗೆ ಬರ್ತದೆ ಅದರ ಏನ್ರಿ ಒಂಥರ ಸ್ಟೀಪ್ ಇದರಲ್ಲಿ. ಆ ಪ್ಯಾಸೇಜ್ ಲೈನ್ನ ಹಂಗೆ ಸೀದಾ ಹೇಳ್ಕೊಡೋದ್ರೆ ಕರೆಕ್ಟಾಗಿ ಎಲ್ಲಿಗೆ ಹೋಗ್ತದಪ್ಪ ಅಂತಂದ್ರೆ ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತು ಹುಟ್ಟಿದ್ರು ಗೊತ್ತಾ, ಯೆರೂಸಲೇಮಲ್ಲಿ ಬೆತ್ಲೆಹೆಮಲ್ಲಿ ಯಾವ ಸ್ಪಾಟಲ್ಲಿ ಹುಟ್ಟಿದ್ರೋ ಆ ಸ್ಪಾಟ್ ಕರೆಕ್ಟಾಗಿ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಿರ್ತಾರೆ ನೋಡ್ತೀನಿ ಅದರ. ಆಮೇಲೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಇಂಟರ್ನ್ಯಾಷನಲ್ ಟೈಮ್ ಝೋನ್ ಇದೆ ಅದರ, ಗ್ರೀನ್ ವಿಚ್ ಮೀನ್ ಟೈಮ್ ಅಂತ GMT ಅದರ. ಆ GMT ಇರೋದನ್ನ ಏನಾಗ್ತಾರೆ ಅಂದ್ರೆ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಹೋಗ್ಬೇಕಾದ್ರೆ ನಮ್ಗೆ ಕ್ಯಾಲ್ಕುಲೇಷನ್ಸ್ನ ಮ್ಯಾಚ್ ಮಾಡೋಕೆ ಈಸಿ ಆಗ್ತದೆ. ಆದರೆ ಅದಕ್ಕೆ ಇಂಟರ್ನ್ಯಾಷನಲ್ ಟೈಮ್ ಝೋನ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದು ಗ್ರೀನ್ ವಿಚ್ ಅಂತ ಜಾಗದಿಂದ ಪಾಸ್ ಗ್ರೀನ್ ವಿಚ್ ಮೀನ್ ಟೈಮ್ ಅಂತ ಅದಕ್ಕೆ ಹೆಸರು. ಇದರಿಂದ ಲೋಕದಲ್ಲಿ ಇವತ್ತೆಲ್ಲರಿಗೂ ವೇರಿಯಸ್ ಟೈಮ್ಸ್ ಏನಾಗಿದೆ. ನಮ್ಗೆ ಇವಾಗ 8:45 ಅಂತಾರೆ, ಬೇರೆಯವ್ರಿಗೆ ಏನ್ರಿ ಬೇರೆ ಏನೋ ಸಮಯ. ಆದರೆ ಸೈಂಟಿಸ್ಟ್ ಏನು ಹೇಳ್ತಾ ಅಂದರೆ ಇದೇ ಟೈಮ್ ಝೋನ್ನ ಗ್ರೀನ್ ವಿಚ್ ಕಡೆಯಿಂದ ಆಗ್ದಿರಾ ಈ ಒಂದು ಪಿರಮಿಡ್ ಮೇಲಿಂದ ಹಾಕಿದ್ರೆ ಇಡೀ ಜಗತ್ತಿಗೆ ಕಾಮನ್ ಆಗಿರೋಂಥ ಟೈಮ್ ಇರ್ತದೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಆಮೇಲೆ ಅದು ಮಾತ್ರ ಅಲ್ಲ ಏನ್ರಿ, ಈ ಪಿರಮಿಡ್ ಬೇಸಲ್ಲಿ ಏನ್ರಿ ಪಿರಮಿಡ್ ಇಂಚಸ್ ಅಂತ ಒಂದು ಮೆಜರ್ಮೆಂಟ್ ಸಿಸ್ಟಮ್ ಇರುತ್ತೆ. ಇದೆಲ್ಲ ನಾವು ಯಾರು ಕಂಡುಹಿಡಿದಿಲ್ಲ, ಇದೆಲ್ಲ ಬಿಟ್ಟು ಪಿರಮಿಡ್ ಅಳತೆ ಮಾಡ್ತಾರೆ ಇಂಜಿನಿಯರ್ಸ್ಗಳೇ ಕಂಡುಹಿಡಿದಿರೋದು. ಅದು ಪಿರಮಿಡ್ ಮೆಜರ್ ಮಾಡೋಕ್ಕೆ ಸಪ್ರೇಟ್ ಇಂಚಸ್ ಇದೆ ಅಂತೀರಿ. ಅದು ಎಷ್ಟಪ್ಪ ಇಂಚಸ್ ಇದೆ ಅಂತಂದ್ರೆ ಕರೆಕ್ಟಾಗಿ 365 ಅಂದರೆ ಕ್ವಾರ್ಟರ್ ಪಿರಮಿಡ್ ಇಂಚಸ್ ಇದೆ ಅಂತ ಹೇಳ್ತಾರೆ. ಏನದು ಕರೆಕ್ಟಾಗಿ 365 ಕ್ವಾರ್ಟರ್ ಪಿರಮಿಡ್ ಇಂಚಸ್ ಅಂತಂದ್ರೆ ಇದು ನಮ್ಮ ವರ್ಷದ ಕ್ಯಾಲೆಂಡ್ರಲ್ಲಿ ಎಷ್ಟು ದಿನಗಳಿದೆಯೋ ಅದನ್ನ ಕ್ಲೀನಾಗಿ ಏನು ಮಾಡ್ತಾರೆ ನೋಡಿಸ್ತಾರೆ ನೋಡಿರ್ತೀನಿ. ಹೌ ಮೆನಿ ಡೇಸ್ ಯು ಹ್ಯಾವ್ ಇನ್ ಇಯರ್ ಅಂತಂದರೆ 365 ಕ್ವಾರ್ಟರ್ ಡೇ. ಇದು ಕರೆಕ್ಟಾಗಿ ಪಿರಮಿಡ್ ಇಂಚಸ್ ಅಲ್ಲಿ ಏನು ಮಾಡ್ತಾರೆ ಅಲ್ಲಿ ಬೇಸಲ್ಲಿ ಕ್ಲೀನಾಗಿ ನೋಡಿಸ್ತಾ ನೋಡ್ತೀನಿ ಅದರ. ಅದಕ್ಕೆ ಜಾಪನೀಸ್ ಅವರು ಆಶ್ಚರ್ಯ ಪಟ್ಬಿಟ್ಟು ಇವೆಲ್ಲ ಓದ್ಬಿಟ್ಟು ಈ ಪಿರಮಿಡ್ ನಾವು ಕಟ್ತೀರಿ. ಯಾಕೆ ಜಾಪನೀಸನ್ ಏನ್ರಿ ನಮಗೆಲ್ಲ ಚೆನ್ನಾಗಿ ಗೊತ್ತು, ಟೆಕ್ನಾಲಜಿಯಲ್ಲೇ ಸೂಪರ್ ಆಗಿರೋದು ಈ ಕಾಲದಲ್ಲಿ ಜಾಪನೀಸ್ ರೀ. ಇದನ್ನ ಡೂಪ್ಲಿಕೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರ್ರಿ. ಇದೇ ಥರ ಪಿರಮಿಡ್ನ ಕಟ್ಟೋದಕ್ಕೆ ಏನು ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ, ಏನು ವಿತೌಟ್ ಎನಿ ಮಾಡರ್ನ್ ಎಕ್ವಿಪ್ಮೆಂಟ್ಸು ಅದರ. ಆಗೋದಿಲ್ಲ ರೀ, ಆಗೋದಿಲ್ಲ ಅವ್ರ ಕೈಲಿ ಅದರ. ಹೆಂಗೆ ಕಟ್ಟಿದ್ರು ಹೆಂಗೆ ಮಾಡಿದ್ರು. ಆಮೇಲೆ ಏನು ಮಾಡ್ತಾರೆ ಏನ್ರಿ ಇದನ್ನ ಮಿಷಿನರಿ ಉಪಯೋಗಿಸ್ಕೊಂಡು ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೂ ಕೂಡ ಆಗಲಿಲ್ಲ. ಸೊ ಇವತ್ತು ಕೂಡ ಈ ಪಿರಮಿಡ್ನ ಯಾತಕ್ಕೆ ಕಟ್ಟಿದ್ರು, ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು ಅಂತಂದ್ಬಿಟ್ಟು ತುಂಬ ಅತ್ಯಾಶ್ಚರ್ಯ. ಈ ಒಂದು ಕ್ವಶನ್ಗೆ ಎಕ್ಸಾಕ್ಟ್ ಆಗಿರೋಂಥ ಉತ್ತರನೇ ಇವತ್ತವರೆಗೂ ಯಾರಿಗೂ ಏನಾಗಿಲ್ಲ, ಸಿಕ್ಕಿಲ್ಲ. ಅದಕ್ಕೆ ಕೆಲವೊಂದು ಸಜೆಷನ್ಸ್ ಇದೆ. ಕೆಲವು ಜನ ಹೇಳ್ತಾರೆ ಇದು ಖೂಫುದು ಸಮಾಧಿ ಅಂತ ಹೇಳ್ತಾರೆ ಅದರ. ಸರಿ, ಖೂಫುದ್ ಸಮಾಧಿ ಅಂದರೆ ಈ ಖೂಫುದ್ ಬಗ್ಗೆ ಏನೋ ಕೆತ್ತನೆಗಳಿದೆಯಾ ಅಂತಂದರೆ ಇದರಲ್ಲಿ ಕೆತ್ತನೆಗಳು ಏನೋ ಅಂತ ಅಧಿಕವಾಗಿ ಏನಾಗಿಲ್ಲ ನಮ್ಗೆ ಕಾಣಿಸಿಲ್ಲ ರೀ ಅಲ್ದರ. ನೋಡ್ರಿ ಬೇರೆ ಪಿರಮಿಡ್ಗಳಿದೆ, ಅವೇನೇ ಐಗುಪ್ತ ದೇಶದಲ್ಲಿ 118 ಪಿರಮಿಡ್ಗಳಿದೆ ಅಂತ ಹೇಳಿದ್ರೆ ಆ ಪಿರಮಿಡ್ಗಳು ಎಲ್ಲದರಲ್ಲೂ ಶವಗಳೇನಾಗಿದೆ ಸಿಕ್ಕಿದೆ. ಈ ಒಂದೇ ಪಿರಮಿಡಲ್ಲಿ ಶವ ಆಗಲಿ ಮನುಷ್ಯನಿಗೆ ಸಂಬಂಧಪಟ್ಟಂಥ ಯಾವುದೇ ಕೆತ್ತನೆಗಳೇನಾಗಿಲ್ಲ, ಯಾವುದು ಸಿಕ್ಕಿಲ್ಲ ರೀ ಅದರ. ಆಮೇಲೆ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಇದಕ್ಕಿಂತ ಅಕ್ಕಪಕ್ಕದಂಥ ಎಲ್ಲ ಪಿರಮಿಡ್ಗಳಲ್ಲಿ ಈ ಕೋಣೆಗಳು ಏನಿದೆಯೋ
ಈ ಒಂದು ಎಂತ ಶವ ಸಂಸ್ಕಾರ ಮಾಡಕ್ಕೆ ಇಟ್ಟಿದ್ದ ಪೆಟ್ಟಿಗಳೆಲ್ಲ ಎಲ್ಲೇನಿದೆಯೋ ಎಲ್ಲ ಭೂಮಿ ಕೆಳಮಟ್ಟದಲ್ಲಿ ಇರೋದ್ರಿ. ಯಾವುದು ಭೂಮಿ ಮೇಲೆ ಮಟ್ಟದಲ್ಲಿ ಇಲ್ವೇ ಇಲ್ಲ. ಈ ಒಂದೇ ಒಂದು ಪಿರಮಿಡ್ ಮಾತ್ರ ಈ ಇರೋಂಥ ಎಲ್ಲಾ ಕೋಣೆಗಳು ಭೂಮಿಯ ಮೇಲ್ಮಟ್ಟದಲ್ಲಿರೋದು. ಅದರಿಂದ ಯಾರು ಏನಕ್ಕೆ ಕಟ್ಟಿದ್ರು ಅಂತಂದ್ರೆ, ಕೆಲವು ಜನ ಹೇಳ್ತಾರೆ ಇದು ಸ್ಪೇಸ್ ಅಬ್ಸರ್ವೇಟರಿ ಆಗಿ ಕಟ್ಟಿದ್ರು ಆ ಕಾಲದಲ್ಲಿ ಅಂತ. ಕೆಲವು ಜನ ಹೇಳ್ತಾರೆ ಇದು ಏಲಿಯನ್ ಲಾಂಚ್ ಪ್ಯಾಡು, ಬಂದ್ಬಿಟ್ಟು ಏಲಿಯನ್ಸ್ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಮರ್ತೋಗ್ಬಿಟ್ಟು ಅಂತ ಹೇಳ್ತಾರೆ. ಕೆಲವು ಜನ ಇದು ಸೀಕ್ರೆಟ್ ವಾಲ್ಟು, ಭಯಂಕರ ಖಜಾನೆ ದುಡ್ಡಿಕ್ಕಿ ಅಂತ. ಅದು ಯಾವ್ದು ದುಡ್ಡು ಸಿಕ್ಕಿಲ್ವಲ್ಲ, ಅದೇ ಮಾಡಿದ್ದು. ಮುಸ್ಲಿಮ್ಸ್ ಅವ್ರು ಏನು ಮಾಡ್ತಾರೆ, ದೊಡ್ಡ ಪಿರಮಿಡಲ್ಲಿ ಸಿಕ್ಕಾಪಟ್ಟೆ ಇರಬೇಕು ಅಂತ ಏನು ಮಾಡ್ತಾರೆ, ಅಗದು ನುಗ್ತಾರ್ರಿ ಒಳಗಡೆ. ಅಗದು ಒಳಗೆ ನುಗ್ಗಿದ್ರೆ ಏನೂ ಸಿಕ್ಕಲ್ಲ ಅವ್ರಿಗೆ, ಬೇಜಾರಾಗೋಯ್ತಾರೆ ಅವ್ರಿಗೆ. ಏನಪ್ಪ ಒಂದು ಕೆತ್ತನೆ ಇಲ್ಲ, ಒಬ್ಬ ಮನುಷ್ಯನ ಒಂದು ಒಡವೆ ಇಲ್ಲ, ಎಂಥದಿಲ್ಲ ಅಂತ ಅಂದ್ಬಿಟ್ಟು. ಅದರಿಂದಾನೇ ಪಿರಮಿಡ್ ಒಳಗಡೆ ಹೋಗಿ ಪಿರಮಿಡಲ್ಲಿ ಏನಿದೆ ಅಂತ ಕಂಡಿದ್ದಕ್ಕೆ ಏನಾಗಿದ್ದು ಅಲ್ಲಿ ಅನುಕೂಲ ಆಗಿದ್ದು, ಅವಕಾಶ ಆಗಿದ್ದು. ಹಂಗಂದ್ರೆ ಇಷ್ಟೊಂದು ಡೀಟೇಲ್ಸ್ ಎಲ್ಲ ಉಪಯೋಗಿಸಿ ಮ್ಯಾಥಮೆಟಿಕಲು, ಸೈಂಟಿಫಿಕ್ಕು, ಅದರ ಸೈನ್ಸ್ಗೆ ಸಂಬಂಧಪಟ್ಟಿರೋದು ಅನೇಕ ವಿಚಾರಗಳಲ್ಲಿ ಉಪಯೋಗಿಸು. ಯಾರು ಕಟ್ಟಿದ್ರು, ಯಾತಕ್ಕೆ ಕಟ್ಟಿದ್ರು ಅಂತ ನೋಡಿದ್ರೆ, ಇದು ಒಬ್ಬ ಸಾಮಾನ್ಯವಾಗಿರೋಂಥ ಮನುಷ್ಯ ಖಂಡಿತವಾಗಿ ಕಟ್ಟೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಮತ್ತೆ ಯಾರು ಕಟ್ಟಿರ್ಬೇಕು, ಯಾರಪ್ಪ ಕಟ್ಟಿರ್ಬೇಕು ಅಂದ್ರೆ ಪರಲೋಕದ ತಂದೆ ದೇವ್ರು ಏನ್ ಮಾಡಿರ್ಬೇಕ್ರಿ, ಇದನ್ನ ಕಟ್ಟಿರ್ಬೇಕ್ರಿ. ಸರಿ, ಅವ್ರು ಕಟ್ಟೋದ್ರೆ ಯಾರ ಮುಖಾಂತರ ಕಟ್ಟಿರಬಹುದು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿಗಳೇ, ಇದು ಮೋಸ್ಟ್ಲಿ ಯೋಬಿನ ಮುಖಾಂತರ ಮಾಡಿರ್ಬೋದು. ದೇವ್ರು ಕಟ್ಟಿರ್ಬೋದು. ಯಾಕಂದ್ರೆ ಯೋಬು ಏನ್ರಿ ಈಸ್ಟಲ್ಲಿ ಎಲ್ಲಾ ಮನುಷ್ಯರಲ್ಲಿ ತುಂಬಾ ಅತಿ ದೊಡ್ಡ ಶ್ರೀಮಂತ ಯಾರು ಅಂತ ನೋಡ್ತೀರಿ ಬೈಬಲ್, ಯೋಬ್ ಅಂತ ನೋಡ್ತೀರಿ. ಅದರ ಏನ್ರಿ ಏನ್ರಿ ಈಸ್ಟ್, ಮಿಡಿಲ್ ಈಸ್ಟ್ ಅಂತ ಹೇಳ್ತೀರಿ ಗೊತ್ತಾ, ಶೇಖ್ ಆ ಥರ ಏನ್ರಿ ಶೇಖ್ ಆಗಿದ್ದವ್ರು ಯಾರಪ್ಪ ಅಂತಂದ್ರೆ ಯೋಬ್ರಿ. ಅತ್ತ ದೊಡ್ಡ ಶ್ರೀಮಂತ ರೀ ಅವನು. ಅದರ ಮೋಸ್ಟ್ಲಿ ಯೋಬ್ ಏನ್ ಮಾಡಿರ್ಬೋದು, ದೇವ್ರಿಗೆ ಇದು ಕಟ್ಟಿರ್ಬೋದು ಅಂತ ಹೇಳ್ತಾರೆ. ಇನ್ನು ಕೆಲವು ಜನ ಹೇಳ್ತಾರೆ ಇಲ್ಲ, ಇಲ್ಲಿ ಮೆಲ್ಕಿ ಸೈಡಿಗೆ ಕಟ್ಟಿರ್ಬೋದು ಅಂತ ಹೇಳ್ತಾರೆ. ಅದರ ಇದಕ್ಕೆ ಬೈಬಲ್ನಲ್ಲಿ ಯಾವ್ದಕ್ಕೇನಿಲ್ಲ, ಪ್ರೂಫ್ ಇಲ್ಲ ರೀ. ಅವ್ರು ಯಾರೇ ಕಟ್ಟಿರ್ಲಿ, ಒಟ್ಟಲ್ಲಿ ದೇವರು ಯಾರನ್ನೋ ಉಪಯೋಗಿಸ್ಕೊಂಡು ನಮ್ಗೆ ಏನ್ ಮಾಡೋರು, ಕಟ್ಟವ್ರೆ. ಅದು ಇದ್ರ ಬಗ್ಗೆ ಯಾರು ಕಟ್ಟರು ಅಂತ ಇನ್ಫಾರ್ಮೇಶನ್ ನಮ್ಗೆ ಏನ್ ಮಾಡಿಲ್ಲ, ಬೈಬಲಲ್ಲಿ ಕೊಟ್ಟಿಲ್ಲ. ಸರಿ, ಇನ್ಫಾರ್ಮೇಶನ್ ನಮಗೆ ಬೈಬಲ್ ಇಲ್ಲ ಅಂತ ನಾವು ಹೇಗೆ ನಂಬೋದು? ಬೈಬಲ್ ಇದಕ್ಕೆ ಸಂಬಂಧದ ಏನೋ ವಾಕ್ಯಗಳಿದೆಯಾ ಅಂತಂದ್ರೆ ಎಸ್ ಇದೆ ರೀ. ಇಲ್ಲಿದೆ ವಾಕ್ಯ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾಕ್ಯ ಇದೆ. ಎಲ್ಲಿ ಅಂದ್ರೆ ಓದನ, ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ ಓದ್ರಿ. ಎಫೆಸಿಯನ್ಸ್ 2:20. ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ವೆರಿ ಗುಡ್ ಅಲ್ವರ. ಸರಿ, ಹೇಳ್ತಾರೆ ಅಪೋಸ್ತಲರು ಪ್ರವಾದಿಗಳೆಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಾ. ನಮ್ಗೆ ಅಪೋಸ್ತಲಸ್ ಪ್ರವಾದಿಗಳು ಫೌಂಡೇಶನ್, ಮಂದಿರ ತರ ನೀವು ಕಟ್ಟಲ್ಪಟ್ಟಿದ್ದೀರಾ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಓದೋಣ, ಕೀರ್ತನೆ 118:22. ಬಿಂದು ಸೃಷ್ಟಿ ಓದಿ. ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಮನೆ ಕಟ್ಟೋರು ಬೇಡವೆಂದು ಬಿಟ್ಟ ಕಲ್ಲೇ, ಯಾವ್ದಾದ್ ಬೇಡ ಅಂತಂದ್ರು ಆ ಬಿಟ್ಟಿರೋ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯ್ತು. ಏನಪ್ಪ ಮುಖ್ಯವಾದ ಮೂಲೆಗಲ್ಲು? ಏನ್ರಿ ಬೇಡ ಅಂತ ಬಿಟ್ಟಿರೋ ಕಲ್ಲು ಮುಖ್ಯವಾದ ಮೂಲೆಗಲ್ಲು. ಇದ್ಯಾವ್ದು ಮುಖ್ಯವಾಗಿರೋ ಮೂಲೆಗಲ್ಲು? ಅದಕ್ಕೆ ಏನ್ ಹೇಳ್ತಾರೆ ಬ್ರದರ್, ಮನೆ ಕಟ್ಬೇಕಾದ್ರೆ ಮೂಲೆಗಲ್ಲು ಇರ್ತಾರೆ ಗೊತ್ತಾ, ಅದೇ ಮೂಲೆಗಲ್ಲು. ಯಾವ್ದಪ್ಪ ಅದು ಅಂದ್ರೆ, ಅದೇ ಮನೇನ ಕಟ್ಟಕ್ಕಿಂತ ಮುಂಚೆ ಫಸ್ಟ್ ಪೂಜೆ ಮಾಡ್ಬಿಟ್ಟು ಪ್ರೇಯರ್ ಮಾಡಿ ಕಟ್ತಾರೆ ನೋಡ್ರಿ ಬ್ರದರ್, ಫಸ್ಟ್ ಕಲ್ಲಿಡ್ತಾರೆ ನೋಡಿ, ಅದೇ ಬ್ರದರ್ ಮುಖ್ಯವಾದ ಮೂಲೆಗಲ್ಲು ಅಂದ್ಬಿಡ್ತಾರೆ. ಅಲ್ಲಪ್ಪ ಅದೇ ಮುಖ್ಯವಾದ ಮೂಲೆಗಲ್ಲು. ಮನೆ ಕಟ್ಬೇಕಾದ್ರೆ ಒಂದು ಕಲ್ಲಿನ ಮಾತ್ರ ಬರಬಿಡ್ತಾರ, ಎಲ್ಲಾ ಕಲ್ಲು ಇಂಪಾರ್ಟೆಂಟ್ ಅಲ್ವಾ? ಇದ್ಯಾವ್ದು ಮುಖ್ಯವಾದ ಮೂಲೆಗಲ್ಲು ಅಂತ ನೋಡ್ರೆ, ಕರ್ತನಲ್ಲಿ ಪ್ರೀತಿಯಾದಗಳೇ, ಇದು ಇಡೀ ಭೂಮಿಯಲ್ಲಿ ಯಾವುದೇ ಹ್ಯೂಮನ್ ಸ್ಟ್ರಕ್ಚರಲ್ ಅಂತ ಬಿಲ್ಡಿಂಗ್ಗೆ ಅನ್ವಯಿಸೋದಿಲ್ಲ. ಇದು ಎಕ್ಸೆಪ್ಟ್ ಪಿರಮಿಡ್ ಮಾತ್ರ ಅನ್ವಯಿಸ್ತಾರೆ ಹೊರತು ಬೇರೆ ಯಾವ್ದು ಅನ್ವಯಿಸಿಲ್ಲ ನೋಡ್ರಿ. ಎಕ್ಸಾಂಪಲ್ ನೋಡ್ಬೇಕು ನೋಡ್ರಿ ಅಂತೀನಿ. ಇಲ್ಲಿ ಅಂದ್ರೆ ಪಿರಮಿಡ್ಗೆ ಮೂಲೆ ಇದೆ, ಎಷ್ಟಿದೆ? 1, 2, 3, 5 ಐತೆ ನೋಡಿರ್ತೀನಿ. ಕೆಡೆ 4 ಐತೆ, ಮೇಡದ್ ಮುಖ್ಯವಾಗಿ ಐತೆ ನೋಡಿರ್ತೀನಿ. ಮೇಡೆ ಅದು 5ನೇದು. ಕೆಡೆ 4 ಇದ್ದಿ ಮೇಡದ್ ಇಲ್ಲ ಅಂತಂದ್ರೆ ಅದು ಪಿರಮಿಡ್ ಆಗಿ ಇರಲ್ಲ ರೀ. ಸೊ ಮುಖ್ಯವಾದ ಮೂಲೆಗಳು ಯಾವ್ದಪ್ಪ ಅಂದ್ರೆ ಮೇಡೆ ಐತೆ ನೋಡ್ರಿ 5ನೇದು, ಅದೇ ಮುಖ್ಯವಾದ ಮೂಲೆಗಳು. ಅದೇ ಹೇಳ್ತಾರಲ್ಲ, ಮನೆ ಕಟ್ಟೋರು ಬೇಡ ಅಂತ ಹೇಳಿರಂತ ಮುಖ್ಯವಾದ ಕಲ್ಲೇ ಮೂಲೆಗಳು ಏನಾಗ್ಬಿಡ್ತದೆ ಅದು. ಆ ಕಲ್ಲು ಬೇಡ ಅಂತ ಹೇಳಿದ್ರೆ ಮುಖ್ಯವಾದ ಮೂಲೆಗಳಾಗ್ಬಿಡ್ತಂತೆ. ಅದೇ ನೋಡ್ಬೇಕ್ರೆ ಇದು ಇಂಡೈರೆಕ್ಟ್ ಆಗಿ ನಮ್ಮ ಪಿರಮಿಡ್ಗೆ ಏನ್ ಮಾಡ್ತಾ ಇದ್ದೋ ಹೇಳ್ತಾ ಇರೋದು. ಅದು ಮಾತ್ರ ಅಲ್ಲ,
ಈ ಪಿರಮಿಡ್ ನೋಡ್ಬೇಕಾದ್ರೆ ದ ಪರ್ಫೆಕ್ಟ್ ಸ್ಟ್ರಕ್ಚರ್ ಇನ್ ದಿಸ್ ವರ್ಲ್ಡ್ ಯಾವ್ದಪ್ಪ ಪಿರಮಿಡ್. ಯಾಕಪ್ಪ ಹೇಳೋದು ಅಂದ್ರೆ ಈ ಪಿರಮಿಡ್ ಇದು ನೋಡಿದ್ರಿ, ಇದು ಹೆಂಗಾರ ತಿರ್ಸ್ರಿ, ಯಾವ ಡೈರೆಕ್ಷನ್ ತಿರ್ಸಿ, ಉಲ್ಟಾ ಪಲ್ಟಾ ಮಾಡಿ ಹೆಂಗಾರ ಮಾಡಿ ಪಿರಮಿಡ್ ತಾನೇ ಇರ್ತಾರೆ ಹೊರತು ಪಿರಮಿಡ್ ಆ ಒಂದು ಏನ್ರಿ ಸ್ಟ್ರಕ್ಚರ್ ಏನ ಕಳ್ಕೊಳಲ್ಲ. ಆ ಪಿರಮಿಡ್ ತರ ಅಂತ ಲುಕ್ನ ಅದು ಯಾವುದೇ ಕಾರಣಕ್ಕೂ ಕಳ್ಕೊಳಲ್ಲ. ಪಿರಮಿಡ್ ಆಗೇ ಇರ್ತದೆ. ಸರಿ, ಇದಕ್ಕೆ ಬೈಬಲ್ ರೆಫರೆನ್ಸ್ ಇದೆಯಾ ಬ್ರದರ್ ಅಂತಂದ್ರೆ ಎಸ್, ರೆಫರೆನ್ಸ್ ಇದೆ. ಎಲ್ಲಿದೆ? ಯೆಶಾಯನ ಬರೆದಂತ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ ಓದ್ರಿ. ಐಸಾಯ 19 ಚಾಪ್ಟರ್ 19 and 20 ಓದ್ರಿ. ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯೆ ಯೆಹೋವನಿಗೆ ಒಂದು ಯಜ್ಞಪೀಠವು, ದೇಶದ ಎಲ್ಲೆಯಲ್ಲಿ ಯೆಹೋವನಿಗೆ ಒಂದು ಸ್ತಂಭವೂ ಇರುವುವು. ನೋಡ್ರ, ಅವು ಆ ದಿನದಲ್ಲಿ ಒಂದ್ ನಿಮಿಷ ಸಿಸ್ಟರ್, ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯದಲ್ಲಿ ಯೆಹೋವನಿಗೆ ಒಂದು ಯಜ್ಞಪೀಠವು, ದೇಶದ ಎಲ್ಲೆಯಲ್ಲಿ ಯೆಹೋವನಿಗೆ ಏನಾಗ್ತಂತೆ ಒಂದು ಸ್ತಂಭವು ಇರ್ತಂತೆ. ಅಂದ್ರೆ ನೋಡಿ, ಒಂದು ವಸ್ತು ಇರ್ತದಂತೆ, ಈ ವಸ್ತು ಐಗುಪ್ತ ದೇಶದ ಮಧ್ಯದಲ್ಲಿ ಕೂಡ ಇರ್ತಾರಂತೆ, ಐಗುಪ್ತ ದೇಶದ ಬಾರ್ಡ್ರಲ್ಲಿ ಕೂಡ ಇರ್ತಾರಂತೆ. ಹೆಂಗೆ? ಒಂದು ವಸ್ತು ಇದ್ರೆ ಸೆಂಟ್ರಲ್ ಇರಬೇಕು, ಇಲ್ಲನೇ ಕಾರ್ನರ್ ಇರ್ಬೇಕು. ಏನ್ ಹೇಳ್ತಾರೆ? ಇದು ಕಾರ್ನರ್ ಕೂಡ ಇರ್ತಾರೆ, ಬಾರ್ಡರ್ ಕೂಡ ಇರ್ತಾರೆ, ಸೆಂಟ್ರಲ್ ಕೂಡ ಇರ್ತಾರೆ ಅಂತ ಹೇಳ್ತಾರೆ. ಇದು ಹೆಂಗೆ? ನೋಡಿ ಮುಂದಕ್ಕೆ ಇನ್ನೇನು ಹೇಳ್ತಾರೆ ಆಮೇಲೆ, ಹಾಗೆ ಕಂಟಿನ್ಯೂ ಮಾಡಿ. ಹೆಂಗೆ? ಅವು ಐಗುಪ್ತ ದೇಶದಲ್ಲಿ ಸೇನಾಧೀಶ್ವರನಾದ ಯೆಹೋವನ ಗುರುತಾಗಿಯೂ ಸಾಕ್ಷಿಯಾಗಿಯೂ ಇರುವವು. ಇದು ಹಿಂಸಕರ ಏನ್ರಿ? ಒಂದ್ ನಿಮಿಷ ಅಷ್ಟೇ, ಇದು ನೋಡ್ಬೇಕ್ರಿ. ಈ ಒಂದು ಏನಿದೆಯಲ್ಲ, ಒಂದು ಸ್ತಂಭ, ಯಜ್ಞಪೀಠ, ಇದು ಸುಮ್ಮನೆ ಹಂಗೆ ಅಲ್ಲ ಅಂತೆ, ಯಾವ್ದೋ ಒಂದು ಕಟ್ಬಿಡಲ್ವಂತೆ. ಇದು ಯೆಹೋವನಿಗೆ ಸಾಕ್ಷಿಯಾಗಿರ್ಬೇಕಂತೆ. ನೋಡ್ರಿ ಅಂತೀನಿ ಅದರ ಯಾವಾಗ ಸಾಕ್ಷಿಯಾಗಿರ್ಬೇಕು? ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿದ್ದಾರೆ. ಇವಾಗ ಮುಂದಕ್ಕೆ ಓದಿ. ಹಿಂಸಕರ ದೆಸೆಯಿಂದ ಯೆಹೋವನನ್ನು ಕೂಗಿಕೊಳ್ಳಲು ಆತನು ಅವರಿಗಾಗಿ ಹೋರಾಡುವ ಶೂರನಾದ ರಕ್ಷಕನನ್ನು ಕಳುಹಿಸಿ ಅವರನ್ನುದ್ಧರಿಸುವವನು. ಹಿಂಸಕರ ದೆಸೆಯಿಂದ ಜನಗಳು ಕೂಗ್ಬೇಕಾದ್ರೆ ದೇವರು ಒಬ್ಬ ರಕ್ಷಕನ್ ಕಳ್ಸಿಕೊಡ್ತಾರಂತೆ. ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತನ ದೇವ್ರು ಕಳ್ಸಿಕೊಟ್ರು. ಯೇಸು ಕ್ರಿಸ್ತನ ದೇವರು ಭೂಲೋಕಕ್ಕೆ ಕಳ್ಸಿಕೊಡಂತ ಟೈಮಲ್ಲಿ ಇದು ಭೂಲೋಕದಲ್ಲಿ ದೇವ್ರ ಬಗ್ಗೆ ಸಾಕ್ಷಿ ಕೊಡಂತ ಸ್ತಂಭವು ಯಜ್ಞಪೀಠವಾಗಿರ್ತಾರೆ ಅಂತೆ. ಸರಿ, ಇದು ಹೆಂಗೆ? ಇದು ಪಿರಮಿಡ್ಗೆ ಅಪ್ಲೈ ಆಗ್ತದಾ ಬ್ರದರ್? ಇದು ನಿಮ್ಗೆ ಪಿರಮಿಡ್ಗೆ ಅಂತ ಹೆಂಗೆ ಹೇಳ್ತೀರಾ? ಅಲ್ಲೇ ಕೊಟ್ಟಿದ್ದಾರೆ, ಐಗುಪ್ತ ದೇಶದ ಮಧ್ಯದಲ್ಲಿ ಇರ್ತದಂತೆ, ಐಗುಪ್ತ ದೇಶದ ಬಾರ್ಡರ್ ಕೂಡ ಇರ್ತದೆ. ಹೇಗೆಪ್ಪ ಇದು ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿಗಳೇ, ಈ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಏನಿದೆಯೋ ಐಗುಪ್ತ ದೇಶಕ್ಕೆ ಸೆಂಟ್ರಿಗೆ ಇರೋದ್ರಿ. ಇದು ನಾವೇನ್ ಮಾಡಿಲ್ಲ, ಗೌರ್ಮೆಂಟ್ ಅವರೇ ಮಾಡ್ಬಿಟ್ಟವ್ರೆ. ಇಡೀ ಐಗುಪ್ತ ದೇಶಕ್ಕೆ ಸೆಂಟ್ರಲ್ ಇರೋ ಸ್ಟ್ರಕ್ಚರ್ ಯಾವ್ದಪ್ಪ ಅಂದ್ರೆ ದ ಗ್ರೇಟ್ ಪಿರಮಿಡ್ ಅಲ್ವರ. ಆಮೇಲೆ ಸೆಂಟ್ರ್ ಮಾತ್ರ ಅಲ್ಲ ರೀ, ಇಡೀ ಈಜಿಪ್ಟ್ ಗೌರ್ಮೆಂಟ್ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಅಪ್ಪರ್ ಈಜಿಪ್ಟ್ ಅಂತ ಹೇಳ್ತಾರೆ, ಇನ್ನೊಂದು ಲೋವರ್ ಈಜಿಪ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪರ್ ಕಿಂಗ್ಡಮ್, ಲೋವರ್ ಕಿಂಗ್ಡಮ್ ಅಂತ ಹೇಳ್ತಾರೆ. ಈ ಪಿರಮಿಡ್ ಎಕ್ಸಾಕ್ಟ್ ಅಪ್ಪರ್ ಕಿಂಗ್ಡಮ್, ಲೋವರ್ ಕಿಂಗ್ಡಮ್ ಬಾರ್ಡರ್ ಅಲ್ಲಿ ಕ್ಲೀನ್ ಆಗಿ ಸೆಂಟ್ರಲ್ ಏನಾಗಿದೆ ಕೂತಿದ್ದಾರೆ. ಅದರಿಂದ ಈ ಪ್ರಾಫಸಿ ಐಗುಪ್ತ ದೇಶದಲ್ಲಿ ಬೇರೆ ಯಾವುದೇ ಸ್ಟ್ರಕ್ಚರ್ಗೆ ಅಪ್ಲೈ ಆಗಲ್ಲ, ಇದು ಪಿರಮಿಡ್ ಮಾತ್ರ ಅಪ್ಲೈ ಆಗೋದು. ಅದಕ್ಕೆ ಐಗುಪ್ತವರು ಈ ಪಿರಮಿಡ್ಗೆ ಏನು ಗೊತ್ತಾ ಹೆಸರಿಟ್ಟಿದ್ದಾರೆ? ಪಿರಮಿಡ್ ಆಫ್ ಗೀಜಾ ಅಂತ ಇದ್ದಾರೆ. ಗೀಜಾ ಅಂದ್ರೆ ಐಗುಪ್ತ ದೇಶದ ಭಾಷೆಯಲ್ಲಿ ಬಾರ್ಡರ್ ಅಂತ ಅರ್ಥ. ಏನಪ್ಪಾ ಈ ಪಿರಮಿಡ್ ಎಲ್ಲಪ್ಪ ಇದೆ ಅಂದ್ರೆ ಏನ್ರಿ? ಬಾರ್ಡರ್ ಅಲ್ಲಿ ಇದೆ. ಯಾವ್ದು ಬಾರ್ಡರ್ ಅಂದ್ರೆ ಅಪ್ಪರ್ ಮತ್ತೆ ಲೋವರ್ ಈಜಿಪ್ಟ್ ಬಾರ್ಡರ್ ಇದೆ. ಆಮೇಲೆ ಇಡೀ ಐಗುಪ್ತ ದೇಶಕ್ಕೆ ಸೆಂಟ್ರಲ್ ಏನಾಗಿದೆ ಇದೆ ಅಂತೆ. ಸರಿ, ಇದು ದೇವ್ರ ಯೋಜನೆ ಬಗ್ಗೆ ಹೇಳ್ತಾರೆ. ಇವಾಗ ಸೆಂಟ್ರಲ್ ಆಯ್ತು, ಬಾರ್ಡರ್ ಆಯ್ತು, ಅಟ್ ಎ ಟೈಮ್ ಇದೆ ಅಂತ ಗೊತ್ತಾಗೋಯ್ತು. ಹಂಗಾದ್ರೆ ದೇವ್ರ ಬಗ್ಗೆ ಸಾಕ್ಷಿ ಹೇಳ್ತಾರ? ಎಸ್, ಸಾಕ್ಷಿ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅದನ್ನೇ ನಾವು ಇವತ್ತು ನೋಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಈ ಪಿರಮಿಡ್ ಏನ್ರಿ ನಮ್ಮ ತಂದೆಯ ದೇವರ ಯೋಜನೆ ಬಗ್ಗೆ ಸಾಕ್ಷಿ ಕೊಡೋದಾಗಿದೆ. ಹೇಗೆ? ಈ ಹೊರಗಡೆ ಇರೋಂಥ ಕೋಣೆಗಳು, ಈ ಹೊರಗಡೆ ಇರೋಂಥ ಒಂದು ಚೇಂಬರ್ಗಳು ಅಲ್ಲ, ಇದೆಲ್ಲ ಏನಪ್ಪ ಮಾಡ್ತಾರೆ ಅಂದ್ರೆ ನಮ್ಮ ದೇವರ ಯೋಜನೆಗೆ ಸಾಕ್ಷಿ ಕೊಡ್ತದ್ರೆ. ಅದಕ್ಕೆ ಈ ಪಿರಮಿಡ್ ಅಲ್ಲಿ ನೋಡ್ಬೇಕಾದ್ರೆ 3 ಚೇಂಬರ್ ಇರೋದ್ರಿ. ಕಿಂಗ್ಸ್ ಚೇಂಬರ್, ಕ್ವೀನ್ಸ್ ಚೇಂಬರ್ ಮತ್ತೆ ಪಿಟ್ ಅಂತ. ಈ ಚೇಂಬರ್ಗಳಿಗೆ ಹೋಗೋದಿಕ್ಕೆ ಇರೋದು 3 ಏನ್ರಿ ಪ್ಯಾಸೇಜ್. ಏನ್ರಿ 3 ಚೇಂಬರ್ಗಳಿದೆ. ಈ ಚೇಂಬರ್ಗಳು ಅಂತ ಪ್ಯಾಸೇಜ್ಗಳಿದೆ. ಇಷ್ಟೇ ಇರೋ ಪಿರಮಿಡ್ ಅಲ್ಲಿ 3 ಚೇಂಬರ್ ಇದೆ. 3 ಚೇಂಬರ್ಗೆ ಹೋಗೋದಕ್ಕೆ 3 ಪ್ಯಾಸೇಜ್ಗಳಿದೆ. ಇಷ್ಟೇ ಇರೋ ಪಿರಮಿಡ್. ಇದರಲ್ಲಿ ಗಾಡ್ಸ್ ಪ್ಲಾನ್ ಏನಾಗಿದೆ ಅಡಗಿದೆ. ಹೇಗೆ ಅದನ್ನ ನಾವು ನೋಡೋಣ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ ಏನ್ರಿ
ಈ ಪಿರಮಿಡ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅವರ ಮೊದಲು ನಮ್ಗೆ ಸಿಕ್ಕಂತ ಪ್ಯಾಸೇಜ್ ಯಾವ್ದಪ್ಪ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅದಕ್ಕೆ ಡಿಸೆಂಡಿಂಗ್ ಪ್ಯಾಸೇಜ್ ಅಂತ ಹೆಸರು. ಈ ಡಿಸೆಂಡಿಂಗ್ ಪ್ಯಾಸೇಜ್ ಕರೆಕ್ಟಾಗಿ ಎಲ್ಲಿಗಪ್ಪ ಹೋಗ್ತದೆ ಅಂತಂದ್ರೆ ಪಿಟ್ ಎಂಬಂತ ಸ್ಥಳಕ್ಕೆ ಏನಾಗ್ತಾರೆ ಹೋಗ್ತಾರೆ. ಡಿಸೆಂಡಿಂಗ್ ಪ್ಯಾಸೇಜ್ ಅಂತ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತು ಅದೇನ್ರಿ ಇಳಿಜಾರಿನ ಏನ್ರಿ ಒಂದು ಚೇಂಬರು ಪ್ಯಾಸೇಜ್ ಅಂತ ಅರ್ಥ. ಅದ ಏನೋ ಅದು ಜಾರ್ಕೊಂಡು ಕೆಳಕ್ಕೆ ಹೋಗುವಂಥದ್ದು ಮೇಲಕ್ಕೆ ಹೋಗುವಂಥದ್ದು ಅಲ್ಲ ರೀ ಅಲ್ವರಾ. ಅನ್ನ ಏನಪ್ಪಾ ಅಂದ್ರೆ ಈ ಒಂದು ಡಿಸೆಂಡಿಂಗ್ ಪ್ಯಾಸೇಜ್ ಹೈಟು ಎಷ್ಟಪ್ಪ ಇದೆ ಅಂತಂದ್ರೆ 4 ಅಡಿ ಏನ್ರಿ ಇರೋದ್ರಿ. ಅದರಿಂದ ಯಾವ್ದಾರ ಮನುಷ್ಯ ಪ್ಯಾಸೇಜಲ್ಲಿ ಹೋಗ್ಬೇಕು ನೋಡಿ, ಚಿತ್ರದಲ್ಲಿ ನೋಡ್ತಾ ಇರಲ್ಲ ಇದೇ ತರ ಬಕ್ಕೊಂಡು ಹೋಗ್ಬೇಕು ಹೊರತು ನೆಟ್ಟಿಗೆ ನಿಂತ್ಕೊಂಡು ನಡ್ಕೊಂಡು ಹೋಗಲ್ಲ ಆಗಲ್ಲ ರೀ. ಬರೀ 4 ಫೀಟ್ ಹೈಟು, 4 ಫೀಟ್ ಮೇಲೆ ಇಲ್ವೇ ಎಲ್ಲ ರೀ ಹೈಟು ರೀ. ಈ ಡಿಸೆಂಡಿಂಗ್ ಪ್ಯಾಸೇಜಲ್ಲಿ ಒಂದ್ಸತಿ ಎಂಟ್ರಿ ಆಗ್ಬಿಟ್ರೆ ಸೆಂಟ್ರಲ್ಲಿ ನೀವು ಪಾತನ ಚೇಂಜ್ ಮಾಡೋಕ್ಕೆ ಆಗಲ್ಲ, ಕಂಪಲ್ಸರಿ ಪಿಟ್ಟಿಗೆ ಬರಲೇಬೇಕ್ರಿ. ನೋಡ್ತೀರಿ ನೋಡಿ ಫೋಟೋ, ಆಕ್ಚುಲ್ ಆಗಿ ಇರೋದು ಫೋಟೋ ರೀ, ಆಕ್ಚುಲ್ ಆಗಿ ರಿಯಲ್ ಆಗಿರೋದು ಹಿಂಗೆ ನೋಡಿದ್ರಿ ನೋಡ್ರಿ. ಇಷ್ಟೇ ಇರೋದ್ರಿ, ಯಾವ್ದಾರೊಬ್ಬ ಮನುಷ್ಯ ನಡಿಬೇಕು ಅಂತಾರೆ ಹಿಂಗೆ ಬಕ್ಕೊಂಡು ಕಂಪಲ್ಸರಿ ಆಗಿ ಮಾಡ್ಬೇಕ್ರಿ, ನಡಿಬೇಕ್ರಿ. ಇಲ್ಲಿ ನೋಡ್ತೀರಿ ಕಾಣಿಸ್ ನೋಡೋರ ಹಿಂಗೆ ಸೀದಾ ಎಲ್ಲಿಗೆ ಹೋಗ್ತಾರೆ ನಡ್ಕೊಂಡು ಅವನು ಪಿಟ್ಟಿಗೆ ಹೋಗ್ತಾನೆ. ಸೆಂಟ್ರಲ್ಲಿ ತನ್ನ ಮಾರ್ಗನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇದೇನು ಸೂಚನೆ ಮಾಡ್ತಾರೆ ಅಂತಂದ್ರೆ ಇದು ಮನುಷ್ಯನ ಮಾರ್ಗ ಸೂಚನೆ ಮಾಡ್ತಾರೆ. ದೇವರು ಮನುಷ್ಯನ ಪರಿಪೂರ್ಣವಾಗಿ ಸೃಷ್ಟಿ ಮಾಡಿದ್ರು. ಯಾವಾಗ ದೇವರ ಆಜ್ಞೆ ಮೀರಿ ಅವನು ಪಾಪನ ಮಾಡ್ತಾನೋ ಅವಾಗ ಏನಾಗ್ತದೆ ಅಂದ್ರೆ ಕರ್ತನಲ್ಲಿ ಪ್ರೀತಿಗಳೇ ಪಾಪ ಕೊಡೋ ಸಂಬಳ ಮರಣ ಅವನ ಮೇಲೆ ಬರ್ತದೆ. ಆವಾಗ ಆದಾಮ್ ಮುಖಾಂತರ ಇಡೀ ಮನುಕುಲ ವಿಶಾಲವಾದ ಮಾರ್ಗದ ನಡೆಯಕ್ಕೆ ಏನ್ ಮಾಡ್ತಾರೆ ಶುರು ಮಾಡ್ತಾರೆ. ಅದರ ಓದ ನೋಡಿ ವಾಕ್ಯ ಮತ್ತೆ 7ನೇ ಅಧ್ಯಾಯ 13 ಮತ್ತು 14, ಮ್ಯಾಥ್ಯೂ 7 ಚಾಪ್ಟರ್ 13 and 14. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ನೋಡ್ರಾ, ಹಾಗಾದ್ರೆ ಇಕ್ಕಟ್ಟಾದ ಬಾಗಿಲು ಹೋಗಿರಿ. ಯಾಕಪ್ಪ ವಿಶಾಲವಾದ ಮಾರ್ಗ ಇದೆ, ಎಲ್ಲರೂ ಹೋಗ್ತಾವ್ರೆ. ನಾವು 2-3 ವಾರ ಮುಂಚೆ ನೋಡಲ್ಲ ಇಕ್ಕಟ್ಟಾದ ಮಾರ್ಗ, ವಿಶಾಲವಾದ ಮಾರ್ಗ, 3 ಮಾರ್ಗ ಪಾಠ ಕೇಳ್ತಾಯ್ತಾ? ಯೂಟ್ಯೂಬಲ್ಲಿ ಇದೆ, ಲಿಂಕ್ ಇದೆ, ದಯವಿಟ್ಟು ಕೇಳಿ ಇನ್ನೊಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. 3 ಮಾರ್ಗಗಳಲ್ಲಿ ಮೊದಲನೇ ಮಾರ್ಗ ವಿಶಾಲವಾದ ಮಾರ್ಗ. ಎಲ್ಲ ಆದ ಮುಖಾಂತರ ವಿಶಾಲವಾದ ಮಾರ್ಗದ ಏನ್ ಮಾಡ್ತಾ ಇದಾರೆ ಹೋಗ್ತಾ ಇದಾರೆ. ಎಲ್ಲಿಗಪ್ಪ ಹೋಗ್ತಾರೆ ಅಂದ್ರೆ ಮರಣ ಮಾರ್ಗವೇ, ಕಡೆ ಏನ್ರಿ ಮರಣ ಮಾರ್ಗವೇ ಅಲ್ರ. ಯಾರ ನೆಟ್ಟಿ ನಡಕಾಯ್ತದ ಪ್ಯಾಸೇಜಲ್ಲಿ? ನೆಟ್ಟಿ ನಡಕ್ಕಾಗಲ್ಲ ರೀ, ಬೊಕ್ಕು ನಡಿಬೇಕು. ಅದೇನಪ್ಪ ನೋಡಿದ್ರೆ ಎಲ್ಲ ಪಾಪ ಮಾಡಿ ದೇವರ ಮಹಿಮೆನ ಕಳ್ಕೊಂಡಿದ್ದಾರೆ. ನೀತಿವಂತ ಯಾರ ಇದ್ದಾರ? ರೋಮಪುರದಲ್ಲಿ 3:10 ಏನ್ ಹೇಳ್ತಾರೆ? ನೀತಿವಂತರು ಒಬ್ರು ಇಲ್ಲ, ಯಾರು ಇಲ್ಲ, ಎಲ್ಲ ನೀತಿವಂತರು, ಎಲ್ಲರೂ ಪಾಪಿಗಳು. ಎಲ್ಲರೂ ಪಾಪಿಗಳಿಂದ ಎಲ್ಲರೂ ಪಾಪ ಸಂಬಳ ಮರಣನ ಅನುಭವಿಸ್ಲೇಬೇಕು. ಅದರಿಂದ ಎಲ್ಲ ಎಲ್ಗಪ್ಪ ಹೋಗ್ತಾ ಇದಾರೆ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಮರಣಕ್ಕೆ ಏನ್ ಮಾಡ್ತಾವ್ರೆ ಹೋಗ್ತಾವ್ರೆ ಅಲ್ರ. ಈ ಒಂದು ಮಾರ್ಗನ ಫಸ್ಟ್ ಇನಾಗ್ರೇಟ್ ಮಾಡಿ ನಡೆದಿರೋದು ಯಾರನ್ನ? ಆದಾಮು ಈ ಇಳಿಜಾರ ಒಂದು ಪ್ಯಾಸೇಜಲ್ಲಿ 930 ವರ್ಷ ತಗೊಂಡಾರಿ. ಇವತ್ತು ಮಾರ್ಗ ಎಷ್ಟು ಸ್ಮೂತ್ ಆಗ್ಬಿಟ್ಟಿದೆ ಅಂತಂದ್ರೆ, ಎಷ್ಟು ಜಾರಬಂಡಿ ತರ ಆಗ್ಬಿಟ್ಟಿದೆ ಅಂದ್ರೆ, ಅಲ್ಲಿ ಮೇಲೆ ಸ್ಟಾರ್ಟ್ ಮಾಡಿದವನು 30 ವರ್ಷದಲ್ಲಿ ಎಂಡಿ ಬಂದ್ಬಿಡ್ತಾನೆ. ವೆರಿ ಫಾಸ್ಟ್ ಆಗಿ ಏನ್ ಮಾಡ್ತಾರೆ ಬಂದ್ಬಿಡ್ತಾರೆ ಅಲ್ವರ. ವಾಕ್ಯಲ್ಲಿದೆ ರೋಮಪುರದಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ. ಗೌತಮ್ ಬದರ್ ಓದ್ತೀರಾ? ರೋಮಪುರದಲ್ಲಿ 5:12. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ನೋಡ್ರ, ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಪಾಪದಿಂದ ಮರಣವು ಅದರ ಬಂತಂತೆ. ಒಬ್ಬ ಮನುಷ್ಯನಿಂದಲೇ ಅಷ್ಟೇ ಪಾಪದ ಸಂಬಳ ಮರಣ ಬಂತು. ಇದು ಎಲ್ಲರ ಮೇಲೆ ಮಾಡ್ತಂತೆ ವ್ಯಾಪಿಸ್ತದೆ, ಎಲ್ಲರ ಮೇಲೆ ಬಂದ್ಬಿಡ್ತೀರಿ ಪಾಪದ ಸಂಬಳ ಮರಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಅದರ ಹೆಂಗೆ ಒಬ್ಬ ಮನುಷ್ಯ ಪಾಪ ಮಾಡ್ದ, ಅವನೇ ಮರಣದಂಡನೆ ಬಂತು. ದೇವ್ರು ಏನಪ್ಪ ನೋಡೋದ್ರೆ ಈ ತರ ಅನುಭವ ಇಲ್ದ್ರೆ ಎಲ್ಲರೂ ಪಾಪ ಮಾಡ್ತಾ ಅಂದ್ಬಿಟ್ಟು ಎಲ್ಲಾರು ದೇವ್ರ ಮಾಡೋ ಮರಣಕ್ಕೆ ಒಪ್ಪಿಸ್ಕೊಟ್ರು. ಅದರಿಂದ ಇವತ್ತೆಲ್ಲಾರು ಆ ಮಾರ್ಗದಲ್ಲಿ ಹೋಗ್ತಾ ಇದಾರೆ. ಆ ಮಾರ್ಗ ಹೆಂಗಿದೆ? ಅದರ ಮಾರ್ಗದ ಕಡೆ ಏನಂತೆ ನೋಡಿ, ಓದನಂತೀನಿ. ಜ್ಞಾನೋಕ್ತಿ 14ನೇ ಅಧ್ಯಾಯ 12ನೇ ವಾಕ್ಯ. ಆಂಥೋನಿ ರಾಜ್ ಬದರ್ ಕನ್ನಡ ಓದ್ತೀರಾ ಬೈಬಲ್? ಜ್ಞಾನೋಕ್ತಿ 14:12 ಓದ್ಬೋದಾ? ಆಂಥೋನಿ ರಾಜ್ ಬದರ್. ಓಕೆ, ಜೋಯಲ್ ಬ್ರದರ್ ಓದ್ತೀರಾ? ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಅದು ಕಟ್ಟಕಡೆಗೆ ಮರಣ ಮಾರ್ಗವೇ. ನೋಡ್ರ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವಂತ ಒಂದು ಮಾರ್ಗ ಉಂಟು, ಕಟ್ಟಕಡೆ ಏನ್ರಿ
ಮರಣ ಮಾರ್ಗವೇ. ಕಟ್ಟ ಕಡೆ ಎಲ್ಲಿಗೆ ಹೋಗ್ತಾರೆ? ಮರಣ ಮಾರ್ಗ. ಮರಣಕ್ಕೇನಾಗ್ತಾರೆ? ಹೋಗ್ತದೆ. ಅದರ ಎಂಡ್ ಇಸ್ ಡೆತ್. ಮರಣಕ್ಕೆ ಹೋಗೋದ್ರಿ. ಈ ಮರಣದಿಂದ ಯಾರೋ ಮನುಷ್ಯ ತಪ್ಪಿಸೋಕೆ ಸಾಧ್ಯನಾ? ಯಾರೋ ಒಬ್ಬ ತಪ್ಪಿಸೋಕೆ ಸಾಧ್ಯವಾಗಿದೆಯಾ ಇವತ್ತವ್ರಿಗೂ ಅಂದ್ರೆ ಕ್ರಿಸ್ತನ್ ಬಿಟ್ರೆ ಇನ್ ಯಾರ ಕೈಲಿ ಏನಾಗಿಲ್ಲ, ಸಾಧ್ಯನೇ ಆಗಿಲ್ಲ. ಅವರು ಕೂಡ ಮರಣಕ್ಕೆ ಹೋಗಿ ಪುನರ್ತನಾಗಿ ಬಂದಿರೋದೇ ಹೊರತು ಯಾವುದೇ ಮನುಷ್ಯ ಸಾಯ್ದ ರೀತಿಯಲ್ಲಿ ತನ್ನ ಪ್ರಾಣನ ಕಾಪಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಎಲ್ಲಿಗೆ ಹೋಗ್ತಾರಪ್ಪ ಅಂದ್ರೆ ಒಂದು ಗುಂಡಿ, ಪಿಟ್. ಆ ಸ್ಥಳಕ್ಕೆ ಹೆಸರು ಏನಂದ್ರೆ ಪಿಟ್ ಅಂತ. ಪಿಟ್ಟಲ್ಲಿ ಏನಪ್ಪ ಇದೆ ಅಂತಂದ್ರೆ, ಏನಾರ ಇದೆ ಬೇರೆ ಏನಂದ್ರೆ ಆ ಪಿಟ್ಟಲ್ಲಿ ಏನಿಲ್ಲ ರೀ. ಅದರ ಏನ್ರಿ, ಅಲ್ಲಿ ನೀರೇ ಇಲ್ಲ. ಅಲ್ವರ ಡ್ರೈ ಪ್ಲೇಸ್. ಅದೇನರ್ಥ? ನೀರಿಲ್ದಿರ ಗುಂಡಿ. ಜಕೇರಿಯನ ಪ್ರವಾದನೆ 9ನೇ ಅಧ್ಯಾಯ 11ನೇ ವಾಕ್ಯ ಓದಿಂತೀನಿ. ಜಕೇರಿಯ 9:11. ರಾಜ್ಯಬದರ್ ಓದ್ತೀರಾ? ಓಕೆ. ಸಂಗೀತ ಯೇಸು ಸಿಸ್ಟರ್ ಓದ್ಬೋದಾ? ಸಂಗೀತ ಸಿಸ್ಟರ್. ಓಕೆ. ವಿಕ್ರಮ್ ಬ್ರದರ್ ಓದ್ಬೋದಾ? ಓದ್ತೀನಿ ಬ್ರದರ್. ಓಕೆ. ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು. ನೋಡ್ರ, ನೀರಿಲ್ದ ಆ ಬಾವಿಯಿಂದ ಬರ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡ್ರ, ಒಡಂಬಡಿಕೆಯ ರಕ್ತದಿಂದ. ನೀರಿಲ್ದ್ರ ಬಾವಿ. ನೀರಿದ್ರೆ ನಿರೀಕ್ಷೆ ಬೈಬಲಲ್ಲಿ. ಅದರ ನೀರೇ ಇಲ್ದ್ರ ಬಾವಿ ಅಂದ್ರೆ ಸಮಾಧಿ ರೀ. ಸಮಾಧಿಯಲ್ಲಿ ಮನುಷ್ಯನಿಗೆ ಹೋಗೋನಿಗೆ ನಿರೀಕ್ಷೆನೇ ಇರಲ್ಲ. ಇದೆಲ್ಲ ಮುಂದೆ ಬರೋದಿಲ್ಲ, ನೋಡೋಣ ಏನಂತ ಬ್ಯೂಟಿಫುಲ್ ಆಗಿ ಹೇಳ್ತೀನಿ. ಸಮಾಧಿನೇನು, ಸಮಾಧಿಯಲ್ಲಿ ಯಾಕೆ ನಿರೀಕ್ಷೆ ಇರಲ್ಲ, ಯಾಕೆ ನೀರಿಲ್ಲ, ನೀರು ಬರ್ತಾರೆ, ನೀರು ಬುಗ್ಗೆ ಬರ್ತಾರೆ, ಇವೆಲ್ಲ ನೋಡೋಣ. ಪಾಠಗಳೆಲ್ಲ ಹೇಳ್ಕೊಡ್ತೀರಿ ಕ್ಲೀನಾಗಿ, ಎಲ್ಲ ಸತ್ಯವೇದ ಮುಖಾಂತರ. ಅದೇ ನೋಡ್ಬೇಕಾರೆ ನಿರೀಕ್ಷೆನೇ ಇರಲ್ಲ ಮನುಷ್ಯನಿಗೆ ಸಾವಿಂದ. ಅಂಟಿಲ್ ಜೀಸಸ್ ರೋಸ್ ಫ್ರಮ್ ದ ಡೆತ್. ಯೇಸು ಕ್ರಿಸ್ತನ ಪುನರ್ತನ ಮುಖಾಂತರ ನಮಗೆಲ್ಲ ಏನ್ ಮಾಡೋರು? ನಂಬಿಕೆ ಕೊಟ್ಟರೆ. ಅಲ್ಲಿವರೆಗೂ ಮನುಷ್ಯನಿಗೆ ನಂಬಿಕೆನೇ ಇರಲ್ಲ. ಅದಕ್ಕೆ ಈ ಡಿಸೆಂಡಿಂಗ್ ಪ್ಯಾಸೇಜ್ ಇಂದ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಅವರ ಮತ್ತೇನಪ್ಪಾ ಅಂತ ನೋಡಿದ್ರೆ, ಈ ಡಿಸೆಂಡಿಂಗ್ ಪ್ಯಾಸೇಜ್ ಅಲ್ಲಿ ಬರ್ತಾ ಇರ್ಬೇಕಾರೆ ಇನ್ನೊಂದು ಪ್ಯಾಸೇಜ್ ಹೋಗ್ತಾರೆ, ಮೇಲೆ ಹೋಗ್ತಾರೆ. ಅದಕ್ಕೆ ಏನಪ್ಪ ಹೆಸರು ಅಂದ್ರೆ ಅಸೆಂಡಿಂಗ್ ಪ್ಯಾಸೇಜ್ ಅಂತ. ಏನ್ರಿ, ಮೇಲೆ ಏರುವಂತ ಏನ್ರಿ ಒಂದು ಪ್ಯಾಸೇಜ್ ಅಂತ ಹೆಸರು ರೀ. ಅಲ್ರ, ಈ ಪ್ಯಾಸೇಜು ಅದು ಎಷ್ಟಪ್ಪ ಹೈಟ್ ಇದೆ ಅಂತಂದ್ರೆ 4 ಅಡಿ ಹೈಟು. ಅದು ಈ ಪ್ಯಾಸೇಜ್ ಮುಖಾಂತರ ಹೋದ್ರೆ ಮೇಲ್ಗಡೆ 2 ಕೋಣೆಗಳಿದೆ ಗೊತ್ತಾ? ರಾಜನ ಕೋಣೆ, ರಾಣಿಯ ಕೋಣೆ. ಅಲ್ಲಿಗೆ ಹೋಗ್ಬೋದ್ರಿ. ಆದ್ರೆ ಯಾರ ಹೋಗೋದಿಕ್ ಆಯ್ತಾ ಅಂತಂದ್ರೆ ಯಾರು ಹೋಗಕ್ ಆಗ್ತಾ ಇರಲ್ಲ. ಯಾಕಪ್ಪ ಆಗ್ತಾ ಇರಲ್ಲ? ಏನ್ ಪ್ರಾಬ್ಲಮ್ ಅಂತಂದ್ರೆ ಎಂಟ್ರೆನ್ಸ್ನೇ ಬ್ಲಾಕ್ ಮಾಡ್ಬಿಟ್ಟವ್ರೆ. ಹೆಂಗಪ್ಪ ಬ್ಲಾಕ್ ಮಾಡ್ಬಿಟ್ಟವ್ರೆ ಅಂತಂದ್ರೆ 50 ಟನ್ ತೂಕ ಉಳ್ಳಂತ ರೆಡ್ ಗ್ರನೈಟ್ ಸ್ಟೋನ್ ಹಾಕ್ಬಿಟ್ಟು ಪ್ಲಗ್ ತರ ಬ್ಲಾಕ್ ಮಾಡ್ಬಿಟ್ಟಾರೆ. ಇದನ್ನು ಯಾರೋ ಎತ್ತಕ್ಕಾಗಲ್ಲ, ಇದನ್ನ ಒಡೆದು ಹೋಗೋದಕ್ಕೂ ಆಗಲ್ಲ. ಯೋಚನೆ ಮಾಡಿ, ಕಲ್ಲಿಂಗಿ ನೋಡಿದ್ರೆ 50 ಟನ್. ಯಾವ ಕ್ರೇನ್ ತೊಗೊಂಡೋಗಿ ಗೆಲ್ತೀರ? ಹೊಡಿಕೆ ಜಾಗನೇ ಇಲ್ಲ 4 ಅಡಿಲಿ. ನೋಡಿರ್ತೀರಿ. ಇದೆಲ್ಲ ರಿಯಲ್ ಆಗ್ರಿ. ಯಾರು ಐಗುಪ್ತ ದೇಶಕ್ಕೆ ಹೋದ್ರೆ ದಯವಿಟ್ಟು ಪಿರಮಿಡ್ಗೆ ಹೋಗಿ. ನಾ ಹೇಳಂತಾರೆ ಎಲ್ಲ ರಿಯಲ್ ಫ್ಯಾಕ್ಟ್ಸ್ ರೀ. ರಿಯಲ್ ಆಗಿ ಹಿಂಗೇನಾಗಿದೆ, ಇದೆಲ್ಲ ರಿಯಲ್ ಫೋಟೋಸ್ ಇವೆಲ್ಲ. ಅದರ ನೋಡಿದ್ರೆ ಏನ್ರಿ, ಈ ತರ ಏನಾಗಿದೆ, ಬ್ಲಾಕ್ ಆಗ್ಬಿಟ್ಟಿದ್ದಾರೆ. ಅದರ ಮನ್ಸ್ ಮಾಡಿದ್ರು, ಆಸೆ ಇದ್ರು ಸರಿ ಆಗಲ್ಲ. ಯಾಕೆ? ಅಸೆಂಡಿಂಗ್ ಪ್ಯಾಸೇಜ್ ಇದೆ, ಮಾಡಿದ್ದಾರೆ, ಅದ್ರ ಹೋಗಕ್ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ದಟ್ ಈಸ್ ಲಾಕ್ಡ್ ಅಂಡ್ ಸೀಲ್ಡ್. ಯಾಕೆ? ಅದೇನು ಸೂಚನೆ ಮಾಡ್ತದೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಅದೇ ನ್ಯಾಯ ಪ್ರಮಾಣ. ದೇವರು ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಟ್ರು. ಏನಕ್ಕಪ್ಪ ನ್ಯಾಯ ಪ್ರಮಾಣ ಕೊಟ್ರೆ? ನ್ಯಾಯ ಪ್ರಮಾಣ ಮುಖಾಂತರ ನೀವು ನೀತಿವಂತರಾಗ್ರಿ, ನೀವು ಸತ್ಯದ ಮಾರ್ಗಕ್ಕೆ ಬರ್ರಿ, ಜೀವನಕ್ಕೆ ಬನ್ರಿ, ನಿತ್ಯ ಜೀವನ ಪಡ್ಕೊಳ್ಳಿ ಅಂತ ದೇವರೇ ಮಾಡೋದು ಕೊಟ್ರು. ಆದರೆ ಯಾವುದೇ ಮನುಷ್ಯ ಅದನ್ನ ಪಡ್ಕೊಳಕ್ಕಾಗಿಲ್ಲ. ನೋಡಿ ವಾಕ್ಯ ಓದೋಣ. ಲೆವಿಟಿಕಸ್ 18:5. ಸಂಗೀತ ಯೇಸು ಸಿಸ್ಟರ್ ಓದ್ಬೋದಾ? ಯಾಜಕ ಕಾಂಡ 18:5. ಸಂಗೀತ ಸಿಸ್ಟರ್. ಎಲ್ಲರೂ ದಯವಿಟ್ಟು ತಮ್ಮ ಮೊಬೈಲ್ ಜೊತೆಗೆ ಬೈಬಲ್ನ ಫಿಸಿಕಲ್ ರೆಡಿಯಾಗಿ ಇಟ್ಕೊಳ್ಳಿ. ಓಕೆನಾ? ಸಿಸ್ಟರ್ ಓದಿ. ನನ್ನ ಆಜ್ಞೆ ವಿಧಿಗಳ ಪ್ರಕಾರ ನಡೆದುಕೊಳ್ಳುವರು, ಆ ಆಜ್ಞೆ ವಿಧಿಗಳ ಮೂಲಕ ಬದುಕುವರು. ಆದುದರಿಂದ ನೀವು ಅವುಗಳನ್ನೇ ಅನುಸರಿಸಬೇಕು. ನೋಡ್ರ, ಯಾರು ಆಜ್ಞಾ ವಿಧಿಗಳನ್ನ ನಡ್ಕೊಂಡು ಹೋಗ್ಬಿಟ್ರೆ, ನ್ಯಾಯ ಪ್ರಮಾಣದ ಒಂದೂ ಬಿಡಿದಿರ ಎಲ್ಲಾನು ಕೀಪ್ ಅಪ್ ಮಾಡಿದ್ರೆ ಅದ್ರ ಪಕ್ಕನೇ ಬದುಕ್ತಾನೆ. ಸಾವೇ ಇಲ್ಲ ರೀ ಅವನಿಗೆ. ಅಷ್ಟು ಪವರ್ ಇತ್ತು ನ್ಯಾಯ ಪ್ರಮಾಣಕ್ಕೆ. ಅದರ ಅಷ್ಟು ಪವರ್ ಇತ್ತು. ಆದ್ರೆ ಇದು ಯಾವ್ದಾರ ಮನುಷ್ಯ ಕೀಪ್ ಅಪ್ ಮಾಡಕ್ಕೆ ಆಗ್ಲಿಲ್ಲ. ಯಾಕೆ?
ಆಲ್ರೆಡಿ ಪಾಪದಲ್ಲಿ ಬಿದ್ದವ್ರೆ. ಪಾಪದಲ್ಲಿ ಬಿದ್ದಿರೋನ್ಗೆ ಹೋಗ್ಬಿಟ್ಟು ಪರಿಪೂರ್ಣವಾಗಿಂತ ನ್ಯಾಯ ಪ್ರಮಾಣ ಕೊಟ್ಬಿಟ್ಟು ನಿಮ್ ಬಾರಪ್ಪ ನಡೆಯಪ್ಪ ಅಂತ ಆಯ್ತದ? ಆಗಿಲ್ಲ. ಅದಕ್ಕೆ ನ್ಯಾಯ ಪ್ರಮಾಣ ವಾಸ್ ಎ ಫೇಲಿಯರ್. ಎಲ್ಲಿದೆ ವಾಕ್ಯ? ರೋಮಾಪುರದಲ್ಲಿ 8ನೇ ಅಧ್ಯಾಯ 3ನೇ ವಾಕ್ಯ. ರೋಮಾಪುರದಲ್ಲಿ 8ನೇ ಅಧ್ಯಾಯ 3ನೇ ವಾಕ್ಯ. ಆ ಶ್ವೇತಾ ಸತೀಶ್ ಸಿಸ್ಟರ್ ಓದ್ಬೋದಾ? ಶ್ವೇತಾ ಸಿಸ್ಟರ್ ಓದ್ಬೋದಾ? ಪಾಸ್ಟ್ರೆ ನಮ್ಮ ಮಗು ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಪಾಸ್ಟ್ರೆ. ಓಕೆ ಸಿಸ್ಟರ್, ಓಕೆ ಸರಿ. ಹಾಗಂದ್ರೆ ಓಕೆ, ಜೋಸಫ್ ಬ್ರದರ್ ಓದ್ಬೋದಾ? ಹಾ ಬ್ರದರ್. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ನೋಡ್ರ ಏನ್ರಿ, ನ್ಯಾಯ ಪ್ರಮಾಣವು ಯಾವ ಕೆಲಸವನ್ನು ಏನ್ರಿ ಶರೀರ ಭಾವದ ನಿರ್ಬಲಾವಸ್ಥೆಯಿಂದ ಅದರ ಬಿಕಾಸ್ ಆಫ್ ದ ವೀಕ್ನೆಸ್ ಆಫ್ ದ ಫ್ಲೆಶ್ ಯಾವ್ದನ್ನ ಮಾಡಕ್ಕಾಗಿನೋ ಅದನ್ನ ದೇವ್ರ ಏನ್ ಮಾಡೋರಂತೆ, ದೇವ್ರ ಮಾಡಂತೆ ಕ್ರಿಸ್ತನ ಮುಖಾಂತರ. ನೋಡ್ರ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಅದಕ್ಕೆ ನ್ಯಾಯ ಪ್ರಮಾಣದ ಫೇಲಿಯರ್. ಇಟ್ ವಾಸ್ ಲಾಕ್ಡ್, ಇಟ್ ವಾಸ್ ಪ್ಲಗ್ಡ್. ದಟ್ ವೇ ವಾಸ್ ನೆವರ್ ಓಪನ್. ಅದರ ದೋ ದಟ್ ವೇ ವಾಸ್ ದೇ, ನೋಬಡಿ ಕುಡ್ ವಾಕ್ ಇನ್ ಇಟ್. ಅದರ ಅದಕ್ಕೆ ಏನಾಗುತ್ತೆ, ಅದು ಬ್ಲಾಕ್ ಹಂಗಂದಾಗ ಹೋಯ್ತು. ಅಲ್ಲರ ಹಾಗಾದ್ರೆ ಬೇರೆ ಮಾರ್ಗನೇ ಇಲ್ವಾ ಅಂದ್ರೆ ಮಾರ್ಗ ಇದೆ ರೀ. ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಏಸು ಕ್ರಿಸ್ತನ ರಕ್ಷಕ, ಏಸು ಕ್ರಿಸ್ತನ್ ಬಿಟ್ಟರೆ ಬೇರೆ ಮಾರ್ಗ ಇದೆಯಾ ಅಂದ್ರೆ ಇಲ್ಲ ರೀ. ಅದೆಲ್ಲಪ್ಪ ನೋಡ್ಸಿದ್ರೆ ಪಿರಮಿಡಲ್ಲಿ ನೋಡ್ಸಿದ್ರೆ ಎಲ್ಲಿ ಅಂತಂದ್ರೆ, ನೀವು ಈ ಡಿಸೆಂಡಿಂಗ್ ಪ್ಯಾಸೇಜ್ ಅಲ್ಲಿ ಹಂಗೆ ಕೆಳ ಬರ್ತಾ ಹೋದ್ರೆ ಬಿಟ್ಟಿಗೆ ಹೋಗಕ್ಕಿಂತ ಮುಂಚೆ ಒಂದು ವೇ, ಒಂದು ಶಾಫ್ಟ್ ಏನಾಗ್ತದೆ, ಮೇಲಕ್ಕೆ ಹೋಗುವಂತ ಒಂದು ಮಾರ್ಗ ಏನಾಗ್ತದೆ ಕಟ್ಟಾಗ್ತದೆ. ಇಲ್ಲ ಬಂದ್ರೆ ವೆಲ್ ಶಾಫ್ಟ್ ಅಂತ ಹೇಳ್ತಾರೆ. ಆ ವೆಲ್ ಶಾಫ್ಟ್ ಮುಖಾಂತರ ಮನುಷ್ಯ ಏನ್ ಮಾಡ್ಬೋದು ಅಂದ್ರೆ 2 ಚೇಂಬರ್ಗಳಿಗೆ ಆಕ್ಸೆಸ್ ಮಾಡ್ಬೋದು ರೀ, ಅಲ್ವರ. ಆದ್ರೆ ಈ ವೆಲ್ ಶಾಫ್ಟ್ ಹೋಗೋದು ಏನು, ಈ ಏನ್ ಚೇಂಬರ್ ಇದೆಯೋ ಈ ಪ್ಯಾಸೇಜು, ಇಟ್ ಈಸ್ ನಾಟ್ ಸೊ ವೆರಿ ಕ್ಲಿಯರ್, ಕಂಫರ್ಟಬಲ್ ಆಗೋತ್ತಲ್ಲ, ವೆರಿ ಟಫ್ ರೀ. ಅದರ ನೋಡಿ, ಇಲ್ಲಿ ನೋಡ್ತೀನಿ ನೋಡಿ, ಫೋಟೋ ನೋಡ್ಬೋದು ನೀವು. ಅದರ ಇದೇನು ನೋಡ್ತಾರೆ ಅಂದ್ರೆ, ನಮ್ಮ ಯೇಸು ಕ್ರಿಸ್ತನ ಒಂದು ಮುಖಾಂತರ ತೆರೆದಿರಂತ ಇಕ್ಕಟ್ಟಾದ ಮಾರ್ಗ ನೋಡುತ್ತದೆ. ವಾಕ್ಯ ಓದೋಣ. ಹಿಬ್ರೇಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 20ನೇ ವಾಕ್ಯ. ಹಿಬ್ರೇಯರು 10:20 ಓದ್ರಿ ಯಾರ ಬ್ರದರ್ ಸಿಸ್ಟರ್ಸ್. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನೋಡ್ರ, ದೇವರ ಸಮಕ್ಷ ಪ್ರವೇಶಿಸಕ್ಕೆ ನಮ್ಗೆ ಧೈರ್ಯ ಉಂಟಾಯ್ತಂತೆ. ಅಲ್ಲಿವರೆಗೂ ಯಾರು ಪರಲೋಕ ಹೋಗಿ ಸಾಧ್ಯನೇ ಆಗಿಲ್ಲ, ಧೈರ್ಯನೇ ಇರ್ಲಿ ರೀ. ಯಾವ್ದ್ರ ಮುಖಾಂತರ? ಏಸು ಕ್ರಿಸ್ತನ ಶರೀರ ಎಂಬಂತ ತೆರೆ. ಆಲಯದಲ್ಲಿ ಏಸು ಕ್ರಿಸ್ತ ಸಾಯ್ಬೇಕನೇ ಇತ್ತು, ತೆರೆ ಮೇಲೇನೆ ಕೆಳ ಸೀಳೋಗ್ಬಿಡ್ತು, ಅದ್ರ 2 ಭಾಗ ಆಗೋಯ್ತು. ಕ್ರಿಸ್ತನ ಮುಖಾಂತರ ದೇವರ ಹತ್ರಕ್ಕೆ ಹೋಗೋದಕ್ಕೆ ಒಂದು ಮಾರ್ಗನೇ ಇತ್ತು ನಮ್ಗೆ, ಆಯ್ತು. ಅದಕ್ಕೆ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತಾರಲ್ಲ, ಓದ್ರಿ ನೋಡ್ತೀನಿ. ಅಪೊಸ್ತಲ ಕೃತ್ಯಗಳು 4:12. ಅಪೊಸ್ತಲ ಕೃತ್ಯಗಳು 4:12 ಜೋಲ್ ಬದರ್ ಓದ್ತೀರಾ? ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ನೋಡ್ರ, ಯಾವ ಮಾರ್ಗದಲ್ಲಿ ರಕ್ಷಣೆ ಇಲ್ಲ ರೀ, ಕ್ರಿಸ್ತನ ಹೆಸರು ಬಿಟ್ಟರೆ ಬೇರೆ ಯಾವ್ದ್ರಲ್ಲಿ ರಕ್ಷಣೆನೇ ಇಲ್ಲ. ಅದಕ್ಕೆ ಯೋಹಾನ 14:6 ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ. ಏಸು ಕ್ರಿಸ್ತನೇ ಮಾರ್ಗ ರೀ. ಏಸು ಕ್ರಿಸ್ತನ್ ಬಿಟ್ರೆ ದೇವತ್ರಕ್ಕೆ ಹೋಗೋಕೆ ಮಾರ್ಗನೇ ಇಲ್ಲ. ಇದ್ರ ಮುಖಾಂತರ ಏನ್ ಮಾಡ್ಬೋದು ಅಂದ್ರೆ 2 ಚೇಂಬರ್ಗೂ ಆಕ್ಸೆಸ್ ಇದೆ ರೀ. ಅದರ ಜೀಸಸ್ ಕ್ರೈಸ್ಟ್ ನ ಡೆತ್, ಜೀಸಸ್ ಕ್ರೈಸ್ಟ್ ರಿಸರೆಕ್ಷನ್ ಮುಖಾಂತರ ನಮಗೆ ಪರಲೋಕದ ರಕ್ಷಣೆಗೆ ಮತ್ತೆ ಭೂಲೋಕ ರಕ್ಷಣೆಗೆ ಆಕ್ಸಸ್ ಇದೆ. ಅಲ್ಲ ನೋಡಿ, ಇಲ್ಲಿ ನೋಡಿ, ನೋಡ್ತೀವಿ ಗೊತ್ತಾ, ಇದು ರಿಯಲ್ ಫೋಟೋ ಏನ್ರಿ. ಇದು ಈ ವೆಲ್ ಶಾಫ್ಟ್ಗಿರಂತ ಏನ್ರಿ ಮಾರ್ಗ ರೀ. ಇಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಸೆಂಟ್ರಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ, ಕರೆಕ್ಟಾಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಕಲ್ಲು ಹಿಂಗಿದೆ ನೋಡಿರ್ತೀರಿ ಅಲ್ಲ. ಈ ಕಲ್ಲು ಯಾರಿಗಾರ ಈ ಕಲ್ಲು ನೋಡಿದ್ರೆ ಏನಂತ ಅನಿಸ್ತದೆ? ಇದು ಯಾವ ತರ ಇದೆ ಕಲ್ಲು ಶೇಪು? ಯಾರು ಹೇಳ್ಬೋದಾ? ಯಾವುದೋ ಒಂದು ಪ್ರಾಣಿಯ ಮುಖದ ತರ ಇದೆ ಇದು, ಯಾವುದೋ ಪ್ರಾಣಿಯ ತಲೆ ತರ ಇದೆ, ಗೋಟ್ ತರ ಇದೆ, ಕುರಿ ತರ. ಕುರಿ ತರ ಕಾಣಿಸ್ತದೆ ನೋಡಿರ್ತೀನಿ ಅದರ. ದಟ್ ಎಕ್ಸಾಕ್ಟ್ಲಿ ಕರೆಕ್ಟ್ ರೀ. ಇದು ನಮ್ಮ ಕ್ರಿಸ್ತನು ಯಜ್ಞದ ಕುರಿಯಾದಾತನು, ಆತನ ಮುಖಾಂತರನೇ ಮಾರ್ಗ ತೆರೆದಿರೋದು ಅಂತ ಸೂಚನೆ ಮಾಡಕ್ಕೆ ಈ ಕಲ್ಲಿಂಗಿದೆ ರೀ. ಇಸ್ ನ್ಯಾಚುರಲ್ ರಾಕ್ ಫಾರ್ಮೇಶನ್. ನೋಡಿ ಓದೋಣ.
ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ 19 and 20 ಓದಿ ಗೌತಮ್ ಸರ್. ಫಸ್ಟ್ ಪೀಟರ್ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ನೋಡ್ರ ಆತನು ಓದಿ ಓದಿ ಓದಿ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ನೋಡ್ರ ಎಂದೆ ಜಗತ್ತು ಉತ್ಪತ್ತಿಗಿಂತ ಮುಂಚೆನೆ ರೀ ನಿಷ್ಕಳಂಕವಾದಂತ ಕುರಿ ಯಾರಪ್ಪ? ನಮ್ಮ ರಕ್ಷಕಂತ ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ಮುಖಾಂತರನೇ 2 ಆಕ್ಸಸ್ ಇದೆ, 2 ಇದೆ ಆಕ್ಸಸ್. ಅದರ ಆಂಟೋನಿ ರಾಜ್ ಬ್ರದರ್ ಓದ್ತೀರಾ ಬೈಬಲ್? ಹೇಳಿ ಬ್ರದರ್. ಬೈಬಲ್ ಓದ್ಬೋದಾ? ಹೇಳ್ತೀನಿ ಬ್ರದರ್, ಈಗ ನಾನು ಇವತ್ತು ಮಾತ್ರ ಲಿಸನಿಂಗ್ ಅಲ್ಲ ಅದು ನೋಡ್ತಾ ಇದೀನಿ ನಿಮ್ದು. ಸರಿ, ಹಲೋ. ಓಕೆ. ನೆಕ್ಸ್ಟ್ ವೀಕ್ ಇಂದ ಬೈಬಲ್ ಓದಕ್ ಪ್ಲಾನ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ವೀಕ್ ನಾನು ಬೈಬಲ್ ಇಟ್ಕೊಂಡು ಕುತ್ಕೊಂಡಿದ್ದೀನಿ, ಸರಿ. ಬಟ್ ನೋಡ್ತಾ ಇದೀನಿ, ಕೇಳ್ತಾ ಇದೀನಿ, ಲಿಸನಿಂಗ್ ಮಾಡ್ತಾ ಇದೀನಿ. ಓಕೆ, ನೋ ಇಶ್ಯೂಸ್, ನೋ ಇಶ್ಯೂಸ್. ಓಕೆ ಓಕೆ, ಓಕೆ, ಓದೋಣ. ಸೆಕೆಂಡ್ ತಿಮೋತಿ ಫಸ್ಟ್ ಚಾಪ್ಟರ್ 1:10. ಸೆಕೆಂಡ್ ತಿಮೋತಿ ಫಸ್ಟ್ ಚಾಪ್ಟರ್ 1:10. ಜೋಯಲ್ ಬ್ರದರ್ ಓದೋದಾ? ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವನವನ್ನು ನಿರ್ಲಕ್ಷ್ಯತ್ವವನ್ನು ಪ್ರಕಾಶಗೊಳಿಸಿದ್ದಾನೆ. ನೋಡ್ರ, ಈತನು ಮರಣದ ನಿಮಿತ್ತ ಅಲ್ರ ಏನ್ರಿ? ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಅಂದ್ರೆ ಎಟರ್ನಲ್ ಲೈಫ್, ಇಮೋರ್ಟಲ್ ಲೈಫ್ ಎರಡನ್ನು ಕ್ರಿಸ್ತನ್ ಏನ್ ಮಾಡೋದಂತೆ? ಅದೇ ಪ್ರಕಾಶಕ್ಕೆ ತಂದಿದ್ದಾರಂತೆ. ನೋಡಿಗೆ ಈ ವೆಲ್ ಶಾಫ್ಟ್ ಎಂಟ್ರೆನ್ಸ್ ಅಲ್ಲೇ 2 ಮಾರ್ಗಗಳು ಓಪನ್ ಆಯ್ತಾರೆ. ನೋಡ್ರಿ, ಇಲ್ಲಿ ನೋಡ್ಬೋದು ನೀವು ಏನ್ರಿ? ಈ ವೆಲ್ ಶಾಫ್ಟ್ ಮುಖಾಂತರ 2 ಕೋಣೆಗಳಿಗೆ ಹೋಗುವಂತ ಒಂದು ಆಪ್ಷನ್ಸ್ ಇದೆ. ಇದೇನು 2 ಕೋಣೆಗಳು? ಒಂದು ರಾಜ್ಯನ ಕೋಣೆ, ಒಂದು ಮೇಲೆ ಇರೋದು, ಇನ್ನೊಂದು ರಾಣಿಯ ಕೋಣೆ ಕೆಳಗಡೆ ಇರೋದು. ಸೊ ಮೇಲ್ಗಡೆ ಇರೋದು, ಕೆಳಗಡೆ ಇರೋದೇನೋ ಮೇಲೆ ರಕ್ಷಣೆ, ಇನ್ನೊಂದು ಕೆಳಗಡೆ ರಕ್ಷಣೆ. ಮೇಲೆ ರಕ್ಷಣೆ ಅಂದ್ರೆ ಪರಲೋಕ ರಕ್ಷಣೆ, ಕೆಳಗಡೆ ಇರೋದ್ರೆ ಭೂಲೋಕ ರಕ್ಷಣೆ. ಪರಲೋಕ ರಕ್ಷಣೆ ಇದೆ, ಭೂಲೋಕದ ರಕ್ಷಣೆ ಇದೆ, 2 ರಕ್ಷಣೆಗಳಿದೆ ನೋಡ್ರಿ. ಅಂತೀನಿ ಎಲ್ಲಿ ಕೊಟ್ಟಿದ್ರೆ? 1 ತಿಮೋತಿ 4ನೇ ಅಧ್ಯಾಯ 10ನೇ ವಾಕ್ಯ. 1 ತಿಮೋತಿ 4ನೇ ಅಧ್ಯಾಯ 10ನೇ ವಾಕ್ಯ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ನೋಡ್ರ, ಎಲ್ಲಾರ್ಗು ರಕ್ಷಕ ಯೇಸು ಕ್ರಿಸ್ತನು. ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ ರೀ. ಬರೀ ಕ್ರಿಶ್ಚಿಯನ್ಸ್ ಆದ್ರೆ ಮಾತ್ರ ರಕ್ಷಣೆ, ಮಿಗ್ದವರೆಲ್ಲ ನರಕಕ್ಕೆ ಹೋಗ್ಬಿಡ್ತಾರೆ. ಎಲ್ಲೈತೆ? ಏನ್ ಹೇಳ್ತಾರೆ ಕ್ಲೀನಾಗೆ? ನಂಬೋರ್ಗೆ ರಕ್ಷಕ, ನಮ್ದಿರೋರ್ಗೆ ರಕ್ಷಕ ಅಲ್ಲ ಅಂತ ಕೊಟ್ಟಿದ್ಯಾ. ನಂಬೋರ್ಗು ರಕ್ಷಕ, ನಮ್ದಿರೋರ್ಗು ರಕ್ಷಕ ರೀ ಯೇಸು ಕ್ರಿಸ್ತ. ಎಲ್ಲಾರ್ಗು ರಕ್ಷಕ, ವಿಶೇಷವಾಗಿ ನಂಬೋರ್ಗೆ ರಕ್ಷಕ. ಅದೇನೋ ವಿಶೇಷವಾದ ರಕ್ಷಣೆ ಇದೆ, ಅದೇ ಪರಲೋಕ ರಕ್ಷಣೆ. ನಮ್ದಿರೋರ್ಗೆ ಭೂಲೋಕ ರಕ್ಷಣೆ ಇದೆ. ನೋಡಿ, ಓದೋಣ. ವಿಕ್ರಮ್ ಬದರ್ ಓದಿ. 1 ಯೋಹನ 2:2 ಬದರ್. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುವನು. ನೋಡ್ರ, ನಮ್ಮ ಪಾಪ ಮಾತ್ರ ಅಲ್ಲ ರೀ, ಸಮಸ್ತ ಲೋಕದ ಪಾಪವನ್ನು ನಿವಾರಣೆ ಮಾಡಂತ ಏನಪ್ಪ? ಯಾರು? ಯೇಸು ಕ್ರಿಸ್ತನ್. ಯೇಸು ಕ್ರಿಸ್ತನ ರಕ್ತ ಎಲ್ಲವನ್ನೂ ಏನ್ ಮಾಡ್ತಾರೆ? ನೀವು ಅದಕ್ಕೆ ಜೀಸಸ್ ಕ್ರೈಸ್ಟೇ ಮಾರ್ಗ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಇವಾಗ ಬರೋಣ ನೋಡಿ. ಫಸ್ಟ್ ರಾಜನ ಕೋಣೆ ಬಗ್ಗೆ ನಾವು ಥಿಂಕ್ ಮಾಡೋಣ, ಓದ್ಬರೋಣ. ಆಮೇಲೆ ರಾಣಿ ಕೋಣೆಗೆ ಬರೋಣ. ರಾಜನ ಕೋಣೆಗೆ ಹೋಗ್ಬೇಕಾರೆ ಹೆಂಗ್ ಹೋಗ್ಬೇಕು? ಅದು ಪರಲೋಕ ರಕ್ಷಣೆ ಸೂಚನೆ ಮಾಡ್ತಾರೆ. ಹಿಂಗೆ ಡೈರೆಕ್ಟ್ ಹೋಗ್ಬೋದು? ಇಲ್ಲ ರೀ, ಅದಕ್ಕೆ ಒಂದು ಚೇಂಬರ್ ಇದೆ ರೀ. ತಿರ್ಗಾ ಆ ಚೇಂಬರ್ ಮುಖಾಂತರ ಏನಾಗ್ಬೇಕು? ನಾವು ಹೋಗ್ಬೇಕ್ರಿ. ಏನಪ್ಪಾ ಅದು? ಅದ್ ಹೆಸರು ಅಂದ್ರೆ ಗ್ರ್ಯಾಂಡ್ ಗ್ಯಾಲರಿ. ಆಮೇಲೆ ಆಂಟಿ ಚೇಂಬರ್ ಅಂತಿದೆ. ಇದ್ರ ಮುಖಾಂತರ ಹೋದ್ರೇನೆ ಕಿಂಗ್ಸ್ ಚೇಂಬರ್ಗೆ ಹೋಗೋದಕ್ಕೇನ್ರಿ ಸಾಧ್ಯ. ಅದರ ಏನಪ್ಪಾ ಅಂದ್ರೆ 3 ಚೇಂಬರ್ಸ್ ಇದೆ. ಒಂದು ಗ್ರ್ಯಾಂಡ್ ಗ್ಯಾಲರಿ, ಆಂಟಿ ಚೇಂಬರ್ಗೆ ಹೋದ್ರೆ ನೆಕ್ಸ್ಟ್ ಕಿಂಗ್ಸ್ ಚೇಂಬರ್ ಲಾಸ್ಟ್ ಹೋಗೋದಕ್ಕೆ ಸಾಧ್ಯ. ಇದೇ ನೋಡಿಸ್ತದೆ 3 ಸ್ಟೆಪ್ಸ್. ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ನಂಬಿಕಸ್ಥರು. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಅದ್ರಲ್ಲಿ ನಂಬಿಕಸ್ಥರಾಗಿರೋರು ಇನ್ನೂ ಸ್ವಲ್ಪ ಜನ ರೀ ಅಲ್ದರ. ನೋಡಿ, ಓದೋಣ. ಪ್ರಕಟಣೆ 17ನೇ ಅಧ್ಯಾಯ 14ನೇ ವಾಕ್ಯ. ರೂಪಾ ಸಿಸ್ಟರ್ ಓದ್ಬೋದಾ? ರೆವಲ್ಯೂಷನ್ 17:14. ಪ್ರಕಟಣೆ 17ನೇ ಅಧ್ಯಾಯ 14ನೇ ವಾಕ್ಯ. ರೂಪಾ ಸಿಸ್ಟರ್ ಓದ್ತೀರಾ? ಆಗ್ತದ?
17-14. 17ನೇ ಅಧ್ಯಾಯ 14ನೇ ವಾಕ್ಯ. 17:14. ಅವರು ಯಜ್ಞದ ಆದತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದರು, ದೇವರಾದ ಕೊಂಡವರು ನಂಬಿಕಸ್ಥರು ಆಗಿರುವರು, ನೋಡ್ರ ಆತನ ಕಡೆಯವರು ನೋಡ್ರ ಏನಂತಾರೆ, ಕರೆಯಲ್ಪಟ್ಟವರು ಆದುಕೊಂಡವರು ನಂಬಿಕಸ್ಥರಂತೆ, ಆತನ ಕಡೆಯವರು. ಯೇಸು ಕ್ರಿಸ್ತನ ಜೊತೆಗಿರೋದು ಯಾರಪ್ಪ ಅಂದ್ರೆ ಕಾಲ್ಡ್, ಚೂಸನ್ ಅಂಡ್ ಫೇತ್ಫುಲ್ ಅಲ್ವರ. ಅದಕ್ಕೆ ಫಸ್ಟ್ ಸ್ಟೆಪ್ ಗ್ರ್ಯಾಂಡ್ ಗ್ಯಾಲರಿ. ಈ ಗ್ರ್ಯಾಂಡ್ ಗ್ಯಾಲರಿ ಹೆಸರಲ್ಲೇ ಗೊತ್ತಾಗ್ಬಿಡ್ತಾರೆ ಗ್ರ್ಯಾಂಡ್ ಆಗಿದೆ ಅಂತೀರಿ. ಏನಪ್ಪ ಗ್ರ್ಯಾಂಡ್ ಆಗಿದೆ ಅಂತಂದ್ರೆ, ಈ ಕೆಳಗಡೆ ಇರೋಂಥ ಎಲ್ಲ ಪ್ಯಾಸೇಜ್ಗಳು ಎಷ್ಟಿರ್ತದೆ, ಬರೀ 4 feet. ಇದು ಏನ್ರಿ 7 times ಜಾಸ್ತಿ ರೀ. ಏನು 7 times ಜಾಸ್ತಿ? ಹೈಟು ಏನ್ರಿ 28 feet ರೀ. 7 times ಹೈಟ್ ಏನಾಗಿದೆ ಜಾಸ್ತಿ. ನೋಡ್ರಿ ಫೋಟೋ ನೋಡ್ಕೊಂಡು ನೋಡ್ರಿ, ಇದೇ ಥರ ಇರೋದು. ಆಮೇಲೆ ಅಲ್ಲೆಲ್ಲ ಇಳಿಯೋದಕ್ಕೆ ಹತ್ತೋದಕ್ಕೆಲ್ಲ ಕಷ್ಟ ಇತ್ತು ಗೊತ್ತಾ, ಇಲ್ಲಿ ಏನಿಲ್ಲ ರೀ, ತುಂಬ ಸುಲಭ ರೀ. ಹತ್ತೋದಕ್ಕೆ ಸಪೋರ್ಟ್ ಬೇರೆ ಇದೆ ನೋಡಿ, ಕೆಳಗೆ ಸೈಡಲ್ಲಿ ಹೋಲ್ಸ್ಗಳು ನೋಡ್ತೀರಿ ಗೊತ್ತಾ, ಈ ಹೋಲ್ಸ್ಗಳನ್ನ ಇಟ್ಕೊಂಡು ಆರಾಮಾಗಿ ಏನು ಮಾಡೋದು, ಫಾಸ್ಟಾಗಿ ನಡ್ಕೊಂಡು ಹೋಗ್ಬೋದು. ಇದೇನಪ್ಪ ಸೂಚನೆ ಮಾಡ್ತಾರೆ ಅಂದರೆ, ಯೇಸು ಕ್ರಿಸ್ತನ ಮುಖಾಂತರ ಸುವಾರ್ತೆ ಯುಗದಲ್ಲಿ ನಮಗೆ ಕೊಟ್ಟಿರೋಂಥ ಕೃಪೆ. ಮೋಸೆ ಕಾಲದಲ್ಲಿ ಇತ್ತಾ, ನ್ಯಾಯಪ್ರಮಾಣದ ಕಾಲದಲ್ಲಿ ಕೃಪೆ ಇತ್ತಾ? ಇಲ್ಲ ರೀ. ಕಡ್ಡಿ ಆಯಕ್ಕೆ ಹೋಗ್ಬಿಟ್ಟಿದ್ದಾನೆ ಅಂತಂದ್ರೆ ಸಬ್ಬಾದಿಂದ ಒಂದು ಕೆಲಸ ಮಾಡಿದ್ರೆ ಕಲ್ಲೋಡ ಸಾಯಿ ಸಾಕು ಅಂದರು ಅಲ್ವರ. ಇವಾಗ ಹೆಂಗಿದೆ ಕೃಪೆ, ದಯೆ. ನಾವೇನೇ ತಪ್ಪು ಮಾಡಿಸ್ರಿ ಏನು ಮಾಡಿದ್ರೆ ಯೇಸು ಕ್ರಿಸ್ತನ ಹತ್ರ ಹೋಗ್ಬಿಟ್ಟು, ಅಯ್ಯೋ ದೇವರೇ ನಮ್ಮ ಪಾಪಗಳನ್ನ ಕ್ಷಮಿಸು ಅಂತ ಕ್ರಿಸ್ತ ಯೇಸುವಿನ ಮುಖಾಂತರ ಮನಸ್ಸು ಶುದ್ಧವಾಗಿ ಸಿನ್ಸಿಯರಾಗಿ ಕೇಳ್ಕೊಂಡ್ರೆ ನಮ್ಮ ಪಾಪಗಳೆಲ್ಲ ತೊಳಿತಾರೆ. ನಮ್ಮ ರಕ್ಷಣೆಗೆ ಏನು ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ ಅಲ್ವರ. ನೋಡ್ಬೇಕಾರೆ ಏನ್ರಿ, ಅದೇ ಆ ಕೃಪೆ ವಿಶಾಲವಾಗಿದೆ. ಸಹಾಯ ಮಾಡೋಕೆ ಏನಿದೆ ಅಲ್ಲಿ, ತುಂಬಾ ನಮಗೆ ಅವಕಾಶಗಳನ್ನ ಏನು ಮಾಡ್ತಾರೆ, ಕೊಡ್ತಾರೆ. 1 ಸತಿ ಅಲ್ಲ, 2 ಸತಿ ಅಲ್ಲ, ನೀತಿವಂತನೇ 7 ಸತಿ ಏನು ಮಾಡ್ತಾನೆ, ಎದ್ದೊಳ್ತಾನೆ. ಅದಕ್ಕೆ ಮೋಸೆ ಮುಖಾಂತರ ಧರ್ಮಶಾಸ್ತ್ರ ಬಂತು, ಕ್ರಿಸ್ತ ಮುಖಾಂತರ ಏನ್ ಬಂತು ನೋಡ್ತೀರಿ, ಕೃಪೆಯು ಸತ್ಯ ಬಂತು ಅಂತ ನೋಡ್ತೀರಿ. ಇದಾಗಿದ್ಮೇಲೆ ಆಂಟಿ ಚೇಂಬರ್ಗೆ ಬರ್ತಾರೆ. ಈ ಆಂಟಿ ಚೇಂಬರ್ ಸ್ಪೆಷಾಲಿಟಿ ಅದನ್ನೆಲ್ಲ ದಯವಿಟ್ಟು ಗಮನಿಸಿ ಅಬ್ಸರ್ವ್ ಮಾಡಿರ್ತೀನಿ. ಏನ್ರಿ, ಕಿಂಗ್ಸ್ ಚೇಂಬರ್ಗೆ ಹೋಗ್ಬೇಕಾದ್ರೆ 3 ಸತಿ ಬಕ್ಕೊಂಡು ಹೋಗ್ಬೇಕು. ಮೊದಲನೇ ಸತಿ ನೋಡ್ರಿ, ಚೆನ್ನಾಗಿ ಗಮನಿಸ್ಕೊಳ್ಳಿ ಎಲ್ಲ ನೋಡ್ರಿ, ಮೊದಲನೇ ಸತಿ ಬಗ್ಬೇಕು. ಒಂದು ನಿಮಿಷ, ಗಮನಿಸಿ ಎಲ್ಲರೂ ನೋಡಿ. ಮೊದಲನೇ ಸತಿ ಈ ಥರ ಬಗ್ಬೇಕು, 2ನೇ ಸತಿ ಇನ್ನೊಂದ್ಸತಿ ಬಗ್ಬೇಕು, 3ನೇ ಸತಿ ಇನ್ನೊಂದ್ಸತಿ ಬಗ್ಗಿದ್ರೇನೆ ಅವನು ಎಲ್ಲಿಗೆ ಬರೋಕ್ಕೆ ಸಾಧ್ಯ, ಕಿಂಗ್ಸ್ ಚೇಂಬರ್. ಇದೇನಪ್ಪ ಇದು, ಯೇಸು ಕ್ರಿಸ್ತು ಕಂಡೀಷನ್ ಹಾಕ್ಬಿಡ್ತಾರೆ. ಯಾರು ಶಿಷ್ಯನಾಗಬೇಕು ಅಂದ್ರೆ ಏನು ಮಾಡಿ ಅಂತ ಹೇಳ್ತಾರೆ, ತಾನೇ ನಿರಾಕರಿಸ್ಬೇಕು, ಶಿಲ್ಬೆ ಎತ್ಕೊಂಡು. ನಾನು ಹಿಂದೆ ಬರ್ದಿರೋ ಹೊತ್ತರು ಶಿಷ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ. ಇದು ಮಾಡೋಕ್ಕೆ ಸಿದ್ಧ ಇದ್ದೀರಾ? ಮಾಡಬೇಕು. ಓದ್ರಿ, ಇಲ್ಲಿ ಬಿಂದು ಸಿಸ್ಟರ್ ಓದಿ ನೋಡೋಣ, ಮ್ಯಾಥ್ಯೂ 16:24. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನೋಡ್ರ, ಶಿಲ್ಬೆ ಎತ್ಕೊಂಡು ಏನ್ ಮಾಡ್ಲಿ, ಹಿಂದೆ ಬರಲಿ. ತಾನೇ ನಿರಾಕರಿಸ್ಬೇಕು, ಬೊಗ್ಗಿಸ್ಕೊಬೇಕ್ರಿ. ಅಂದ್ರೆ ಶಿಲ್ಬೆ ಎತ್ಕೊಬೇಕು, ಕಷ್ಟ. ಆಮೇಲೆ ಯೇಸು ಕ್ರಿಸ್ತ ಹೆಜ್ಜೆ ನಡಿಬೇಕು. ಇಲ್ಲಿವರೆಗೂ ಮಾಡೋದವರೆಗೂ ದೇವ್ರ ನಂಬಿಕಸ್ಥರಾಗಿದ್ದಾನೆ, ದೇವ್ರು ನಮಗೆ ಆ ಪ್ರೈಸ್ ಕೊಡೋಕ್ಕೆ ಸಾಧ್ಯ. ನೋಡ್ರಿ, ಈ ಥರ 3 ಸತಿ ಮಾಡೋಕ, ತಾನೇ ನಿರಾಕರಿಸಿ ಅಲ್ವರ ಶಿಲ್ಬೆ ಎತ್ಕೊಂಡು ಏನು ಮಾಡಬೇಕು, ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕು. ಮಾಡೋದವರೆಗೂ ನಡಿಬೇಕ್ರಿ. ಮಾಡೋದವರೆಗೂ ನಡೆದ್ರೇನೆ ದೇವ್ರು ನಂಗೆ ಏನು ಮಾಡೋದು, ಈ ಪುರಸ್ಕಾರನ ನಮಗೆ ಕೊಡೋದು. ಆವಾಗ ಎಲ್ಲಿ ಹೋಗೋದು, ರಾಜನ ಕೋಣೆಗೆ ಹೋಗೋದು. ರಾಜ, ರಾಣಿಗಿಂತ ದೊಡ್ಡವನೇ ರಾಜ ರೀ. ಹಂಗೇನಪ್ಪ ನೋಡ್ಸದೆ, ಅಮರತ್ವ, ರಾಜಾದಿ ರಾಜ ಅಂತ ಕ್ರಿಸ್ತನ ಜೊತೆಗೆ ಅವರು ಬಲಗಡೆಯಲ್ಲಿ ಸಿಂಹಾಸನ ಕೂತ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನೋಡ್ಬೇಕು, ಕಿಂಗ್ಸ್ ಚೇಂಬರ್ ಹೋದ್ರೆ ಒಂದೇ ಒಂದು ಇರೋದ್ರಿ, ಪೆಟ್ಟಿ ಇದೆ ಅಷ್ಟೇ. ಸಮಾಧಿ ಪೆಟ್ಟಿ ಎಲ್ಲ ದಯವಿಟ್ಟು ಅದು ತಿಳ್ಕೊಂಬಿಟ್ಟಿರ. ಅದರ ಸಮಾಧಿ ಪೆಟ್ಟಿ ಥರ ಅಳತೆ ಥರ ಕಾಣಿಸ್ತದೆ, ಯಾರು ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಡಿ ಅಲ್ಲರ. ಇದು ಈ ಪೆಟ್ಟಿ ಅದಕ್ಕೆ ಮುಚ್ಚಳನೇ ಇಲ್ಲ ರೀ. ಅದೇನರ್ಥ, ಏನು ಗೊತ್ತಾ ಅರ್ಥ? ಇದು ಸೂಪರ್ ಆಗಿದೆ ರೀ. ಏನು ಗೊತ್ತಾ ಅರ್ಥ? ಇದು ಸ್ಪೆಷಾಲಿಟಿ ಏನು ಗೊತ್ತಾ? ಇದು ಅಳತೆ ಇದೆ ಗೊತ್ತಾ? ಹೋದ್ವರ ನೋಡ್ತಲ್ಲ ಮಂಜೂಷ ಪೆಟ್ಟಿ ಅಳತೆ, ಸೇಮ್ ಅಳತೆ ರೀ, ಏನೋ ಡಿಫ್ರೆನ್ಸ್ ಇಲ್ಲ, ಸೇಮ್ ಮೆಷರ್ಮೆಂಟ್ ಹಿಂಗೆ ಇದೆ ರೀ. ಇದೇನು ಗೊತ್ತಾ ನೋಡಿಸ್ತದೆ, ತಂದೆ ದೇವರ ಪ್ರಸನ್ನತೆಯಲ್ಲಿ ದೇವ್ರ ಮಕ್ಳು ಹೋಗೋದು. ಅಮರತ್ವನ ದೇವ್ರು ನಮಗೆ ಕೊಡ್ತಾರೆ. ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡೋಂಥ ಅವಕಾಶ ನಮ್ಗೆ ಏನು ಮಾಡ್ತಾರೆ, ಕೊಡ್ತಾರೆ. ಎಲ್ಲಿದೆ? ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ.
ಪ್ರಕಟಣೆ 26 ಓದಿ ಜೋಲ್. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಹ್ಮ್ ಪರಿಶುದ್ಧನೂ ಆಗಿದ್ದಾನೆ. ಹ್ಮ್ ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ನೋಡ್ರ. ಆದರೆ ಹ್ಮ್ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ನೋಡ್ರ ಏನ್ರಿ, ಎರಡನೇ ಮರಣದ ಅಧಿಕಾರ ಇಲ್ಲ ಅಂದ್ರ ಕ್ರಿಸ್ತನಿಗೆ ರಾಜಂತರ ಆಳ್ವಿಕೆ ಮಾಡ್ತಾರೆ. ಅಂದ್ರೆ ಏನ್ರಿ, ಅವ್ರಿಗೆ ಆಶೀರ್ವಾದ ಕೊಡೋದು. ಅದಕ್ಕೆ ನಾವು ದೇವ್ರ ಯೋಜನೆ ಏನ್ ನೋಡ್ಕೊಂಡ್ ಬಂದಿದ್ವಿ ಇದುವರೆಗೂ. ಕ್ರಿಸ್ತನ ಮುಖಾಂತರ 2 ರಕ್ಷಣೆ ಇದೆ. ಎಷ್ಟು ರಕ್ಷಣೆ ಇದೆ? 2 ಏನ್ ಹೇಳ್ತೀರಾ? ಎಷ್ಟು ರಕ್ಷಣೆ ಇದೆ? ಉತ್ತರ ಕೊಡಿ ನೋಡೋಣ ಹೊಸಬ್ರು. 2 ಯಾವ್ದ್ಯಾವ್ದು? ಪರಲೋಕ ರಕ್ಷಣೆ ಒಂದು, ಭೂಲೋಕ ರಕ್ಷಣೆ. ವೆರಿ ಗುಡ್ ಸೂಪರ್, ವೆರಿ ಗುಡ್. ಇದು ಕ್ಲೀನಾಗಿ ಮೈಂಡಲ್ಲಿ ರೆಕಾರ್ಡ್ ಆಗಿರ್ಬೇಕು. ಇದ್ರಲ್ಲಿ ಯಾರಿಗಾರ ಏನೋ ಡೌಟ್ಸ್ ಇತ್ತು ಅಂದ್ರೆ ಸಂಕೋಚ ಪಡೆದ ದಯವಿಟ್ಟು ಕೇಳಿ, ಕ್ಲಾರಿಫೈ ಮಾಡೋಣ. 2 ರಕ್ಷಣೆ ಚೆನ್ನಾಗಿ ಬರ್ಬೇಕು, ಪರಲೋಕ ರಕ್ಷಣೆ, ಭೂಲೋಕ ರಕ್ಷಣೆ. ಪರಲೋಕ ರಕ್ಷಣೆ ಬಗ್ಗೆ ನೋಡ್ರಿ, ಭೂಲೋಕ ರಕ್ಷಣೆ ಎಲ್ಲಪ್ಪ ನೋಡಿಸಿದ್ರೆ ಕ್ವೀನ್ಸ್ ಚೇಂಬರ್ ಅಲ್ಲಿ ನೋಡ್ಸಿದ್ದಾರೆ. ಹೇಗೆ ಅಂತ ನೋಡಿದ್ರೆ, ಈ ಕ್ವೀನ್ಸ್ ಚೇಂಬರ್ಗೆ ಹೋಗೋದಕ್ಕೆ ಹಾರಿಜೆಂಟಲ್ ಪ್ಯಾಸೇಜ್ ಇದೆ. ಹಾರಿಜೆಂಟಲ್ ಕ್ಲೀನಾಗಿ ಫ್ಲಾಟ್ ಆಗುವಂಥ ಪ್ಯಾಸೇಜ್. ಈ ಪ್ಯಾಸೇಜ್ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇದಿರೋದ ಹೈಟು ಬರೀ 4 ಫೀಟ್ ರೀ. ಅದರ ಹೆಂಗೆ ಪೂರ್ತಿ ಚೇಂಬರ್ 4 ಅಡಿ ಇದೆಯಂದ್ರೆ ಇಲ್ಲ ರೀ. ಈ ಚೇಂಬರ್ನ ಏನ್ರಿ 7 ಭಾಗವಾಗಿ ಏನ್ ಮಾಡಿದ್ವಿ, ಡಿವೈಡ್ ಮಾಡೋದು. ಈಕ್ವಲ್ ಆಗಿ 7 ಪಾರ್ಟ್ಸ್ ಡಿವೈಡ್ ಮಾಡೋದು. ಡಿವೈಡ್ ಮಾಡಿದ್ರೆ ಫಸ್ಟ್ 6 ಪಾರ್ಟ್ಸ್ ಮಾತ್ರ 4 ಫೀಟು. ಲಾಸ್ಟ್ ಅಲ್ಲಿರೋಂಥ ಕೊನೆ ಪಾರ್ಟ್ ಹೆಂಗಿದೆ ಗೊತ್ತಾ? ಏನ್ರಿ ಎಷ್ಟಿದೆ ಅದು? 7 ಫೀಟ್ ಏನಾಗಿದೆ, ಹೈಟ್ ಇದೆ ಅಲ್ರ. ಮಿಕ್ಕಿದ 6 ಪಾರ್ಟ್ಸ್ ಎಷ್ಟಿದೆ? 4 ಫೀಟ್ ಇದೆ. ಲಾಸ್ಟ್ 7th ಪಾರ್ಟ್ ಮಾತ್ರ 7 ಫೀಟ್ ಹೈಟ್. ಅಂದ್ರೆ ಏನರ್ಥ? 6 ಭಾಗದಲ್ಲಿ ಯಾವ ಮನುಷ್ಯ ನೆಟ್ಟಿಗೆ ನಡೆಯಕ್ಕಾಗಿಲ್ವೋ 7ನೇ ಭಾಗದಲ್ಲಿ ನೆಟ್ಟಿಗೆ ನಡಿಬೋದು. ಇದು ನೋಡಿ, ಇಲ್ಲಿ ಫೋಟೋ ನೋಡ್ತೀನಿ ಗೊತ್ತಾ? ನೋಡಿ ಹಿಂಗೆ ನೋಡ್ತೀನಿ. ಫಸ್ಟ್ 6 ಪಾರ್ಟ್ಸ್ ಹೆಂಗೆ ನಡೀತಾ ನೋಡಿರ್ತೀನಿ. 7th ಪಾರ್ಟ್ ಹೆಂಗಿದೆ ನೋಡಿ, ಕ್ಲೀನ್ ಕಲರ್ ಫೋಟೋ ನೋಡಿರ್ತೀನಿ. ಹೆಂಗಿದೆ? 6 ಭಾಗದಲ್ಲಿ ಬೊಕ್ಕನೆ ಬರ್ತಾ ಇರೋದವನು. ಆದ್ರೆ 7ನೇ ಭಾಗದಲ್ಲಿ ನೋಡಿದ್ದೀನಿ ನೆಟ್ಟಿಗೆ ನಿಂತ್ಕೊಂಡು ನೋಡಿರ್ತೀನಿ. ರಿಯಲ್ ಫೋಟೋ ರೀ ಇವೆಲ್ಲ. ಏನ್ರಿ, ನೆಟ್ಟಿಗೆ ನಿಂತ್ಕೊಂಡು ನಡಿಬೋದು. ಇದೇನಪ್ಪ ಅಂದ್ರೆ ಇದು ಸೂಪರ್ ಗಾಡ್ಸ್ ಪ್ಲಾನ್. ಅಲ್ಲ, ದೇವರು ಮನುಷ್ಯನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಕ್ರಿಸ್ತನ 2ನೇ ಬರುವಿಕೆ ತನಕ 6000 ವರ್ಷ ಅಂತ ಬೈಬಲ್ ಹೇಳ್ತದೆ. ಇದನ್ನ ನಾವು ನಿಮ್ಗೆ ಬೈಬಲ್ ಮುಖಾಂತರ ಪ್ರೂವ್ ಮಾಡಿ ನೋಡಿಸ್ತೀವಿ. ಆದಾಮನ ಸೃಷ್ಟಿ ಮಾಡಿದ್ರೆ ಕ್ರಿಸ್ತನ 2ನೇ ಬರುವಿಕೆವರೆಗೂ 6000 ವರ್ಷ ಅಂತ ಬೈಬಲ್ ಇದ್ದಲ್ಲಿ. ಈ 6000 ವರ್ಷದಲ್ಲಿ ಎಲ್ಲ ಪಾಪದಲ್ಲಿ ಬಿದ್ದಿದ್ದಾರೆ ಮನುಷ್ಯರು. ಯಾರು ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿ ನಡೆಯಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರೆಲ್ಲ ಯೋಗ್ಯವಾಗಿ ನಡೆಯಕ್ಕೆ ಸಾಧ್ಯವಾಗಿಲ್ವೋ, ಇವಾಗ ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬಂದವಾಗ 1000 ವರ್ಷ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಅವಾಗ ಸೇತಾನ್ನ ಕಟ್ಟಾಕ್ತಾರೆ. ಯಾರೆಲ್ಲ ಯೋಗ್ಯವಾಗಿ ನಡೆಯಕ್ಕಾಗಿಲ್ವೋ ಅವಾಗ ದೇವ ದೃಷ್ಟಿಯಲ್ಲಿ ಯೋಗ್ಯವಾಗಿ ನಡೆದು ರಕ್ಷಣೆಗೆ ಬರ್ತಾರೆ. ಇವಾಗ ಎಷ್ಟೋ ಜನಗಳ ಸತ್ಯಂಗೆ ಕೇಳಿದ್ವಲ್ಲ, ಎಷ್ಟೋ ಜನಗಳು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ವಲ್ಲ, ಎಷ್ಟೋ ಬೇರೆ ಬೇರೆ ಪಂಗಡದವರು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ವಿಶ್ವಾಸ ನಂಬಿಕೆ ಎಲ್ಲ ಇದಾರಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಯಾಕೆ ಕೇಳಲ್ಲ? ಈ ಪ್ರಪಂಚ ದೇವರು ಎಲ್ಲಾರ ಕಣ್ಗಳು ಏನ್ ಮಾಡವನೆ, ಮಂಕ್ ಮಾಡವನೆ. ವಾಕ್ಯ ಓದಿ ಅಂತೀನಿ ನೋಡೋಣ. ವಿಕ್ರಮ್ ಬದ್ರ ಓದಿ 2 ಕೊರಿಂಥ 4:4. ಓದ್ತೇನೆ. ಓಕೆ. ನಾಲ್ಕು ಬ್ರದರ್. ಕರೆಕ್ಟ್ ಬ್ರದರ್. 2 Corinthians 4:4. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಮಹಿಮೆಯ ಸುವಾರ್ತೆಯು ಇವರಲ್ಲಿ ಪ್ರಕಾಶಿಸಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾರೆ. ನೋಡ್ರ, ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡೋಣ. ಯಾರು ಈ ಪ್ರಪಂಚ ದೇವರು? ಯಾರಪ್ಪ ಪ್ರಪಂಚ ದೇವರು? ಯಾರು? ಸೈತಾನ. ಹಾಗಾದ್ರೆ ಯೇಸು ಕ್ರಿಸ್ತ ಅಲ್ವಾ? ಹೇಳ್ರಿ, ಯೇಸು ಕ್ರಿಸ್ತ ದೇವರ? ಯೇಸು ಕ್ರಿಸ್ತ ಈ ಪ್ರಪಂಚಕ್ಕೆ ದೇವ್ರು ಯೇಸು ಕ್ರಿಸ್ತ ಅಲ್ವಾ? ಸೈತಾನ ಅಂತ ಕೊಟ್ಟವ್ರೆ. ಯಾಕೆ? ಎಲ್ಲ ಪಾಠ ಇದೆ, ಹೇಳ್ಕೊಡ್ತೀನಿ ಕೇಳ್ರಿ ನಿಧಾನವಾಗಿ. ಈ ಪ್ರಪಂಚಕ್ಕೆ ದೇವ್ರೇ ಸೇತಾನೋ? ನಾನು ಹೇಳ್ತಾ ಇಲ್ಲ, ಬೈಬಲಲ್ಲಿ ದೇವ್ರೇ ಹೇಳ್ಬಿಟ್ಟಾರೆ. ಸರಿ, ಈ ದೇವ್ರನ್ನ ಕಟ್ಟಾಕ್ಬೇಕಾನೆ ಇವನೇನ್ ಮಾಡ್ಬಿಟ್ಟು ಎಲ್ಲಾರ ಕಣ್ಗಳನ್ನ ಕುಡ್ ಮಾಡ್ಬಿಟ್ಟು ಅಂತೆ. ಎಲ್ಲಾರ ಕಣ್ಗಳನ್ನ ಕುಡ್ ಮಾಡಿರ್ಬೇಕ್ರೆ ನಾವು ಹೋಗ್ಬಿಟ್ಟು ಬೈಬಲ್ನ ಓದ್ರಪ್ಪ ಬೈಬಲ್ ನೋಡ್ರಪ್ಪ ಅಂದೆ ಅವ್ರು ನೋಡಕ್ ಸಾಧ್ಯನಾ? ಕುರುಡುತನ ಆಗ್ಬಿಟ್ಟೈತೆ, ಕಣ್ಣೇ ಕಾಣಿಸ್ತಾ ಇಲ್ಲ. ಫಸ್ಟ್ ಅವ್ನಿಗೆ ಏನ್ ಕೊಡ್ಬೇಕಂಗಾರೆ? ಕಣ್ಣು ಕೊಡ್ಬೇಕು, ಕಣ್ಣ ತೆರಿಬೇಕು. ಯಾರೋ ಮುಚ್ಚೋರಲ್ಲ, ಅವ್ರು ಮುಚ್ಚೋಕಿರೋದ್ ನಮ್ಮ ಫಸ್ಟ್ ತೆಗಿಬೇಕು. ಅವಾಗ ಅವ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಲ್ರ? ಎಲ್ಲಿದೆ ವಾಕ್ಯ? ಪ್ರಕಟಣೆ 20ನೇ ಅಧ್ಯಾಯ 1-3 ಓದಿ
ವಿಕ್ರಮ್ ಬ್ರದರ್ ಓದಿ ರೆವಲ್ಯೂಷನ್ ಚಾಪ್ಟರ್ 20 ವರ್ಸಸ್ 1, 2 and 3. ಒನ್ ಟು ತ್ರೀನಾ ಬ್ರದರ್? 20ನೇ ಅಧ್ಯಾಯ 1ರಿಂದ 3 ಓದಿ ಬ್ರದರ್. ಆಗ ಒಬ್ಬ ದೂತನು ತಳವಿಲ್ಲದ ತಗ್ಗಿನ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ನಾನು ಕಂಡೆನು. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧಿಸಿದನು. ನೋಡ್ರ ಏನ್ ಮಾಡೋದಂತೆ? ಯೇಸು ಕ್ರಿಸ್ತ ಬಂದ ತಕ್ಷಣ ಸೇತಾನ್ನ ಹಿಡಿದು 1000 ವರ್ಷ ಬಂಧನದಲ್ಲಿ ಇಟ್ರಂತೆ. ಏನಕ್ಕೆ? ಅಲ್ಲೇ ಓದಿ ಬದರ ಕಾರಣ ಅಲ್ಲೇ ಹೇಳ್ತಾರೆ, ಓದಿ. ಆ 1000 ವರ್ಷ ತೀರುವ ತನಕ ಅವನು ಇನ್ನು ಎಂದಿಗೂ ಜನಾಂಗಗಳನ್ನು ಮರಳುಗೊಳಿಸದ ಹಾಗೆ. ಅಂಡರ್ಲೈನ್ ಮಾಡ್ಕೊಳ್ರಿ, ಇದಕ್ಕೆ ಇನ್ನೂ ಜನಗಳನ್ನ ಮಳುಗೊಳಿಸಬಾರ್ದು. ಇವಾಗ ಮಳುಗೊಳಿಸಕ್ಕೆ ಬಿಟ್ಟಿರೋದೇ ದೇವರು. ತಗೊಳಪ್ಪ ನೀನೇ ಪ್ರಪಂಚದಲ್ಲಿ ಹೋಗಪ್ಪ ಎಲ್ಲರೂ ಮಳುಗೊಳಿಸ್ಬಿಡು ಅಂತ ಹೇಳ್ಬಿಟ್ಟಾರ. ಅದಕ್ಕೆ ಅಲ್ವರ ಇವಾಗ ಅವ್ರೇನ್ ಹೇಳ್ತಾರೆ ಸತ್ಯವೇದದಲ್ಲಿ, ನಾನೇ ಒಂದು ಟೈಮ್ ಫಿಕ್ಸ್ ಮಾಡಿದ್ದೀನಿ, ಒಂದು ಕಾಲ ಬರ್ತಾರೆ ಸೇತಾನ್ನ ಕಟ್ಟಾಕ್ಬೇಕು, ಇನ್ನೂ ಜನಗಳನ್ನ ಮಳುಗೊಳಿಸ್ಬಾರ್ದು. ಯಾಕೆ? ಇವಾಗ ಯಾರೆಲ್ಲ ಹೋಗಿದ್ದಾರೋ, ಯಾರೆಲ್ಲ ಕ್ರಿಸ್ತನ ಅಂಗೀಕಾರ ಮಾಡೋಕ್ಕಾಗಿಲ್ಲೋ ಅವರೆಲ್ಲ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಅವ್ರ ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ಬೇಕಾರೆ ಕ್ರಿಸ್ತನ ಅಂಗೀಕಾರ ಮಾಡೋಕ್ಕೆ ಅನುಕೂಲ ಆಗ್ಬೇಕು. ಇನ್ನೂ ಜನಗಳನ್ನ ಮಳುಗೊಳಿಸದ ಹಾಗೆ. ಆಮೇಲೆ ಕಂಟಿನ್ಯೂ ಬದರ. ಮರಳುಗೊಳಿಸದ ಹಾಗೆ ದೂತನು ಅವನನ್ನು ತಳವಿಲ್ಲದ ತಗ್ಗಿನಲ್ಲಿ ದೊಬ್ಬಿ ಅವನನ್ನು ಮುಚ್ಚಿ ಅದರ ಮೇಲೆ ಮುದ್ರೆ ಹಾಕಿದನು. ಲಾಕ್ ಮಾಡಿ ಮುದ್ರೆ ಹಾಕ್ಬಿಟ್ರತ್ತೆ. ಎದ್ ಬರಕ್ ಸಾಧ್ಯನೇ ಇಲ್ಲ ರೀ. ಇದೇ ಕ್ರಿಸ್ತನ 1000 ವರ್ಷದಲ್ಲಿ. ಅದಕ್ಕೆ ನೋಡ್ಬೇಕ್ರೆ 6000 ವರ್ಷದಲ್ಲಿ ಯಾರೆಲ್ಲ ನೆಟ್ಟಿಣಕ್ಕಾಗಲ್ಲ. ಎಷ್ಟು ಜನ ಇದಾರೆ ಎಲ್ಲರ ಏನ್ರಿ? ಎಲ್ಲಾರು ಅಯ್ಯೋ ದೇವ್ರು ದೇವ್ರು ಅಂತ ಏನೋ ತಿಳ್ಕೊಂಡು ಹೋಗ್ತಾರೆ. ಬರೀ ಕಾಲಲ್ಲಿ ರಕ್ತ ಸುರಿತಾರೆ, ಹೋಗ್ತಾರೆ, ಎದೆ ಹೊಡ್ಕೊಂತಾರೆ, ಚಾಕುವಲ್ಲಿ ಚೂಯ್ಕೊಂತಾರೆ, ಅದರ ಏನ್ ಸರಪಣಿ ಎಲ್ಲ ಕುಯ್ಕೊಂತಾರೆ. ಏನಕ್ಕೆ? ಚಾವಟಿಯಲ್ಲಿ ಹೊಡ್ಕೊಂತಾರೆ, ರಕ್ತ ಬರ್ತಾರೆ. ಸರಿ, ಅಯ್ಯೋ ನನ್ನ ದೇವ್ರಿಗೆ ಇಷ್ಟ, ನನ್ನ ದೇವ್ರಿಗೆ ಇಷ್ಟಪ್ಪ ಹಿಂಗೆ ಮಾಡಬೇಕು ಅಂತ. ನಿಜವಾದ ದೇವ್ರ ಬಗ್ಗೆ ಕ್ರಿಸ್ತನ್ ರಾಜ್ಯದಲ್ಲಿ ಕೂತಾರ ಏನ್ ಮಾಡ್ತಾರೆ? ಕಣ್ಗಳು ತೆರೆದು ಅಯ್ಯೋ ಎಂಥ ಮುಟ್ಟಾಳ್ರು ನಾವು, ನಮ್ಮ ಮೈಯೆಲ್ಲ ಪರ್ಚ್ಕೊಂಬಿಟ್ರಿ, ಮೈಯೆಲ್ಲ ಜೀವ್ಕೊಂಬಿಟ್ರಿ, ಗಾಯ ಎಲ್ಲ ಮಾಡ್ಕೊಂಬಿಟ್ರಿ, ಇದೆಲ್ಲ ದೇವ್ರಿಗೆ ಇಷ್ಟ ಅಂತ ನಾವು ಭಾವಿಸ್ಕೊಂಡ್ರಿ, ಇದೆಲ್ಲ ದೇವ್ರಲ್ಲ ಅಂತ ಗೊತ್ತಾದ ಅವಾಗ ಏನ್ ಮಾಡ್ತಾರೆ? ದೇವ್ರ ಕಡೆ ತಿರುಗ್ತಾರೆ. ಇದಕ್ಕೆ ಕ್ರಿಸ್ತನ್ಗೆ 1000 ವರ್ಷ ಕೊಟ್ಟಿರೋದು. ಎಷ್ಟು ವರ್ಷ? 1000 ವರ್ಷ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ. ಗೌತಮ್ ಬುದ್ಧ ಓದಿ ರೆವಲ್ಯೂಷನ್ 20:6. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. 1000 years ರೀ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷ ಗೌರ್ಮೆಂಟ್ ಆಳಿದ್ರೇನೆ ಮಾಡಕ್ ಬಿಡ್ತಾರೆ. ಕ್ರಿಸ್ತನು 1000 ವರ್ಷ ಆಳ್ವಿಕೆ ಮಾಡಿದ್ರೆ ಹೆಂಗಿಡ್ತಾರೆ ಭೂಮಿ? ಯೋಚನೆ ಮಾಡ್ರಿ. ಸೂಪರ್ ರೀ. ಇದ್ರ ಬಗ್ಗೆ ಎಲ್ಲ ಬೈಬಲ್ ಇದೆ, ನಾನು ನೋಡಿಸ್ತೀನಿ ಸತ್ಯವೇದಲ್ಲೇ. ನೀವೇ ಆಶ್ಚರ್ಯ ಪಡ್ಬಿಡ್ತಾರ. ಇದು ಸತ್ಯ ರೀ, ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕ್ರಿಸ್ತನ್ಗೆ 1000 ವರ್ಷ ಕೊಟ್ಟಿರ್ತಾರೆ. ಈ ಬ್ಯೂಟಿಫುಲ್ ಪ್ಲಾನ್ನೇ ದೇವರು ಪಿರಮಿಡ್ ಅಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಯೆಹೋವನಿಗೆ ಸ್ತಂಭವು ಬಲಿಪೀಠವಾಗಿರ್ತದೆ, ಐಗುಪ್ತ ದೇಶದ ಮಧ್ಯದಲ್ಲೂ ಎಲ್ಲೆಲ್ಲಿರ್ತಾರೆ ಅಂತ. ನೋಡ್ರ ಎಷ್ಟು ಬ್ಯೂಟಿಫುಲ್ ಆಗಿ ದೇವರು. ನೋಡ್ರಿ ಏನ್ರಿ ಎಲ್ಲಿ ಕೊಟ್ಟಾರೆ? ಬೈಬಲಲ್ಲಿ ಕೊಟ್ಟಾರೆ. ಜನಗಳು ಕಣ್ಣೀರು ಸುರಿಸ್ತಾ ರಕ್ಷಕನಿಗಾಗಿ ಬಿಡ್ಬೇಕಾದ್ರೆ ದೇವರಿಗೆ ಸಾಕ್ಷಿ ಕೊಡಂತ ಪಿರಮಿಡ್ ಎಲ್ಲಿಟ್ಟಾರೆ? ಐಗುಪ್ತ ದೇಶದಲ್ಲಿ ಇಟ್ಟಾರೆ. ನೋಡಿದ್ರಿ ಅದರ ಅನ್ನ ಕರ್ತನಲ್ಲಿ ಪ್ರಜೆಗಳೇ, ಇದು ಯೂಟ್ಯೂಬ್ ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಗಳು, ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಏನು ಮಾಡಿ, ಶೇರ್ ಮಾಡಿ. ಉಚಿತವಾಗಿ ಅವ್ರು ಏನು ಮಾಡಲಿ, ಕ್ಲಾಸಸ್ನ ಕೇಳಲಿ, ಅವರು ಕೂಡ ಆತ್ಮಿಕ ಆಶೀರ್ವಾದನ ಪಡ್ಕೊಳ್ಳಿ. ಸತ್ಯವೇದಲ್ಲಿರೋಂಥ ರಹಸ್ಯಗಳನ್ನ ಉಚಿತವಾಗಿ ತಿಳ್ಕೊಳ್ಳಿ. QR ಕೋಡ್ ಇದೆ, ಸ್ಕ್ಯಾನ್ ಮಾಡ್ಕೊಂಡು ಯಾರು ಬೇಕಾದ್ರೆ ಮಾಡೋದು. ಕ್ರಿಶ್ಚಿಯನ್ಸ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕ್ರೈಸ್ತವರು ಈ ಕ್ಲಾಸಸ್ನ ಕೇಳ್ಬೋದು. ಇದು ಯಾವುದೇ ರೀತಿ ಫೀಸ್ ಇರಲ್ಲ, ಟೋಟಲ್ ಫ್ರೀ. ಎನಿ ಡಿನಾಮಿನೇಷನ್, ಎನಿ ಲ್ಯಾಂಗ್ವೇಜ್, ಯಾರ ಆಸಕ್ತಿನ ಕೇಳಿದ್ರೆ ಅಷ್ಟೇ ಸಾಕು. ನಮಗೆ ಏನು ನಾವು ಫ್ರೀಸ್ ಇಟ್ಕೊಳಕ್ಕೋಗಲ್ಲ, ಏನೇ ಕಾಂಟ್ರಿಬ್ಯೂಷನ್ ಯಾವುದೇ ಇಟ್ಕೊಳಕ್ ಹೋಗಲ್ಲ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಇರೋ ಕೇಳಿ. ಯಾರಿಗೇನೋ ಪ್ರಶ್ನೆಗಳಿದೆಯಾ, ಯಾರೋ ಕೇಳಬೇಕು ಅಂತಿದ್ರೆ ಧಾರಾವಾಳ ಕೇಳಿ. ಬ್ರದರ್ ಪ್ರೈಸ್ ದಿ ಲಾರ್ಡ್. ಹೇಳ್ರಿ ನಿಮ್ಮ ಹೆಸರು ಮಂಜುನಾಥ್ ಅಂತ. ಓಕೆ ಬ್ರದರ್. ಈಗ 1000 ವರ್ಷ ಆಳ್ವಿಕೆ ಅಂತೀರಲ್ವಾ? ಈಗ ಮರಣ ಹೊಂದಿರೋರು ಬ್ರದರ್?
ಹೌದು, ಅವರು ಪುನರುತ್ಥಾನ ಬರ್ತಾರೆ. ಅವರು ಪುನರುತ್ಥಾನ ಬರ್ತಾರೆ. ಅವರು ಪುನರುತ್ಥಾನಕ್ಕೆ ಈಗ ಬರ್ತಾರೆ. ನಾವು ಎಷ್ಟನೇ ವರ್ಷದಲ್ಲಿ ಇದೀವಿ? 6ನೇ ಕಳೆದೋಗಿದೆ. ನಾವು ಕ್ರಿಸ್ತನ ವರ್ಷದಲ್ಲಿ ಇದೀವ, 1000 ವರ್ಷದಲ್ಲಿ ಇದೀವ? ಅದೆಲ್ಲ ನಾವು ಕ್ಲಾಸಸ್ ಬರ್ತಾರಲ್ಲ, ಆ ಕ್ಲಾಸಸ್ ಹ್ಮ್. ಬರ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ನಿಮಗೆ ವಾಕ್ಯದ ಮುಖಾಂತರ ಹೇಳ್ತೀರಿ ಯಾವ ಟೈಮಲ್ಲಿ ಇದ್ದೀರಿ ಅಂತ. ಸರಿ ಸರಿ. ಓಕೆ, ನೀವು ಯಾವ ಊರಿಂದ ಮಾತಾಡೋದು? ಅದು ನಾನು ಜಿಗಣಿ. ಜಿಗಣಿ. ಓಕೆ, ಸಂತೋಷ ಬರ, ಸಂತೋಷ. ನಿಮಗೆ ಹೆಂಗ್ ಗೊತ್ತಾಯ್ತು ನಮ್ಮ ಕ್ಲಾಸಸ್ ಬಗ್ಗೆ ಎಲ್ಲ? ಅದು ಮ್ಯಾಥ್ಯೂಸ್ ಅಂತ ಬರ್ತಾರೆ, ಮ್ಯಾಥ್ಯೂ ಅಂತ, ಗುಂಡ್ಲುಪೇಟೆ. ಸರಿ ಸರಿ, ಓಕೆ ಓಕೆ, ಗೊತ್ತಾಯ್ತು. ಕೇಳಿ, ನಿಮ್ಗೆ ಏನೋ ಡೌಟ್ಸ್ಗಳಿದ್ರೆ ಕೇಳ್ರಿ. ಬೇರೆ ಯಾರಿಗ ಡೌಟ್ಸ್ ಇದೆಯಾ? ಆಂಟೋನಿ ರಾಜ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಬ್ರದರ್ ಇವತ್ತು ಕೇಳಲ್ಲ, ನೆಕ್ಸ್ಟ್ ವೀಕ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸರಿ, ಓಕೆ ಓಕೆ, ತುಂಬಾ ಚೆನ್ನಾಗಿತ್ತು. ಗಾಡ್ಸ್ ಗ್ರೇಸ್, ಹಾ, ಸ್ತೋತ್ರವಾಗಲಿ. ಓಕೆ. ಗೌತಮ್ ಹಾ. ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಪ್ರಶ್ನೆ ಇದೆ ಬ್ರದರ್. ಇದು ಆಗಿರೋ ಪಿರಮಿಡ್. ಕ್ಲಾಸಸ್ಗೆ ಓಕೆ, ಹೌದು, ಪ್ರಶ್ನೆಗಳು ಕೇಳ್ರಿ. ಇವತ್ತಿನ ಆಗಿರೋ ಕ್ಲಾಸ್ಗೆ ಕ್ಲಾಸಿಗೆ ಸಂಬಂಧಪಟ್ಟ ಕೇಳಿ. ಓಕೆ. ಪಿರಮಿಡ್ ನ ಪಿರಮಿಡ್ ಗೀಜಾದು ಹ್ಮ್ ಅದನ್ನ ಬಿಲ್ಡ್ ಮಾಡಿರೋ ರೀಸನ್ ಇದೇ ಕಾರಣಕ್ಕೋಸ್ಕರನ, ಅಲ್ಲ ಬೇರೆ ಏನಾರು ಇದಕ್ಕೆ ಮಾಡಿರ್ಬೋದಾ? ಮತ್ತೆ ಅದನ್ನ ಬಿಲ್ಡ್ ಮಾಡಿದ್ರೆ ಯಾರು? ನೀವ್ ಹೇಳಿದ್ರೆ ಯೋಬ ಆಗಿರ್ಬೋದು, ಮತ್ತೆ ಇನ್ನೊಬ್ರು ಯಾರು ಹೇಳಿದ್ರಿ. ಹ್ಮ್ ಬಟ್ ಆ ಕಾಲದಲ್ಲಿ ಅಷ್ಟು ದೊಡ್ಡ ಕಲ್ಲುಗಳನ್ನ ಎತ್ತಿ ಇಡುವಷ್ಟು ಅವರೆಲ್ಲ ಇದ್ರ? ಅಲ್ಲ ಆದಿ ಕಾಲದಲ್ಲಿ ಇವ್ರು ಗೇಣ್ಸ್ ಅಂತ ಯಾರು ಇದ್ರಲ್ಲ, ಅವ್ರು ಏನಾರು ಮಾಡಿರ್ಬೋದಾ ಅಂತ ಕ್ವಶನ್. ಓಕೆ. ಸೊ ಡೌಟ್. ಇದೆಲ್ಲ ಏನಂದ್ರೆ, ಈ ಪ್ರಶ್ನೆಗಳೆಲ್ಲ ನಾವು ಸ್ಪೆಕ್ಯುಲೇಷನ್ಸ್ ಅಂದ್ರೆ ನಾವು ಊಹೆಗಳು ಮಾಡ್ಬೋದು. ಬೈಬಲ್ ರೆಕಾರ್ಡ್ ಇಲ್ಲ, ಆಯ್ತಾ? ಯಾವುದೇ ರೆಕಾರ್ಡ್ ಇಲ್ಲ. ಇವ್ರು ಕೊಟ್ಟರು ಅವ್ರು ಕೊಟ್ಟರು ಅಂತ ರೆಕಾರ್ಡ್ ಇಲ್ಲ. ಇದೆಲ್ಲ ಸಜೆಷನ್ಸ್. ಆದ್ರೆ ಯೋಚನೆ ಮಾಡಿ, ದೇವ್ರಿಗೆ ಸಾಕ್ಷಿ ಕೊಡೋಂಥ ಪಿರಮಿಡ್ ಯಾವುದೇ ಒಬ್ಬ ರಾಕ್ಷಸ ಬಂದು ಕಟ್ಟಕ್ಕೆ ಸಾಧ್ಯನಾ? ಇಲ್ಲ. ಇಲ್ಲ, ಖಂಡಿತವಾಗೂ ಅವರೆಲ್ಲ ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡಿರೋರು, ಇದು ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಇವ್ರು ಮಾಡಿದ್ದಾರೆ ಅಂದ್ರೆ ಮಾಡಿದ್ದಾರೆ. ಸರಿ, ಇವಾಗ ಇನ್ನೊಂದು ಪ್ರಶ್ನೆ ಥಿಂಕ್ ಮಾಡೋಣ ಹಿಂಗೆ. ಅದರ ಏನಪ್ಪ ಅಂದ್ರೆ, ಆ ಕಾಲದಲ್ಲಿ ಜನಗಳು ದಡ್ರ ಬುದ್ಧಿವಂತರ ಅಂತ ಒಂದು ಪ್ರಶ್ನೆಗೆ ನೀವೇನು ಹೇಳ್ತೀರಾ? ನಮ್ಮ ಕಾಲದಲ್ಲಿರೋ ಜನಗಳಿಗಿಂತ ಆ ಕಾಲದ ಜನಗಳು ಬುದ್ಧಿವಂತರಾಗಿದ್ರ ದಡ್ಡರಾಗಿದ್ರ? ಬುದ್ಧಿವಂತರೇ ಆಗಿರ್ತಾರೆ ಬ್ರದರ್. ಬುದ್ಧಿವಂತರಾಗಿರ್ತಾರೆ ಅಲ್ವರ? ಇದು ಸಿಂಪಲ್ ಆನ್ಸರ್, ಡೆಫಿನೆಟ್ ಬುದ್ಧಿವಂತರು. ಇದಕ್ಕೆ ಬೈಬಲ್ ಪ್ರೂಫ್ ಇದೆ. ಏನಪ್ಪ ಅಂದ್ರೆ, ನೋವ ನಾವೇ ಕಟ್ತಾನೆ. 150 ಅಡಿ ಉದ್ದ ಇರೋಂಥ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಷ್ಟು ಜನ ಕಟ್ಟಿದ್ದ? ನಾವೇನಾ? ಎಷ್ಟು ಜನ ಸೇರಿ ಕಟ್ಟಿದ್ದ? 300 ಜನ ಸೇರಿ ಕಟ್ಟಿದ್ರ? ಎಷ್ಟು ಜನ ಇದ್ದಿದ್ದು? ನಾವೇ ಕಟ್ಟಬೇಕಾದ್ರೆ ನೋವನ್ ಜೊತೆಗೆ ಎಷ್ಟು ಜನ ಇದ್ರು ಟೋಟಲಾಗೆ? ನೋವನ್ನು ಸೇರಿ ಎಷ್ಟು ಜನ? 8 ಜನ. ಎಷ್ಟು ಜನ ಕಟ್ಟಿರೋದು? 8 ಜನ. ನಾವೇನ ಕಟ್ಟವ್ರೆ. ಸರಿ, ನಾವೇನ್ ಕಟ್ಟರು? ನೀರ್ ಯಾಕೆ ನಾವೇ ನೀರು ಬಂದಿಲ್ಲ? ನಾವೇ ಸಮುದ್ರದಲ್ಲಿ ಇತ್ತು. ಎಂತ ಭಯಂಕರ ಸಮುದ್ರ ಅಂದ್ರೆ ಸುನಾಮಿ. ಅಯ್ಯೋ, ನಮ್ಗೇನಿಲ್ಲ ಬಿಟ್ಟೈತೆ, ಭಯಂಕರ ಸುನಾಮಿ. ಈ ಕಾಲ ಸುನಾಮಿಯಲ್ಲಿ ಅಡಿಗೆ ಮುಳುಗೋಗ್ಬಿಡ್ತಾರೆ. ಆದ್ರೆ ಆ ಅಡುಗು ಮುಳುಗಿಲ್ಲ ಅಲ್ವರ? ನೀರು ಒಳಗಡೆ ಬಂದಿಲ್ಲ. ಯಾಕೆ ಬರ್ಲಿಲ್ಲ? ಏನ್ ಕಾರಣ? ದೇವರ ಪ್ಲಾನ್ ಕೊಟ್ಟಿದ್ರಲ್ಲ, ಇದೇ ತರ ಬಿಲ್ಡ್ ಮಾಡ್ಬೇಕು ಅಂತ, ಅದಕ್ಕೆ ಇರ್ಬೋದು. ಕರೆಕ್ಟ್, ಸೂಪರ್, ಡೌಟೇ ಇಲ್ಲ. ಬೈಬಲ್ ಅದೇ ಹೇಳ್ತಾರೆ. ಇನ್ನೊಂದು ಕಾರಣ ಏನ್ ಹೇಳಿ? ಬೇರೆ ಏನ್ ಹಾಕಿದ್ರು? ನೋವನ್ಗೆ ದೇವ್ರು ಏನ್ ಪ್ಲಾನ್ ಕೊಟ್ಟಿದ್ರು? ಹೆಂಗೆ ಕಟ್ಟು ಅಂತ ಹೇಳಿದ್ರು. ಏನ್ ಹಾಕಿದ್ದ ನೋವ? ದೋಣಿಗೆ ಏನ್ ಹಾಕಿದ್ದ? ಯಾಕೆ ನೀರೊಳಗೆ ಬರಲಿಲ್ಲ? ಸರಿ, ಇದೀಗ ಬೈಬಲಲ್ಲಿ ಏನ್ರಿ ಇದೆ? ಏನ್ ಗೊತ್ತಾ? ನೋವ ಬಂದ್ಬಿಟ್ಟು ಟಾರ್ ಹಾಕ್ತಾನೆ. ಏನಾಗ್ತಾನೆ? ನಮ್ಮ ರೋಡ್ಗೆ ಹಾಕ್ತಿ ಗೊತ್ತಾ ಟಾರ್? ಆ ಟಾರ್ನ ಹಾಕ್ತಾನೆ. ಬೈಬಲ್ ಇದೆ, ನೀವು ಬೈಬಲಲ್ಲಿ ಹುಡುಕ್ಬಿಟ್ಟು ನೀವು ನೋಡ್ಬಿಟ್ಟು ನನಗೆ ಹೇಳ್ರಿ. ಅದರಿಂದ ಆ ಕಾಲದಲ್ಲಿ ಟಾರ್ ಅಂತೆಲ್ಲ ಏನ್ ಮಾಡೋರೆ? ಕಂಡಿಡ್ತವ್ರೆ. ಸೊ ಅದರಿಂದ ಆ ಕಾಲದಲ್ಲಿ ದಡ್ರು ಪೆದ್ರು ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಆದಾಮ್ ಎಲ್ಲ ಪ್ರಾಣಿಗಳಿಗೆ ಹೆಸರು ಕೊಟ್ಟವನೆ. ತುಪಾಲ್ಕೇನ್, ಜುಬಾಲ್ಕೇನ್ ಎಲ್ಲ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ಸ್ ಆ ಕಾಲದಲ್ಲೇ ಏನ್ ಮಾಡೋರು? ಕಂಡಿಡ್ದವ್ರೆ. ಈ ಕಾಲದಲ್ಲಿ ಸ್ವಲ್ಪ ರಿಫೈನ್ ಆಗಿದೆ ಅವರ. ಆಮೇಲೆ ಆ ಕಾಲದ ಮನುಷ್ಯರ ಆಯುಸು 300 ವರ್ಷಗಳು. ಯೋಚನೆ ಮಾಡಿರ್ತೀರಿ. ನಮ್ಮ ಥರ ಎಲ್ಲ ಟುಸ್ಕುಲ್ ಅಲ್ಲ ರೀ. ನಮ್ಮವರೆಲ್ಲ ಏನ್ರಿ, ಇವತ್ತು 20ನೇ ವಯಸ್ಸಿಗೆ ಜಿಮ್ಮಿಗೆ ಹೋಗ್ತಾರೆ, 30ನೇ ವಯಸ್ಸಿಗೆ ಮದುವೆ ಮಾಡ್ಕೊತಾರೆ, 40ನೇ ವಯಸ್ಸಿಗೆ ಸಮಾಧಿಗೆ ಊಟಾಯ್ತಾರೆ. ಆ ಕಾಲದಲ್ಲಿ ಹೆಂಗಿದ್ರು ಏನ್ರಿ? 900 ವರ್ಷ ಬದುಕ್ತಾರೆ ಅಂದ್ರೆ ಏನ್ ಪವರ್ ರೀ! ಅವ್ನಿಗೆ ಏನ್ ಶಕ್ತಿ ಇತ್ತು ರೀ ಅದರ. ಕರ್ತನಲ್ಲಿ ಪ್ರೀತಿ, ದಟ್ ವಾಸ್ ದ ಪವರ್ ಆಫ್ ಅರ್ಲಿ ಹ್ಯೂಮನ್ ಬೀಯಿಂಗ್ಸ್. ಶಕ್ತಿಶಾಲಿಯಾಗಿದ್ರು ಅದರ. ಅವ್ರೇನ್ ಮಾಡ್ತಾರೆ? ಅವ್ರನ್ನ ಉಪಯೋಗಿಸ್ಕೊಂಡು ದೇವ್ರು ಕಟ್ಟಿರೋದು. ಓಕೆನಾ? ಸೊ ಇದೆಲ್ಲ ಏನ್ರಿ ಬೈಬಲ್ ಇರೋಂಥ ಒಂದು ಕೆಲವೊಂದು ವ್ಯೂಸ್. ಓಕೆನಾ? ಅದರಿಂದ ದೇವರು ತನ್ನ ಮಕ್ಳುಗಳನ್ನ ಉಪಯೋಗಿಸ್ಕೊಂಡೆ ಏನ್ ಮಾಡ್ತಾರೆ? ತನಗೆ ಸಾಕ್ಷಿಗಾಗಿ ಒಂದು ಇದನ್ನು ಕಟ್ಟಿರ್ತಾರೆ. ಓಕೆ, ಸರಿ, ಬೇರೆ ಯಾರಿಗಾನ ಡೌಟ್ಸ್ ಇದೆಯಾ? ಏನೋ ಕ್ವಶನ್ಸ್ ಇದೆಯಾ?
ಬ್ರದರ್ ಇನ್ನೊಂದು ಪ್ರಶ್ನೆ ಇದೆ. ಹ್ಮ್ ಇದು ಅದೇ ಗೇಂಟ್ಸ್ಗಳು ಅವರು ರಾಕ್ಷಸರುಗಳು ಅಂತ ಹೇಳಿದ್ರಿ, ಆದ್ರೆ ಈನಾಕ್ನ ದೇವರು ಎತ್ತಲ್ಪಟ್ರು ಅಂತ ಹೋಗ್ತೀವಲ್ಲ ಬ್ರದರ್, ಹ್ಮ್ ಅದು ಅವ್ರು ಕೂಡ ಅದು ಹೇಗೆ, ಯಾವ ಸರಿ. ತರ ಅರ್ಥ ಕೊಡುತ್ತೆ ಅದು? ಈನಾಗ ಎತ್ತಲ್ಪಟ್ರು ಯಾವ ತರ ಅರ್ಥ ಕೊಡ್ತಾರೆ ಅದೇ ಅರ್ಥ. ಅವರು ಗೇಂಟ್ಸ್ ಆಗಿದ್ರು ಅಂತ ಹೇಳ್ತಾರಲ್ಲ. ಅವ್ರು ಜೇಂಟ್ಸ್ ಆಗಿ ಆಗಿರ್ತಾರೆ, ಆಗ ದೇವರು ಅವ್ರ ವಂಶಾವಳಿನ ಯಾಕೆ ಕೊಟ್ಟಿದ್ರು ಹಂಗಾರೆ ಬೈಬಲಲ್ಲಿ? ದೇವರು ಜೇಂಟ್ಸ್ಗಳನ್ನ ಜಡಪದಲ್ಲಿ ಸಾಯಿಸಿದ್ರು. ಏನಾಕನು ಯಾಕೆ ಸಾಯಿಸೋದು ಅಂತ ಕೊಡ್ಲಿಲ್ಲ? ಎತ್ತಲ್ಪಟ್ರು ಅಂತ ಕೊಟ್ರೆ. ಆಮೇಲೆ ಏನಾಕನೋ ದೇವರ ಮಾರ್ಗದಲ್ಲಿ ನಡೆದ ಅಂತ ಕೊಟ್ಟಿದ್ರು ವಾಕ್ಯ, ಕರೆಕ್ಟಾ? ಹೌದು. ಮತ್ತೆ ಅವ್ನು ಜೇಂಟ್ ಆಗೋದಕ್ಕೆ ಹೆಂಗ್ ಸಾಧ್ಯ ಅಲ್ವಾ? ಸೊ ದಟ್ಸ್ ಎ ಕ್ಲಿಯರ್ ಆನ್ಸರ್. ಸರಿ, ಬೇರೆ ಯಾರಾದ್ರೂ ಏನೋ ಪ್ರಶ್ನೆ ಇದೆಯಾ? ಯಾರಿಗಾರ? ವಿಕ್ರಮ್ ಬ್ರದರ್? ಇಲ್ಲ ಬ್ರದರ್, ಐ ಆಮ್ ಗುಡ್. ಓಕೆ, ಬಿಂದು ಸಿಸ್ಟರ್, ಇಲ್ಲ ಫಸ್ಟ್ ಏನು ಡೌಟ್ ಇಲ್ಲ. ಶ್ವೇತಾ ಸತೀಶ್ ಸಿಸ್ಟರ್, ಇಲ್ಲ ಫಸ್ಟ್ ಏನು ಡೌಟ್ ಇಲ್ಲ ಫಸ್ಟ್. ಓಕೆ, ಸಂಗೀತ ಯೇಸು ಸಿಸ್ಟರ್, ಡೌಟ್ ಇಲ್ಲ ಫಸ್ಟ್. ಓಕೆ, ರಾಮುಡು ಬ್ರದರ್ ఏమైనా ఉంటా? ఏమైనా ఉందా రాముడు బ్రదర్? మీకు క్వశ్చన్స్ ఏమైనా ఉందా? క్వశ్చన్స్ ఉంటే మీరు అడగాల. ಸರಿ, ಓಕೆ, ನೆಕ್ಸ್ಟ್ ಕುಮಾರ್ ಬ್ರದರ್. ನಿಮ್ಗೇನೋ ಪ್ರಶ್ನೆ ಇದೆಯಾ? ಏನಿಲ್ಲ ಸರಿ, ಓಕೆ ದೆನ್. ಸರಿ, ಹಂಗಾರೆ ನಾವು ಪ್ರೇಯರ್ ಕ್ಲೋಸ್ ಮಾಡೋಣವಾ? ಓಕೆ. ಸರಿ, ಓಕೆ ದೆನ್.